मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं सा अग्रजातं सहगणरघुनाथान्वितं तां सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभुनित्यानन्द श्री अद्वैतगदाधर श्रीवासादिगौरभक्तवृन्द। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ. ನಾವು ಈ ಈಶೋಪನಿಷತ್ ಚರ್ಚೆಯಲ್ಲಿ ಮಂತ್ರ 12ರ ಚರ್ಚೆಯನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈ ದಿನ ಮಂತ್ರ 13ರ ಚರ್ಚೆಯನ್ನು ನೋಡೋಣ. ಮೊದಲಿಗೆ ಮುಖ್ಯವಾದಂಥ 2 ಶ್ಲೋಕಗಳನ್ನು ಪಠಣೆ ಮಾಡಿ ಮುಂದೆ ಹೋಗೋಣ. ಅಫ್ಕೋರ್ಸ್ ಎಲ್ಲರೂ ಕೂಡ ಶ್ಲೋಕ ಪರೀಕ್ಷೆ ಕಂಪ್ಲೀಟ್ ಮಾಡಿದ್ದೀರಾ. ಬಟ್ ನಾವು ಶ್ಲೋಕ ಕಲಿಯೋದು ಬರೀ ಪರೀಕ್ಷೆ ಕೊಡೋಕ್ಕಲ್ಲ, ಹೌದು ತಾನೆ? ಪರೀಕ್ಷೆ ಇರಲಿ ಇಲ್ಲದೆ ಇರಲಿ, ಶ್ಲೋಕಗಳು ನಮಗೆ ಭಗವಂತನ ಸ್ಮರಣೆಗೆ ಸಹಾಯಕವಾಗ್ತವೆ ಅಂತ ಹೇಳಿ ಅವುಗಳನ್ನು ಕಲಿಯೋದು ಒಂದು ಅಭ್ಯಾಸವನ್ನು ಯಾವಾಗಲೂ ಮಾಡಬೇಕು. ಭಗವಂತ ಮನುಷ್ಯ ಜನ್ಮದಲ್ಲಿ ಒಂದು ಒಳ್ಳೆ ಒಂದು ಸೌಕರ್ಯ ಕೊಟ್ಟಿದ್ದಾನೆ, ಸ್ಮರಣಾ ಶಕ್ತಿ. ಆ ಸ್ಮರಣೆಯನ್ನು ಭಗವಂತನ ಕುರಿತಾದಂತಹ ವರ್ಣನೆಗಳಾಗಿರಬಹುದು, ಈ ಶ್ಲೋಕಗಳಾಗಿರಬಹುದು, ಹಾಡುಗಳಾಗಿರಬಹುದು, ಭಜನೆ ಕೀರ್ತನೆಗಳಾಗಿರಬಹುದು, ಅವುಗಳನ್ನು ನೆನಪಿಡೋದ್ರಲ್ಲಿ ಉಪಯೋಗಿಸ್ಬೇಕು. ಸೊ ಮುಂದೆ ನೀವು ಸಾಕಷ್ಟು ಶ್ಲೋಕಗಳನ್ನು ಕಲಿತೀರಾ. ನಿಮಗೆ ಕಂಠಪಾಠಕ್ಕೆ ಅಂತ ಕೆಲವು ಶ್ಲೋಕಗಳನ್ನು ಹೇಳಿರ್ತಾರೆ, ಬಟ್ ಅದಲ್ಲದೆ ಸಾಕಷ್ಟು ಶ್ಲೋಕಗಳು ಬರ್ತವೆ, ತುಂಬ ಚೆನ್ನಾಗಿ ಅರ್ಥ ಇರುವಂಥ ಶ್ಲೋಕಗಳು. ಅವುಗಳನ್ನು ನೀವು ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಕಲೀಲಿಕ್ಕೆ ಪ್ರಯತ್ನಿಸಬೇಕು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗೃದಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಸೊ ನಿನ್ನೆ ನಾವು ಮಂತ್ರ 12 ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ ಕೆಲವೊಂದಿಷ್ಟು ಅಂಶಗಳನ್ನು ನೋಡೋಣ ಮತ್ತೊಮ್ಮೆ. ಮಂತ್ರ 9ರಿಂದ 14 ಇದು 3ನೇ ಭಾಗ ಈಶೋಪನಿಷತ್ತಿನದ್ದು. ಇದು ಯಾವ ವಿಷಯದ ಬಗ್ಗೆ ಹೇಳುತ್ತೆ? ಯಾರಿಗಾದ್ರೂ ನೆನಪಿದೆಯಾ? ಏನು ವಿಷಯದ ಬಗ್ಗೆ ಈ ಶ್ಲೋಕಗಳು 9ರಿಂದ 14 ಇವುಗಳು ಏನನ್ನ ವರ್ಣಿಸ್ತವೆ? ನೋಡಿ, ಪುಸ್ತಕ ನೋಡಿ ಹೇಳಿ. ನಿಮ್ಮ ಹತ್ರ ಜ್ಞಾನ, ಅದು 9ರಿಂದ 11ರದ್ದು. ಕರೆಕ್ಟ್. ಮುಂದಿನ 3 ಶ್ಲೋಕಗಳು ಪೂಜೆಗೆ ಸಂಬಂಧಪಟ್ಟಿದ್ದು, ಪೂಜೆ ಅಥವಾ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಸೊ 9ರಿಂದ 11ರಲ್ಲಿ ನಾವು ಸ್ವಲ್ಪ ಗಮನ ಇಟ್ಟು ನೋಡೋದಾದ್ರೆ ಅವುಗಳ ಮುಖ್ಯ ಕಲಿಕೆ ಏನದು ಅದನ್ನ ಸ್ವಲ್ಪ ನೋಡೋಣ. ಒಟ್ಟಾರೆ 9ರಿಂದ 14 ಏನು ಈ 6 ಶ್ಲೋಕಗಳು ಬರ್ತದೆ, ಇವೆಲ್ಲದರಲ್ಲೂ ಜ್ಞಾನ ಮತ್ತೆ ಉಪಾಸನೆ ಅಥವಾ ಪೂಜೆ ಇವೆರಡನ್ನ ವರ್ಣಿಸಲಾಗಿದೆ. 9ರಿಂದ 11 ಜ್ಞಾನದ ಬಗ್ಗೆ ಹೇಳುತ್ತೆ, 12ರಿಂದ 13 ಉಪಾಸನೆ ಅಥವಾ ಪೂಜೆಗಳ ಬಗ್ಗೆ ಹೇಳುತ್ತೆ. ಎರಡರಲ್ಲೂ ಕೂಡ ಸಾಪೇಕ್ಷ ಜ್ಞಾನ ಅಂದ್ರೇನು, ನಾಸ್ತಿಕ ಜ್ಞಾನ, ಭೌತಿಕ ಜ್ಞಾನ
ಅಥವಾ ವೇದಗಳಲ್ಲಿ ಹೇಳಿರುವಂತಹ ಭೌತಿಕ ಜ್ಞಾನ, ಅಪರಾವಿದ್ಯೆ, ಅದೆಲ್ಲವೂ ಸಾಪೇಕ್ಷ. ನಿರಪೇಕ್ಷ ಜ್ಞಾನ ಅಂದರೆ ಆ ಶ್ರೀಕೃಷ್ಣನ ಕುರಿತಾದಂತಹ ಆಧ್ಯಾತ್ಮಿಕ ಆ, ಆ, ಏನು ಭಕ್ತಿ ಜ್ಞಾನ, ಆತನ ಕುರಿತಾದಂಥ ವರ್ಣನೆಗಳು, ಅವು ನಿರಪೇಕ್ಷ ಅಂತ ಹೇಳ್ತಾರೆ, ಅಥವಾ ಆಬ್ಸಲ್ಯೂಟ್ ಅಂತಲೂ ಹೇಳ್ತಾರೆ, ಸರ್ವೋನ್ನತವಾದಂತಹ ಜ್ಞಾನ. ಹಾಗೆ ಉಪಾಸನೆಯಲ್ಲೂ ಕೂಡ ಸಾಪೇಕ್ಷ ಉಪಾಸನೆಗಳಿವೆ. ಅಂದರೆ ಸಾಪೇಕ್ಷ ಅಂದರೆ ರಿಲೇಟಿವ್. ಈ ಜಗತ್ತಿನಲ್ಲಿ ಕಾಣಸಿಗುವಂತಹ ಉಪಾಸನೆಗಳು, ಉದಾಹರಣೆಗೆ ನಾವು ಜೀವಿಗಳನ್ನು ಉಪಾಸನೆ ಮಾಡ್ತೀವಿ, ಪೂಜಿಸ್ತಾರೆ ಜನ. ಆ, ಪ್ರಕೃತಿನ ಪೂಜಿಸ್ತಾರೆ ಜನ, ದೇವತೆಗಳನ್ನು ಪೂಜಿಸ್ತಾರೆ. ಆ, ಅಷ್ಟೇ ಅಲ್ಲದೆ ನಿರಾಕಾರ ಬ್ರಹ್ಮನ ಉಪಾಸನೆ ಅಥವಾ ಧ್ಯಾನ, ಆ, ಅದನ್ನು ಕೂಡ ಸಾಪೇಕ್ಷದಲ್ಲೇ ಹೇಳಲಾಗತ್ತೆ. ನಿರಪೇಕ್ಷ ಅಥವಾ ಸರ್ವೋನ್ನತವಾದ ಉಪಾಸನೆ ಅಂದರೆ ಯಾವುದು? ಯಾವುದು? ಅದು ಶ್ರೀಕೃಷ್ಣನ ಉಪಾಸನೆ. ಓಕೆ. ಸೊ ಚೈತನ್ಯ ಮಹಾಪ್ರಭು ಕೂಡ ಅದನ್ನೇ ಹೇಳಿದರು. ಯಾರನ್ನ ಪೂಜಿಸ್ಬೇಕು? ಆರಾಧ್ಯ ಭಗವಾನ್ ವ್ರಜೇಶತನಯ. ಆ ಶ್ರೀಕೃಷ್ಣ, ವೃಂದಾವನದ ರಾಜನಾದಂತಹ ನಂದನ ಮಗ, ನಂದನಂದನ ಕೃಷ್ಣ, ಆತನ ಆರಾಧನೆಯನ್ನು ಮಾಡಬೇಕು. ಆರಾಧ್ಯ ಭಗವಾನ್ ವ್ರಜೇಶತನಯ. ಸೊ ಇವುಗಳನ್ನು ವರ್ಣಿಸೋದ್ರಲ್ಲಿ ಮೂರು ಶ್ಲೋಕ ಏನಿದೆ ಪ್ರತಿಯೊಂದು ವಿಭಾಗದಲ್ಲಿ, ಆ ಶ್ಲೋಕಗಳು ಕೂಡ ಒಂದೇ ರೀತಿ ಹೋಲಿಸ್ತವೆ. 9 ಯಾವ ಶ್ಲೋಕಕ್ಕೆ ಸರಿಸಮನಾಗಿ ಕಾಣುತ್ತೆ? ನೆನ್ನೆ ತೋರಿಸಿದ್ದೆ ನಾನು ಅದನ್ನ. 12 ಕರೆಕ್ಟ್. 10 13 ತರ ಇದೆ, ಅಥವಾ 10 ಮತ್ತೆ 13 ಒಂದೇ ರೀತಿ ಬರುತ್ತೆ. 11 ಮತ್ತೆ 14 ಒಂದೇ ರೀತಿ ಬರುತ್ತೆ. ಬರ್ಕೊಂಡ್ಬಿಡಿ, ನಿಮಗೆ ತುಂಬ ಈಸಿ ಆಗುತ್ತೆ. ಸೊ 9 ಮತ್ತೆ 12 ಏನಿದೆ ಅದು ಈ ಅಂಶವನ್ನು ಹೇಳುತ್ತೆ. ಏನದು? ಸುಳ್ಳನ್ನು ಅನುಸರಿಸುವುದರ ಅಪಾಯ. ಸುಳ್ಳು ಜ್ಞಾನವನ್ನು ಅನುಸರಿಸೋದ್ರಿಂದ ಎಂಥ ದೊಡ್ಡ ಅಪಾಯ ಬರುತ್ತೆ ಅನ್ನೋದನ್ನು ಹೇಳುತ್ತೆ. ನಿಮಗೆ ನೆನಪಿರ್ಬೋದು, ಸುಳ್ಳು ಜ್ಞಾನ ಅಜ್ಞಾನಕ್ಕಿಂತ ಅಪಾಯಕರ ಅನ್ನೋದನ್ನ ನಾವಲ್ಲಿ ಕಲ್ತ್ವಿ. ಕರೆಕ್ಟ್ ತಾನೆ? 10ನೇ ಶ್ಲೋಕದಲ್ಲಿ ನೋಡಿದ್ವಿ ನಾವು ಭೌತಿಕ ಮತ್ತೆ ಆಧ್ಯಾತ್ಮಿಕ ಇವೆರಡರ ನಡುವಿನ ವ್ಯತ್ಯಾಸ. ಸೊ ಭೌತಿಕ ಅಂದ್ರೆ ಭೌತಿಕ ಜ್ಞಾನ. 10ನೇ ಶ್ಲೋಕದಲ್ಲಿ ಭೌತಿಕ ಜ್ಞಾನದ ಬಗ್ಗೆ ಹೇಳಲಾಗಿದೆ, ಆಧ್ಯಾತ್ಮಿಕ ಜ್ಞಾನ. ಸೊ ಇವೆರಡರ ನಡುವಿನ ವ್ಯತ್ಯಾಸ. ಕರೆಕ್ಟ್ ಅಲ್ವಾ? ಸೊ ಭೌತಿಕ ಜ್ಞಾನ ನಮಗೆ ದುರ್ಗುಣಗಳನ್ನು ನೀಡುತ್ತೆ, ಆಧ್ಯಾತ್ಮಿಕ ಜ್ಞಾನ ನಮಗೆ ಸದ್ಗುಣಗಳನ್ನು ನೀಡುತ್ತೆ. ಇದನ್ನ ನೋಡಿದ್ವಿ. ಈಗ 11ನೇ ಶ್ಲೋಕ, ಅದನ್ನಾಗಲೇ ನಾವು ನೋಡಿದ್ದೀವಿ. ಏನದು? ಭೌತಿಕ ಜ್ಞಾನ ಮತ್ತೆ ಆಧ್ಯಾತ್ಮಿಕ ಜ್ಞಾನ ಎರಡನ್ನೂ ಒಟ್ಟಿಗೆ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ? ಸರಳವಾಗಿ ಹೇಳ್ತಾ ಇದ್ದ ಇಲ್ಲಿ. ಈಗ ಈ 3 ಅಂಶಗಳನ್ನೇ ನೀವು ಜ್ಞಾನದ ಬದಲು ಉಪಾಸನೆ ಅಥವಾ ಪೂಜೆ ಅನ್ನೋದನ್ನಲ್ಲಿ ಬರೀರಿ. ಆಗ ಈ ಉಳಿದಿರೋ ನೆಕ್ಸ್ಟ್ ಬರುವಂತಹ 3 ಶ್ಲೋಕಗಳ ಅರ್ಥ ಬರುತ್ತೆ. ಸೊ 12ನೇ ಶ್ಲೋಕದ ಸರಳ ಅರ್ಥ ಏನು? ಸುಳ್ಳನ್ನು ಅಂದ್ರೆ ಸುಳ್ಳು ಉಪಾಸನೆಯನ್ನು ಅಥವಾ ಪೂಜೆಯನ್ನು ಅನುಸರಿಸುವುದರ ಅಪಾಯ. ಅಲ್ಲಿ ಸುಳ್ಳು ಜ್ಞಾನ ಅಂತ ಇತ್ತು, ಇಲ್ಲಿ ಸುಳ್ಳು ಉಪಾಸನೆ. ಸೊ ಆ ಮಾಯಾವಾದ, ಆ ನಂತರ ಇನ್ಯಾವುದಿತ್ತು ಅಲ್ಲಿ? ಹುಸಿ ಧಾರ್ಮಿಕತೆ ಅಲ್ವಾ? ನಿರ್ವಿಶೇಷವಾದ, ಇವೆಲ್ಲವೂ ಕೂಡ ದೇವತೆಗಳ ಪೂಜೆಗಿಂತ ಅಪಾಯಕಾರಿ. ದೇವತೆಗಳ ಪೂಜೆ ಅದು ನಮ್ಮನ್ನ ಈ ಜಗತ್ತಿನಲ್ಲೇ ಇರಿಸುತ್ತೆ. ಅದು ನೋಡಿದ್ವಿ ನಾವು. ಅದನ್ನ ಇವತ್ತೆಂದೆರಡು ಸಲ ಮತ್ತೊಮ್ಮೆ ಗಮನಿಸೋಣಂತೆ. ಮೇ ಬಿ ಈಗಲೇ ನೋಡ್ಬಿಡೋಣ. ನೋಡಿ, ನೆನ್ನೆ ನಾನು ಆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ದೇವತೆಗಳ ಪೂಜೆಯ ಬಗ್ಗೆ ನಾವು ನೋಡ್ತಾ ಇದ್ವಿ ಅಲ್ವಾ? ಅಸಂಭೂತಿ ಮತ್ತೆ ಸಂಭೂತಿ 2 ಶಬ್ದಗಳನ್ನ ನಾವು ಈ 3 ಶ್ಲೋಕಗಳಲ್ಲಿ ಕಾಣ್ತೀವಿ. ಅಸಂಭೂತಿ ಅಂದ್ರೆ ಅವಿದ್ಯೆತರ ಅಸಂಭೂತಿ. ಅಸಂಭೂತಿ ಅಂದ್ರೆ ಯಾರು ಸ್ವತಂತ್ರರಲ್ಲವೋ ಅವರನ್ನ ಅಸಂಭೂತಿ ಅಂತಾರೆ. ಸಂಭೂತಿ ಅಂದ್ರೆ ಸ್ವತಂತ್ರ, ಸರ್ವತಂತ್ರ, ಸ್ವತಂತ್ರ. ಅದು ಯಾರಿಗೆ? ಕೇವಲ ಭಗವಂತನಿಗೆ ಉಪಯೋಗಿಸುವಂತ ಶಬ್ದ. ಸೊ ಅಸಂಭೂತಿ ಅಂದ್ರೆ ಈ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ದೇವತಾ ಪೂಜೆ ಅಂತ ಶ್ರೀಲ ಪ್ರಭುಪಾದರು ಅರ್ಥ ತಗೊಂಡು ವರ್ಣಿಸಿದ್ದಾರೆ. ಸಂಭೂತಿ ಅಂದ್ರೆ ಅಲ್ಲಿ ತೋರ್ಪಡಿಕೆಯಂತೆ ಕಾಣುವ ಸ್ವತಂತ್ರರ ಪೂಜೆ. ಹುಸಿ ಧಾರ್ಮಿಕವಾದಿ, ನಿರ್ವಿಶೇಷವಾದಿ, ಮಾಯವಾದಿ, ಇವೆಲ್ಲವನ್ನ ನಾವು ನೋಡಿದ್ವಿ. ಈಗ ನಾನೊಂದೆರಡು ಅಂಶಗಳನ್ನ ದೇವತೆಗಳ ಪೂಜೆ ಬಗ್ಗೆ ಹೇಳಬೇಕಿತ್ತು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ದೇವತೆಗಳನ್ನ ಬಹಳ ವಿಶೇಷವಾಗಿ ಶ್ರೀಕೃಷ್ಣ ವರ್ಣಿಸ್ತಾನೆ. 3ನೇ ಅಧ್ಯಾಯದಲ್ಲಿ ಮೊದಲನೇ ಬಾರಿ ದೇವತೆಗಳ ಬಗ್ಗೆ ವರ್ಣನೆ ಮಾಡ್ತಾನೆ.
ಹೇಗೆ ಜೀವಿ ಮನುಷ್ಯ ಭಗವಂತ ಸೃಷ್ಟಿಸಿದ, ಜೊತೆಯಲ್ಲಿ ಆತ ಯಜ್ಞ ಅನ್ನೋ ಒಂದು ವಿಧಿಯನ್ನ ಕೊಟ್ಟ. ಆ ಯಜ್ಞದ ಮೂಲಕ ಮನುಷ್ಯ ದೇವತೆಗಳನ್ನ ಸಂತುಷ್ಟಿಪಡಿಸ್ತಾನೆ. ಆಗ ದೇವತೆಗಳು ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಇದು 3ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಈ ವರ್ಣನೆ ಬರುತ್ತೆ. ಹ್ಮ್. ದೇವತೆಗಳು ಮತ್ತು ಮನುಷ್ಯರು, ಇವರಿರುವರ ನಡುವೆ ಒಂದು ಸಹಕಾರ ಅಥವಾ ಒಂದು ರೀತಿ ಕೋಆಪರೇಷನ್ ಅದಿರೋದ್ರಿಂದ ಇಬ್ಬರೂ ಸಮೃದ್ಧರಾಗ್ತಾರೆ. ಮನುಷ್ಯ ಲೋಕದಲ್ಲಿರೋ ಜೀವಿಗಳು ಯಜ್ಞಯಾಗಾದಿಗಳನ್ನ ಮಾಡಿದ್ರೆ ದೇವತೆಗಳು ಸಂತುಷ್ಟರಾಗ್ತಾರೆ. ಆಗ ದೇವತೆಗಳು ಮನುಷ್ಯ ಲೋಕದ ಜೀವಿಗಳಿಗೆ, ಭೂಲೋಕದ ಜೀವಿಗಳಿಗೆ ಮಳೆ, ನೀರು, ಗಾಳಿ, ಸಂಪನ್ಮೂಲಗಳು ಆ ಎಲ್ಲವನ್ನು ಕೂಡ ಪ್ರದಾನ ಮಾಡ್ತಾರೆ. ಸೊ ದೇವತೆಗಳು ಭೂಲೋಕದ ಜೀವಿಗಳಿಗೆ ಆ ಎಲ್ಲ ಅವಶ್ಯಕತೆಗಳನ್ನು ಪ್ರದಾನ ಮಾಡೋರು. ಸೊ ದೇವತೆಗಳು ಕೂಡ ಜೀವಿಗಳೇ, ಆದರೆ ಅವರು ವಿಶೇಷ ಶಕ್ತಿಯನ್ನು ಭಗವಂತನಿಂದ ಪಡೆದು ಆ ಶಕ್ತಿಗಳ ಉಪಯೋಗವನ್ನ ಯಾರು ಯಜ್ಞ ಯಾಗಾದಿಗಳನ್ನ ಇವುಗಳನ್ನ ಪಾಲಿಸ್ತಾರೋ ಅವರಿಗೆ ಅವರು ನೀಡುತ್ತಾರೆ. ಅವರು ಸ್ವತಂತ್ರರಲ್ಲ. ಸೊ ಶ್ರೀಕೃಷ್ಣ ಈ ತತ್ವವನ್ನ 7ನೇ ಅಧ್ಯಾಯದಲ್ಲಿ ಮತ್ತೊಮ್ಮೆ ಇನ್ನು ಸ್ಪಷ್ಟವಾಗಿ ಹೇಳ್ತಾನೆ. ದೇವತೆಗಳ ಆರಾಧನೆ ಇದು ಯಾರು ಮಾಡ್ತಾರೆ, ಆ ಆರಾಧನೆಯ ವಿಧಿ ಹೇಗೆ ನಡೆಯುತ್ತೆ, ಅದರ ಫಲ ಏನಾಗಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿರುವಂತ ಅಂಶಗಳನ್ನ ಯಾರಾದ್ರೂ ಒಬ್ರು ಓದಿ. ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ? ಓದಿ, ಒಬ್ರು ಓದ್ಬೇಕು. ಅಷ್ಟನ್ನು ಒಂದಾಗಿ ಒಂದು ಓದ್ತಾ ಹೋಗ್ಬೇಕು. ಓದಿ. ದೇವತಾ ಆರಾಧನೆ ಭಗವದ್ಗೀತೆಯಲ್ಲಿ 7.20-23 ಭೌತಿಕ ಆನೆಗಳಿಂದ ಪ್ರೇರಿತರಾದವರು ದೇವತೆಗಳನ್ನು ಆಸೆಗಳಿಂದ ದೇವತೆಗಳೇ ಭೌತಿಕ ಆಸೆಗಳಿಂದ ಪ್ರೇರಿತರಾದವರು ದೇವತೆಗಳನ್ನು ಆರಾಧಿಸುತ್ತಾರೆ. ದೇವತೆಗಳ ಮೇಲಿನ ಭಕ್ತನ ನಂಬಿಕೆಯನ್ನು ಪರಮಾತ್ಮನಾದ ಕೃಷ್ಣನೇ ದೃಢಗೊಳಿಸುತ್ತಾನೆ. ದೇವತೆಗಳು ಸ್ವತಂತ್ರರಲ್ಲ, ಅವರು ಕೃಷ್ಣನ ಅಧಿಕಾರದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ದೇವತಾ ಆರಾಧನೆಯ ಫಲಗಳು ತಾತ್ಕಾಲಿಕ ಮತ್ತು ಸೀಮಿತವಾಗಿವೆ. ಕೃಷ್ಣ ಭಕ್ತಿಯ ಫಲ ಶಾಶ್ವತ, ಅದು ಭಗವದ್ಧಾಮಕ್ಕೆ ಪ್ರಾಪ್ತಿಗೆ ಕಾರಣವಾಗುತ್ತದೆ. ಸೊ ದೇವತೆಗಳು ಸ್ವತಂತ್ರರಲ್ಲ, ಶ್ರೀಕೃಷ್ಣನ ಆದೇಶದಡಿಯಲ್ಲಿ ಅವರು ಕಾರ್ಯ ಮಾಡ್ತಾರೆ. ಸೊ ದೇವತೆಗಳನ್ನ ಪೂಜಿಸೋದ್ರಿಂದ ಪಡೆಯುವಂತ ಫಲಗಳು ಕೂಡ ಭೌತಿಕವಾಗಿಯೇ ಇರ್ತವೆ, ತಾತ್ಕಾಲಿಕ ಸೀಮಿತವಾಗಿರ್ತವೆ. ಕೆಲವೊಮ್ಮೆ ದೇವತೆಗಳು ಕೂಡ ತಮ್ಮ ಆರಾಧಕರ ವರಗಳನ್ನ ಪೂರೈಸೋದ್ರಲ್ಲಿ ಅವರು ಕೂಡ ಕಷ್ಟ ಬಿದ್ದು ಆ ನಂತರ ಆರಾಧಕರೇ ಅವರಿಗೆ ತೊಂದರೆ ಕೂಡ ಉಂಟು ಮಾಡುವಂತಹ ಪರಿಸ್ಥಿತಿಗಳು ಉಂಟಾಗ್ತವೆ. ಶಿವನಿಗೆ ಆ ರಾವಣ, ಅಥವಾ ಬ್ರಹ್ಮನಿಗೆ ಹಿರಣ್ಯಕಶಿಪು, ಶಿವನಿಗೆ ಒಂದ್ಸಲ ವೃಕಾಸುರ, ಈ ರೀತಿ ಅನೇಕರು ಇದ್ದಾರೆ. ಆ ರೀತಿಯಾದಂತಹ ತೊಂದರೆಗಳನ್ನ ಯಾರನ್ನು ಪೂಜಿಸ್ತಾರೋ ಅವರನ್ನೇ ಒಂದು ರೀತಿ ಅವರಿಗೆ ಕಷ್ಟ ನೋವುಗಳನ್ನು ಉಂಟು ಮಾಡಲಿಕ್ಕೆ ಆರಾಧಕರು ಮುಂದೆ ಹೋಗ್ತಾರೆ. ಸೊ ದೇವತಾ ಆರಾಧನೆಯ ತತ್ವವನ್ನ ನೀವು ಭಗವದ್ಗೀತೆ 7ನೇ ಅಧ್ಯಾಯ 20-23 ಪಡಿಬಹುದು. ಅಷ್ಟೇ ಅಲ್ಲದೆ 9ನೇ ಅಧ್ಯಾಯದಲ್ಲೂ ಬರುತ್ತೆ ಇದರ ಅಂಶಗಳನ್ನ. 9ನೇ ಅಧ್ಯಾಯದಲ್ಲಿ 23-24 ಅನ್ಸುತ್ತೆ, 24-25 ಅಲ್ಲಿ ಬರುತ್ತೆ. ಸೊ ದೇವತೆಗಳನ್ನ ಪೂಜೆ ಮಾಡೋರು ದೇವತಾ ಲೋಕಕ್ಕೆ ಹೋಗ್ತಾರೆ ಹೊರತು ಭೌತಿಕ ಜಗತ್ತಿನಿಂದ ಹೊರ ಹೋಗೋದಿಲ್ಲ. ಹಾಗಾಗಿ ಈ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ದೇವತೆಗಳನ್ನ ಆರಾಧಿಸುವವರು ಅಂಧಕಾರಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಆ ಅಂಧಕಾರ ಅಂದ್ರೆ ಅರ್ಥ ಏನು? ಜ್ಞಾನ ಇಲ್ಲದೆ ಇರುವುದು, ಅದು ಅಲ್ಲ, ಅದು ಓಕೆ. ಅಂಧಕಾರ ಅಂದ್ರೆ ಭೌತಿಕ ಜಗತ್ತಲ್ಲಿ, ದೇವತೆಗಳಾಗಿರೋ ಜಗತ್ತಲ್ಲಿ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ದೇವತೆಗಳ ಲೋಕಕ್ಕೆ ಹೋಗ್ತಾನೆ. ಆ ಲೋಕ ಎಲ್ಲಿದೆ? ಈ ಜಗತ್ನಲ್ಲೇ ಇದೆ. ಈ ಜಗತ್ತು ಕತ್ತಲೆಯ ಲೋಕ ಅಲ್ವಾ? ಅಂಧಕಾರ ಲೋಕ. ಸೊ ಹಾಗಾಗಿ ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿ ಅಂಧಕಾರವನ್ನೇ ಪಡೀತಾನೆ. ಶ್ಲೋಕದ ಅನುವಾದದಲ್ಲಿ ಆ ಮಾತಿದೆ, ಅದನ್ನ ಸ್ಪಷ್ಟ ಮಾಡ್ಲಿಕ್ಕೆ ಪ್ರಭುಪಾದರು ಇದೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಈಗ ಮಾಯಾವಾದ ಅಥವಾ ನಿರಾಕಾರ ಬ್ರಹ್ಮನ ಉಪಾಸನೆ, ಅದನ್ನ ಶ್ರೀಕೃಷ್ಣ 9ನೇ ಅಧ್ಯಾಯದಲ್ಲೂ ವರ್ಣನೆ ಮಾಡ್ತಾನೆ. 7ನೇ ಅಧ್ಯಾಯದಲ್ಲೂ ಕೆಲ ಅಂಶಗಳು ಬರ್ತದೆ. ಅದನ್ನು ಸ್ವಲ್ಪ ನೋಡೋಣ. ಓಕೆ, ಇದನ್ನೆಲ್ಲ ನಾವು ಲಾಸ್ಟ್ ಟೈಮ್ ಆ ತೆಂಗಿನಕಾಯಿ ಎಕ್ಸಾಂಪಲ್ ಇತ್ತಲ್ಲ, ಅದು ಇಂಪಾರ್ಟೆಂಟ್, ಅದು ನೆನ್ಪಿಟ್ಕೊಳ್ಳಿ. ತೆಂಗಿನಕಾಯಿ ಒಳಗಡೆ ನೀರು ಇರುತ್ತೆ, ಆದರೆ ಅಂಧಕಾರ ಇರುತ್ತೆ ಅಲ್ವಾ? ಸೊ ಈ ಪೂರ್ತಿ ಬ್ರಹ್ಮಾಂಡ ಈ ತೆಂಗಿನಕಾಯಿ ಥರ ಅನೇಕ ಆವರಣಗಳುಂಟು, ಅದರ ಒಳಗಡೆ ಕತ್ತಲುಂಟು ಅಲ್ವೇ? ಸೊ ಹಾಗೆ ಈ ಬ್ರಹ್ಮಾಂಡ
ಮೂಲತಃ ಕತ್ತಲೆ ಪ್ರದೇಶ. ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲವೂ ಕೂಡ ಭಗವಂತನ ಕೃಪೆ. ಅವಿಲ್ಲ ಅಂದಿದ್ರೆ ಈ ಜಗತ್ತು ಕಗ್ಗತ್ತಲಾಗ್ತಾ ಇತ್ತು. ಸಾಕಷ್ಟು ಭಾಗದಲ್ಲಿ ಬ್ರಹ್ಮಾಂಡದಲ್ಲಿ ಕತ್ತಲೆನೇ ಇರೋದು. ಆ? ಕೇವಲ ಕೆಲ ಪ್ರದೇಶ ಮಾತ್ರ ಶ್ರೀಕೃಷ್ಣ ಸೂರ್ಯನನ್ನ, ಚಂದ್ರನನ್ನ, ಆ ಬೆಳಕನ್ನು ನೀಡ್ತಾ ಇದ್ದಾನೆ. ಹಾಗಾಗಿ ಜೀವಿಗಳು ಈಗ ದಿನ, ಬೆಳಿಗ್ಗೆ ಅಥವಾ ರಾತ್ರಿ ಇವೆಲ್ಲವನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾದಂತಹ ಒಂದು ಲೀಲೆ ನಾನು ನಿನ್ನೆ ಹೇಳಕ್ಕಾಗ್ಲಿಲ್ಲ. ದೇವತೆಗಳು ಭಗವಂತನನ್ನ ಆರಾಧನೆ, ಶ್ರೀಕೃಷ್ಣನ ಪೂಜೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ಅತ್ಯಂತ ಸಂತುಷ್ಟರಾಗ್ತಾರೆ. ದೇವತೆಗಳನ್ನ ಪೂಜಿಸುವಂತಹ ಅನೇಕ ನಿಯಮಗಳು ಉಂಟು. ಅವುಗಳನ್ನು ಪಾಲಿಸೋದ್ರಿಂದ ಅವರು ಸಂತುಷ್ಟರಾಗ್ತಾರೆ. ಬಟ್ ಅವರು ಹೆಚ್ಚು ಸಂತುಷ್ಟಿ ಆಗೋದು ಯಾವಾಗ? ಶ್ರೀಕೃಷ್ಣನ ಆರಾಧನೆ ಮಾಡಿದಾಗ. ಯಾಕೆಂದ್ರೆ ಶ್ರೀಕೃಷ್ಣ ಅವರ ಪ್ರಭು ಅಲ್ವಾ. ಸೊ ಅವರ ಪ್ರಭುವನ್ನ ಪೂಜಿಸಿದರೆ, ಅವರ ಭಕ್ತರಾದ್ರೆ ದೇವತೆಗಳು ಇನ್ನಷ್ಟು ಸಂತುಷ್ಟರಾಗ್ತಾರೆ. ಉದಾಹರಣೆಗೆ ಶಿವ. ಯಾರು ಕೃಷ್ಣ ಅಥವಾ ರಾಮನ ಪೂಜೆಯನ್ನ ಮಾಡ್ತಾರೋ ಅವರ ಮೇಲೆ ಶಿವ ವಿಶೇಷವಾಗಿ ಕೃಪೆಯನ್ನು ನೀಡ್ತಾನೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳುಂಟು. ಸೊ ನೀವು ಕೇಳಿರ್ಬೋದು, ಭಾಗವತದಲ್ಲಿ ಒಬ್ಬ ಭಕ್ತನಿದ್ದ, ಜಡಭರತ ಅಂತ. ಆತ ಕೃಷ್ಣನ ಧ್ಯಾನದಲ್ಲಿ ಎಷ್ಟು ಮಗ್ನನಾಗಿದ್ದ. ಒಂದ್ಸಲ ಅವರನ್ನ ಕೆಲ ದುಷ್ಟರು ಹಿಡ್ಕೊಂಡು ಆತನನ್ನ ನರಬಲಿ ರೂಪದಲ್ಲಿ ದುರ್ಗೆಗೆ ಅರ್ಪಿಸಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕೇಳಿದ್ದೀರಾ ಇದನ್ನ? ಹೌದು ಹೇಳಿದೀವಿ ಪ್ರಭುಜಿ. ಏನಾಗುತ್ತೆ ಮುಂದೆ? ಮುಂದೇನಾಗುತ್ತೆ? ಆಮೇಲೆ ಆ ದುರ್ಗೆನೆ ಬರ್ತಾರಲ್ಲ ಪ್ರಭುಜಿ, ಕಾಪಾಡ್ತಾರೆ. ಆ ವಿಗ್ರಹದಿಂದ ಆ ದುರ್ಗೆ ಪ್ರಕಟವಾಗಿ ಆಕೆ ತನ್ನ ಭಕ್ತರನ್ನ ಕೊಂದು ಹಾಕ್ತಾಳೆ. ಅವರ ತಲೆಗಳನ್ನೆಲ್ಲ ಕತ್ತರಿಸಿ, ರುಂಡ ಚೆಂಡಾಡಿ, ರಕ್ತ ಎಲ್ಲ ಓಕಳಿ ಹರಿಸಿ, ಆನಂತರ ಅವ್ರನ್ನೆಲ್ಲ ಕೊಂದು ಆ ಜಡಭರತನನ್ನ ರಕ್ಷಣೆ ಮಾಡ್ತಾಳೆ. ಆತ ಏನು ಬೇಡ್ಕೊಂಡ್ಲೇ ಇಲ್ಲ, ಆತ ಕೃಷ್ಣನ ಸ್ಮರಣೆಯಲ್ಲಿದ್ದ. ಹಾಗೆ ಸೊ ಅನೇಕ ಉದಾಹರಣೆಗಳಿವೆ. ದೇವತೆಗಳು ಕೃಷ್ಣನ ಭಕ್ತರನ್ನ ಎಷ್ಟು ವಿಶೇಷವಾಗಿ ಕಾಣ್ತಾರೆ ಅಂತ. ಸೊ ನಿಜವಾಗಿಯೂ ದೇವತೆಗಳನ್ನ ಸಂತುಷ್ಟಿಗೊಳಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೃಷ್ಣನನ್ನೇ ಕೃಷ್ಣನನ್ನ ಪೂಜೆ ಮಾಡ್ಬೇಕು. ಕೆಲವೊಮ್ಮೆ ನಾವು ಈ ಒಂದು ಭಯದಲ್ಲಿರ್ತೀವಲ್ವಾ, ಅಯ್ಯೋ ನಮ್ಮ ಕುಲದೇವರು ಇವರು, ಅವ್ರನ್ನ ಪೂಜೆ ಮಾಡ್ಬೇಕು, ಅವ್ರನ್ನ ಪೂಜೆ ಮಾಡೋದು ಬಿಟ್ಬಿಟ್ಟು ಕೃಷ್ಣನ್ನೇ ಪೂಜೆ ಮಾಡ್ಬೇಕಂತ ಹೇಳ್ತಾರಲ್ಲ ಇಲ್ಲಿ ಇಸ್ಕಾನ್ ಭಕ್ತರು. ಏನಿದು ಅಂತ. ಏನಪ್ಪ ಇದು ನಮ್ಮ ಕುಲದೇವ್ರನ್ನ ಬಿಟ್ಬಿಟ್ರೆ ಏನಾಗುತ್ತೆ, ನಮ್ಮ ದೇವ್ರು ದೋಷ ಮುನಿಸ್ಕೊಂಡ್ಬಿಟ್ರೆ ಆಮೇಲೆ ಏನಾದ್ರೂ ದೋಷ ಬರುತ್ತೆ ಅಂತ ಹೇಳ್ತಾರೆ ಪ್ರಭು. ಕುಲದೇವ್ರನ್ನ ಪೂಜೆ ಮಾಡದೇ ಇದ್ರೆ ನಿಮ್ಗೆಲ್ಲ ದೋಷಗಳು ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅನುಭವದ ಮಾತು ಹೇಳ್ತಾ ಇದ್ದೀರಾ? ಜನ ಹೇಳ್ತಾರೆ, ಹೌದು. ನೋಡಿ, ಕೃಷ್ಣನ ಭಕ್ತಿಯಲ್ಲಿ ಎಲ್ಲರೂ ಕೂಡ ಸಂತುಷ್ಟರಾಗ್ತಾರೆ. ಇದನ್ನ ನಾವು ಭಾಗವತ ಮತ್ತೆ ಭಗವದ್ಗೀತೆಯಿಂದ ಕೇಳಿ ತಿಳ್ಕೊಳ್ಬೇಕು. ಕೃಷ್ಣ ಎಲ್ಲರ ಮೂಲ ಬೇರು. ಆ ಬೇರಿಗೆ ನೀರು ಸಿಂಪಡಿಸಿದ್ರೆ ಪೂರ್ತಿ ವೃಕ್ಷವೇ ಪೋಷಿತವಾಗ್ತದೆ. ದೇವತೆಗಳು ಆತನ ಅಂಗಗಳಂತೆ. ಸೊ ಹಾಗಿದ್ದಾಗ ಕೃಷ್ಣನ ಭಕ್ತಿ ಮಾಡೋದ್ರಿಂದ ಆ ದೇವತೆಗಳು ಎಷ್ಟು ಪ್ರಸನ್ನರಾಗ್ತಾರೆ. ಇದನ್ನು ನಾವು ಭಗವದ್ಗೀತೆ, ಗುರುಗಳ ಮಾತನ್ನ ಅದನ್ನು ಸ್ವೀಕರಿಸಿ ನಡಿಬೇಕು. ಸೊ ಕೃಷ್ಣನ ಭಕ್ತಿ ಅಂದ ತಕ್ಷಣ ದೇವತೆಗಳಿಗೆ ಅಗೌರವ ತೋರಿಸೋದು ಅಂತ ಅಲ್ಲ, ದೇವತೆಗಳ ಸರಿಯಾದ ಸ್ಥಾನವನ್ನು ತಿಳ್ಕೊಳ್ಳೋದು, ದೇವತೆಗಳನ್ನು ನಿಜವಾಗಿ ಸಂತುಷ್ಟಿಪಡಿಸ್ಬೇಕಂದ್ರೆ ಏನು, ಯಾವ ವಿಧಾನ ಅಂತ ತಿಳ್ಕೊಳ್ಳೋದು. ಸೊ ಯಾರು ಕೂಡ ದೇವತೆಗಳನ್ನ ಕಂಡ್ರೆ ದ್ವೇಷಿಸಬಾರದು. ಅದು ಒಂದು ದೊಡ್ಡ ಅಪರಾಧ. ದೇವತೆಗಳಿಗೆ ಅಗೌರವ, ಅಪಮಾನವನ್ನು ಮಾಡೋದು ಅದು ಅಪರಾಧ. ಯಾಕಂದ್ರೆ ಅವರೇನು ಸಾಮಾನ್ಯರ, ಅವರು ಭಕ್ತರು. ನೋಡಿ, ಎಲ್ಲ ದೇವತೆಗಳು ಕೃಷ್ಣನ ಭಕ್ತರು. ನಿಮಗೆ ಆ ಪ್ರಶ್ನೆ ಬಂದಿತ್ತಲ್ಲ, ಸುರ ಎಂದರೆ ಯಾರು ಅಂತ. ಯಾರು ಸುರ ಅಂದ್ರೆ? ಅಲ್ಲಿ ಬಂದಿತ್ತಲ್ಲ, ಪ್ರಭುಪಾದರು ಬರ್ದಿದ್ರಲ್ಲ ಮೂರನೇ ದೇವತೆಗಳು. ಸುರ ಅಂದ್ರೆ ದೇವತೆಗಳು, ಶುದ್ಧ ಭಕ್ತರುಗಳು, ದೇವತೆಗಳು ಮತ್ತು ಭಕ್ತರು. ಭಗವತ್ ಸೇವೆಯಲ್ಲಿ ಇರುವವರು ಸುರರು. ನೋಡಿ, ಮೂರನೇ ಶ್ಲೋಕದ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಸುರ ಅಂದರೆ ಯಾರು ಅಂತ ಹೇಳಿದ್ದಾರೆ. ಸ್ವಲ್ಪ ಪುಸ್ತಕ ಓಪನ್ ಮಾಡಿ ನೋಡಿ. ಓದಿ. ಜವಾಬ್ದಾರಿಗಳನ್ನು ತಿಳಿದು ನಡೆಯುವರು ಸುರರು. ಇನ್ನೊಂದು ಅರ್ಥ, ಭಗವತ್ ಪಾದದಲ್ಲಿ ಯಾರು ಶರಣಾಗ್ತಾರೋ ಅವರು ಸುರರು. ಅಲ್ಲಿ ಶಬ್ದ ಎಕ್ಸಾಕ್ಟ್ ಆಗಿದೆ ಅಲ್ಲಿ, ಕರೆಕ್ಟ್ ಅಲ್ವಾ? ಅದು ವೇದ ಮಂತ್ರ ಆಕ್ಚುಲಿ. ಓಂ ತದ್ವಿಷ್ಣು ಪರಮಂ ಪದಗಮ್ಯ. ಎನಿವೆ, ಪಾಯಿಂಟ್ ಏನಂದ್ರೆ ದೇವತೆಗಳೆಲ್ಲರೂ ಕೂಡ ಕೃಷ್ಣನ್ ಭಕ್ತರು ಅಂತ ಯಾವ ದೇವತೆನೂ ಇಲ್ಲ. ಕೃಷ್ಣನ ಭಕ್ತನಲ್ಲದೆ ಇರುವಂತಹ ಯಾವ ದೇವತೆಗಳೂ ಇಲ್ಲ.
ಯಾಕಂದ್ರೆ ನೀವು ದೇವಲೋಕಕ್ಕೆ ಹೋಗ್ಬೇಕಂದ್ರೆ ಕೃಷ್ಣನ ಭಕ್ತಿ ಮಾಡಿರಲೇಬೇಕು. ಅರ್ಥವಾಯ್ತಾ? ಆ ಆ ಕೃಷ್ಣನ ದ್ವೇಷಗಳೇನಿದ್ದಾರೆ ಅವರೆಂದೂ ಕೂಡ ದೇವತಾ ಲೋಕಕ್ಕೆ ಹೋಗೋದಿಲ್ಲ, ಅದನ್ನು ಪಡೆಯೋಕೆ ಆಗೋದಿಲ್ಲ. ಹೋದ್ರೂ ಕೂಡ ಅಲ್ಲಿ ಸಾಕಷ್ಟು ಸಮಯ ಉಳಿಲಿಕ್ಕೂ ಆಗೋದಿಲ್ಲ. ನೋಡಿ, ಅಸುರರೆಲ್ಲ ಹೋದ್ರು ಆಕ್ರಮಣ ಮಾಡಿಕೊಂಡು. ಎಷ್ಟು ದಿನ ಇದರಲ್ಲಿ? ಹಿರಣ್ಯಕಶಿಪು, ರಾವಣ ಇವರೆಲ್ಲ ಹೋದ್ರು, ಬಟ್ ಎಷ್ಟು ದಿನ ಇದ್ರು? ಬಿದ್ರು ಅಲ್ವೇ? ಸೊ ದೇವತೆ ಅಂದರೆ ಭಗವಂತನ ಭಕ್ತನೇ ಆಗಿರ್ತಾರೆ. ಇದು ಮೊದಲನೇ ಅಂಶ. ಎರಡನೇ ಅಂಶ, ದೇವತೆಗಳು ಮಿಶ್ರ ಭಕ್ತರು, ಶುದ್ಧ ಭಕ್ತರಲ್ಲ. ಮಿಶ್ರ ಭಕ್ತ ಅಂದ್ರೆ ಏನರ್ಥ? ಬರೀ ಅವ್ರ ಸ್ವಾರ್ಥದ ಸಲುವಾಗಿ ಅವರೆಲ್ಲ ಮಾಡೋದು. ಮತ್ತೆ ಭಕ್ತ ಅಂತ ಯಾಕೆ ಹೇಳ್ತೀರಾ ಹಂಗಾದ್ರೆ, ಸ್ವಾರ್ಥ ಸಲುವಾಗಿ ಎಲ್ಲದನ್ನೂ ಮಾಡೋದಾದ್ರೆ? ಅಂದ್ರೆ ಅವ್ರದ್ದು ಅವ್ರಿಗೆ ಏನ್ ಬೇಕು ಅದ್ರ ಸಲುವಾಗಿ ಅವ್ರು ಅಷ್ಟೇ ಭಕ್ತಿ ಮಾಡ್ತಾರೆ ಪ್ರಭು, ಹೊರತಾಗಿ ಬೇರೆಯವ್ರ ಸಲುವಾಗಿ ಅಂತೂ ಏನ್ ಮಾಡೋದೇ ಇಲ್ಲ ಅವ್ರು. ಅವರು ಆಸೆ ಪೂರೈಸ್ಕೋಸ್ಕರ ಅವರು ಆ ಹೇಳಿ. ಹೌದು. ಸೊ ಅವರಿಗೆ ಕೆಲ ಭೌತಿಕ ಇಚ್ಛೆಗಳು ಮುಖ್ಯವಾಗಿ ಇವೆ. ಅವ್ರಿಗೆ ಗೊತ್ತು ಕೃಷ್ಣನೇ ಪರಮ ಪುರುಷ ಅಂತ. ಆತನನ್ನ ಪೂಜಿಸೋದೇ ಅತಿ ಉನ್ನತವಾದಂತಹ ಪೂಜೆ ಅಥವಾ ಉಪಾಸನೆ. ಆತನ ಸೇವೆಯೇ ಪರಮ ಪ್ರಾಪ್ತಿ. ಇದೆಲ್ಲ ಗೊತ್ತವರಿಗೆ. ಬಟ್ ಹೃದಯದಲ್ಲಿ ಭೌತಿಕ ಇಚ್ಛೆಗಳು ತುಂಬ ಇರೋದ್ರಿಂದ ಅವುಗಳ ಕಾಟ ತಡಿಲಾರದೆ ಯಾಕೆಂದರೆ ಹೃದಯ ಶುದ್ಧವಾಗಿಲ್ಲ, ವಿಶೇಷವಾಗಿ ಭಗವಂತನಲ್ಲಿ ಹೆಚ್ಚು ಆಕರ್ಷಣೆ, ಆಸಕ್ತಿ ಬೆಳೆದಿಲ್ಲ, ಶುದ್ಧ ಭಕ್ತರ ಸಂಘ ದೊರಕಿಲ್ಲ. ಹಾಗಾಗಿ ಅವರು ಕೃಷ್ಣನನ್ನು ಸ್ವೀಕರಿಸ್ತಾರೆ. ಭೌತಿಕವಾದಿಗಳಂತೆ ನಾವು ಅವ್ರನ್ನ ಪೂರ್ತಿಯಾಗಿ ಅಲ್ಲಗಳೆಯೋದಲ್ಲ, ಆದರೆ ಅವರು ಕೃಷ್ಣನನ್ನು ಸ್ವೀಕರಿಸಿದ್ದಾರೆ, ಭಕ್ತರಾಗಿದ್ದಾರೆ. ಬಟ್ ಜೊತೆಯಲ್ಲಿ ಭೌತಿಕ ಇಚ್ಛೆಗಳ ಪೂರ್ತಿಗಾಗಿ ಕೆಲವೊಮ್ಮೆ ಅವರು ಕೆಲ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಸೊ ಇಂದ್ರ ಇವರೆಲ್ಲ ಅನೇಕ ಭಾಗವತದಲ್ಲಿ ಕೆಲ ಲೀಲೆಗಳನ್ನು ಕೇಳ್ತೀವಿ ನಾವು. ಸೊ ಹೀಗೆ ದೇವತೆಗಳ ಸರಿಯಾದ ಸ್ಥಾನವನ್ನು ತಿಳ್ಕೊಳ್ಬೇಕು. ಶ್ರೀ ಚೈತನ್ಯ ಮಹಾಪ್ರಭುವಿನ ಲೀಲೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಸಂಗ ಬರುತ್ತೆ. ಅವರ ಬಾಲ್ಯದಲ್ಲಿ ಅವರು ಒಬ್ಬ ಸರಸ್ವತಿ ಭಕ್ತನಾದಂತಹ ಒಬ್ಬ ಪಂಡಿತನ ಜೊತೆ ವಾದ ಮಾಡ್ತಾರೆ. ಗೊತ್ತುಂಟಾ ಈ ಪ್ರಸಂಗ? ಹರೇ ಕೃಷ್ಣ. ಅವನು ಮಹಾನ್ ಸರಸ್ವತಿ ಭಕ್ತನಾಗಿದ್ದ. ಕೇಶವ ಕಾಶ್ಮೀರಿ ಅಂತ ಆತ ಕಾಶ್ಮೀರದವನು. ಆತನ ಹೆಸರು ಕೇಶವ ಕಾಶ್ಮೀರಿ ಪಂಡಿತ. ಆತ ನವದ್ವೀಪಕ್ಕೆ ವಾದ ಮಾಡಲಿಕ್ಕೆ, ಅಂದ್ರೆ ವಾದದ ಸ್ಪರ್ಧೆಯಲ್ಲಿ ಸೋಲಿಸ್ಲಿಕ್ಕೆ ಅಂತ ಬಂದಿದ್ದ. ದಯವಿಟ್ಟು ಮ್ಯೂಟ್ ಮಾಡಿ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಸೊ ವಾದ ಮಾಡಲಿಕ್ಕೆ ಅಂತ ಬಂದಾಗ ಆಗ ಚೈತನ್ಯ ಮಹಾಪ್ರಭು, ಆತ ಬಾಲಕ, ನಿಮಾಯಿ ಪಂಡಿತ, ಹದಿಹರೆಯದ ಹುಡುಗ. ಆದರೂ ಕೂಡ ಆತನಲ್ಲಿ ಆದ ವಿಶೇಷವಾದಂತಹ ಅಗಾಧ ಪಾಂಡಿತ್ಯವಿತ್ತು. ಆತನ ವಿಶೇಷ ಸೌಂದರ್ಯವನ್ನು ಕಂಡು ಎಲ್ಲರೂ ಆಕರ್ಷಿತರಾಗ್ತಾ ಇದ್ರು. ಅವರು ನಿಮಾಯಿ ಪಂಡಿತ ಈಗ ಕೃಷ್ಣ ಭಕ್ತಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆತ ಕೃಷ್ಣನ ಭಕ್ತ ಅಂತ ತೋರಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ಹೊರರೂಪದಲ್ಲಿ ಜ್ಞಾನದ ಕಾರಣದಿಂದ ಆತ ಗರ್ವಿತನಾದಂತೆ ಕಾಣ್ತಾ ಇದೆ. ಬಟ್ ಆದರೂ ಕೂಡ ಆತ ಮೂಲ ಪುರುಷ ಕೃಷ್ಣನೇ. ಆತ ಬಂದಿರೋದು ಕೃಷ್ಣ ಭಕ್ತಿಯನ್ನು ಸ್ಥಾಪಿಸ್ಲಿಕ್ಕೆ ಅಂತಾನೆ. ಸೊ ಹಾಗೆ ಈ ಪಂಡಿತ ಬಂದು ವಾದ ಮಾಡಿ ಸೋಲಿಸ್ಲಿಕ್ಕೆ ಅಂತ ಹೇಳಿ ಆ ಗಂಗಾ ತೀರದಲ್ಲಿ ನಿಮಾಯಿ ಪಂಡಿತನ ಜೊತೆ ವಾದ ಮಾಡ್ಲಿಕ್ಕೆ ಇಳಿದಾಗ ಆತನೇ ತಬ್ಬಿಬ್ಬಾಗಿ ಬಿಡ್ತಾನೆ. ಆ ವಿವರಕ್ಕೆಲ್ಲ ನಾನು ಹೋಗೋದಿಲ್ಲ, ಯಾಕಂದ್ರೆ ಅದು ತುಂಬಾ ಡಿಟೇಲ್ ಆಗಿರುವಂತಹ ಒಂದು ಲೀಲೆ. ಕೊನೆಯಲ್ಲಿ ಆತ ಒಂದು ರೀತಿ ಎಲ್ಲರ ಮುಂದೆ ಆತನ ಅಪಮಾನವಾದಂತಾಗುತ್ತೆ. ಯಾಕಂದ್ರೆ ನಿಮಾಯಿ ಪಂಡಿತ್ ಹೇಳ್ತಾರೆ, ನೀನು ಗಂಗೆಯ ಬಗ್ಗೆ ತತ್ಕ್ಷಣವೇ ಒಂದು ಸುಂದರವಾದಂತಹ ಪದ್ಯವನ್ನು ರಚಿಸುವಂತ. ಆ ಕೇಶವ ಕಾಶ್ಮೀರಿ ಸುಮಾರು 100 ಶ್ಲೋಕಗಳುಳ್ಳಂತಹ ಪದ್ಯವನ್ನ ತತ್ಕ್ಷಣವೇ ರಚಿಸ್ತಾನೆ, ಹಾಡ್ತಾನೆ. ಎಲ್ಲರೂ ಕೂಡ ಮೂಗ ವಿಸ್ಮಿತರಾಗ್ಬಿಡ್ತಾರೆ. ನಿಮಾಯಿ ಪಂಡಿತ, ಬಹಳ ಚೆನ್ನಾಗಿ ಹೇಳಿದ್ರಿ, ಈಗ ನಿಮ್ಮ ರಚನೆಯಲ್ಲಿರುವಂತಹ ಒಳ್ಳೆಯ ಅಂಶಗಳು ಮತ್ತೆ ದೋಷಗಳನ್ನ ಹೇಳಿ ಅಂತ. ಕೇಶವ ಕಾಶ್ಮೀರಿಗೆ ಒಂದು ರೀತಿ ಕನ್ಫ್ಯೂಸ್ ಆಗತ್ತೆ. ಏನಿದು? ಕೋಪ ಬರುತ್ತೆ. ನನ್ನ ರಚನೆಯಲ್ಲಿ ಒಳ್ಳೆ ಅಂಶಗಳೇ ತುಂಬಿರೋದು, ದೋಷ ಅನ್ನೋದು ಇಲ್ಲವೇ ಇಲ್ಲ. ಈ ಒಬ್ಬ ಹುಡುಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ, ಎಷ್ಟು ಉದ್ಧಟನಾಗಿದ್ದಾನೆ ಅಂತ ಹೇಳಿ ಪ್ರತಿ ಮಾತನ್ನ ಹೇಳಿದಾಗ ನಿಮಾಯಿ ಪಂಡಿತರು ಹೇಳ್ತಾರೆ, ಆಯ್ತು ಅಂತ ಹೇಳಿ ಒಂದೆರಡು ದೋಷಗಳನ್ನ ತೋರಿಸ್ತಾರೆ. ಅದಾದ ಮೇಲೆ ಕೇಶವ ಕಾಶ್ಮೀರಿಗೆ ಮಾತೇ ಇರೋದಿಲ್ಲ.
ಅವ್ರಿಗೂ ಗೊತ್ತಾಗತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಕೇಶವ ಕಾಶ್ಮೀರಿ ಒಬ್ಬ ಸರಸ್ವತಿಯ ಭಕ್ತನಾಗಿದ್ದ. ಸರಸ್ವತಿ ಅನುಗ್ರಹವಿತ್ತು. ಆತ ಯಾರ ಜೊತೆ ವಾದ ಮಾಡ್ತಾನೋ ಸರಸ್ವತಿ ದೇವಿಯೇ ಆತನ ನಾಲ್ಗೆಯಲ್ಲಿ ಕೂತು ಆತನಿಗೆ ಜ್ಞಾನವನ್ನ ಮಾತುಗಳನ್ನ ನೀಡ್ತಾ ಇದ್ಲು. ಆ ಕಾರಣದಿಂದ ಯಾರೂ ಕೂಡ ಈತನನ್ನ ಸೋಲಿಸಲಿಕ್ಕೆ ಆಗಿರಲಿಲ್ಲ. ಈತನಿಗೆ ಜಗದ್ವಿಜಯಿ ಆ, ಆ, ಏನ್ ಹೇಳ್ತಾರೆ, ದಿಗ್ವಿಜಯ್. ಅಂದ್ರೆ ಎಲ್ಲ ದಿಕ್ಕುಗಳಲ್ಲೂ ಆತ ವಿಜಯವನ್ನ ಪಡೆದಿದ್ದ. ದಿಗ್ವಿಜಯ ಪಂಡಿತ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಆದಮೇಲೆ ಹೇಗೆ ಸರಸ್ವತಿ ದೇವಿ ನನ್ನನ್ನು ಕೈ ಬಿಟ್ಬಿಟ್ಲು ಅಂತ ಹೇಳಿ ಆತ ಚಿಂತೆಗೊಳಗಾಗ್ತಾನೆ. ಆ ಪರಿಸ್ಥಿತಿಯಿಂದ ಆತ ಹೊರ ಹೋಗಿ ರಾತ್ರಿ ಮಲಗಲಿಕ್ಕೆ ಹೋದಾಗ ಆಗ ರಾತ್ರಿ ನಿದ್ದೆನೇ ಬರುವುದಿಲ್ಲ, ಬಟ್ ಸ್ವಲ್ಪ ನಿದ್ದೆ ಹಚ್ಚಿದಾಗ ಆದಾಗ ಆತನಿಗೆ ಕನಸಿನಲ್ಲಿ ಸರಸ್ವತಿ ದೇವಿ ಬರ್ತಾಳೆ. ಆತ ಪ್ರಶ್ನಿಸ್ತಾನೆ ಆಕೆನ, ನೀನು ನನ್ನನ್ನು ಕೈ ಬಿಟ್ಬಿಟ್ಟಿಲ್ಲ ದೇವಿ ಇವತ್ತು. ನಾನು ಅವನ ಮುಂದೆ ಸೋತು, ಆ ಹುಡುಗನ ಮುಂದೆ ಸೋತು, ಎಲ್ಲರೂ ಕೂಡ ನನ್ನ ಮೇಲೆ ನಗಾಡ್ತಾ ಇದ್ರು. ಬಟ್ ಆ ಹುಡುಗನೇ ನನ್ನ ಮಾನರಕ್ಷಣೆಯನ್ನ ಮಾಡ್ದ. ನಾಳೆ ಬಂದು ಮಾತಾಡೋಣ ಅಂತ ಆತನೇ ತುಂಬ ಸೌಮ್ಯವಾಗಿ ಹೇಳ್ದ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಸುಂದರವಾಗಿದ್ದಾನೆ ಆ ಹುಡುಗ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ ಮಾತನ್ನ? ಪಂಡಿತ ಹೇಳ್ತಾ ಇದ್ದಾರೆ, ಕಾಶ್ಮೀರಿ ಪಂಡಿತ. ಕಾಶ್ಮೀರ ಘಾಟಿ ಆ ಕನಸಿನಲ್ಲಿ ಈ ರೀತಿ ಪ್ರಶ್ನಿಸ್ತಾ ಇದ್ದ ಸರಸ್ವತಿ ದೇವಿಗೆ. ದೇವಿ ಆಗ ಸರಸ್ವತಿ ದೇವಿ ಹೇಳ್ತಾಳೆ, ಅರೇ ನೀನು ನನ್ನ ಅನುಗ್ರಹಕ್ಕೆ ಏನೋ ಪಾತ್ರನಾಗಿದ್ದೀಯಾ, ಯಾವಾಗಲೂ ನಿನ್ನ ಮೇಲೆ ನನ್ನ ವರ ಇರುತ್ತೆ ಅಂತ ನಿನಗೆ ಗೊತ್ತು. ಬಟ್ ನಾನು ಇವತ್ತು ನಿನಗೆ ಅನುಗ್ರಹ ಕೊಟ್ಟಿದ್ದೀಯಲ್ಲ, ಅದು ಬಹಳ ವಿಶೇಷವಾದದ್ದು. ನೀನು ನನ್ನ ಸ್ವಾಮಿಯ ಮುಂದೆ ನೀನು ಆತನ ದರ್ಶನ, ಆತನ ಸಾನ್ನಿಧ್ಯದಲ್ಲಿ ನಿದ್ದೆ. ನಿನ್ನನ್ನು ಯಾರು ಸೋಲಿಸಿದರೋ ಅವ್ರು ಯಾರು ಸಾಮಾನ್ಯರಲ್ಲ. ಅವರು ಆತ ಶ್ರೀ ಕೃಷ್ಣನೇ, ಸಾಕ್ಷಾತ್ ಭಗವಂತ ಶ್ರೀ ಕೃಷ್ಣನೇ ಚೈತನ್ಯ. ಹೊರ ರೂಪದಲ್ಲಿ ಆತ ಈಗ ತಾನು ಒಂದು ರೀತಿ ಆವೃತವಾಗಿರುವಂತೆ ಛನ್ನ ಅವತಾರದಂತೆ ಪ್ರಕಟವಾಗಿದ್ದಾನೆ. ಕೆಲ ತಿಂಗಳು ವರ್ಷಗಳಾದ ಮೇಲೆ ಆತ ಕೃಷ್ಣನಾಮ ಸಂಕೀರ್ತನೆಯನ್ನ ಸ್ಥಾಪಿಸ್ತಾನೆ, ಅನಾವರಣ ಮಾಡ್ತಾನೆ. ಆದರೆ ಆತ ಸಾಕ್ಷಾತ್ ಶ್ರೀ ಕೃಷ್ಣನೇ. ಯಾರು ಹೇಳ್ತಾ ಇದ್ದಾರೆ? ಸರಸ್ವತಿ ಸರಸ್ವತಿ ದೇವಿ. ಸೊ ನಾನು ನಿನಗೆ ಇವತ್ತು ಕೊಟ್ಟಿದ್ದು ಪರಮ ಅನುಗ್ರಹ. ಇಲ್ಲಿವರೆಗೂ ನಾನೇನು ನಿನಗೆ ಜ್ಞಾನ ಕೊಡ್ತಾ ಇದ್ದೆ, ನೀನೇನು ಎಲ್ಲರನ್ನು ಸೋಲಿಸಿ ಎಲ್ಲರನ್ನಿಂದ ನೀನು ಪ್ರಸಿದ್ಧಿಯನ್ನು ಪಡಿತಾ ಇದ್ದೆ, ಅದೆಲ್ಲವೂ ಕೂಡ ಅದು ಬಾಹ್ಯ. ಇದು ನಿಜವಾದ ಅನುಗ್ರಹ. ಏನದು? ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣನ ಸಾನ್ನಿಧ್ಯ, ದರ್ಶನ, ಪ್ರಸಾದ. ಅದು ಸೊ ದುರ್ಗೆ, ಶಿವ, ಸರಸ್ವತಿ, ಇಂದ್ರ, ಚಂದ್ರ, ವರುಣ, ಶಿವ, ಬ್ರಹ್ಮ ಎಲ್ಲರೂ ಕೂಡ ಕೃಷ್ಣನ ಸೇವೆಗಾಗಿ ಹಾತೊರಿತಾರೆ. ಯಾರೊಬ್ಬರು ಕೃಷ್ಣನ ಭಕ್ತಿಯನ್ನು ಮಾಡ್ತಾರೋ ಅವರ ಮೇಲೆ ವಿಶೇಷವಾಗಿ ಸಂಪ್ರೀತರಾಗಿರ್ತಾರೆ. ಸೊ ಇದನ್ನು ತಿಳಿದು ಯಾವುದೇ ಭಯ, ಯಾವುದೇ ದುಗುಡ, ಚಿಂತೆ ಇಲ್ಲದೆ ಕೃಷ್ಣನ ಆಶ್ರಯವನ್ನು ಸಂಪೂರ್ಣವಾಗಿ ನಾವು ಸ್ವೀಕರಿಸಿ ಮುನ್ನಡಿಬೇಕು. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಇದೇ ಉದ್ದೇಶಕ್ಕೆ ದೇವತೆಗಳ ಸ್ಥಾನವನ್ನು ಹೇಳ್ತಾ ಇರೋದು. ಆತ ಏನು ಜರಿತಾ ಇಲ್ಲ ದೇವತೆಗಳನ್ನು ಪೂಜಿಸುವವರನ್ನ, ಬಟ್ ಹೇಳ್ತಾ ಇದ್ದಾನೆ ವಾಸ್ತವವನ್ನ. ನೀವು ನನ್ನಲ್ಲಿ ಪೂರ್ಣವಾಗಿ ಆಶ್ರಿತರಾದರೆ ನನ್ನ ಬಳಿ ಬರ್ತೀರಾ. ದೇವತೆಗಳ ಆಶ್ರಯ ಪಡೆದ್ರೆ ಈ ಜಗತ್ತನ್ನಂತಹ ಕತ್ತಲಲ್ಲೇ ಕೊರಗ್ತಾ ಇರ್ತೀರ. ಸೊ ಕೃಷ್ಣ ಈ ಮಾತುಗಳನ್ನು ಅಧ್ಯಾಯ 7ರಲ್ಲಿ ಮತ್ತು 9ರಲ್ಲಿ ಪದೇ ಪದೇ ಹೇಳಿದ್ದಾನೆ. ಈಗ ಮಾಯಾವಾದ ಸಿದ್ಧಾಂತ ಅದೇನಿತ್ತು ಅದ್ರ ಬಗ್ಗೆ ಒಂದೆರಡು ಅಂಶ ನೋಡೋಣ. ಬೇರೊಬ್ಬರು ಓದಬೇಕಿಲ್ಲಿ. ಇದು ಕೂಡ ಭಗವದ್ಗೀತೆ 7ನೇ 9ನೇ ಅಧ್ಯಾಯದ ಎರಡೂ ಕಡೆ ಬರ್ತದೆ. ನೀವು ನಾನು ಶ್ಲೋಕ ಬರೆದಿರೋದಲ್ಲಿ ನೀವು ರೆಫರೆನ್ಸನ್ನು ಬರ್ಕೊಂಡು ಹೆಚ್ಚು ಡೀಟೇಲ್ಸನ್ನು ನೀವು ಖುದ್ದಾಗಿ ನೀವೇ ಓದಿ ಪಡ್ಕೊಳ್ಳಿ ಅಂತ ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಓದಿ, ಯಾರು ಓದ್ತೀರಾ ಓದಿ ಇಲ್ಲಿ. ಸೊ ಮಾಯಾವಾದ ಸಿದ್ಧಾಂತ ಇದು ಸುಳ್ಳು ಸಿದ್ಧಾಂತ, ಸುಳ್ಳು ಉಪಾಸನೆ. ಅದು ಏನು ಹೇಳುತ್ತೆ, ಅದರಲ್ಲಿರೋ ದೋಷ ಏನು, ಅದರ ಫಲ ಏನು, ಅದು ಹೇಗೆ ಭಕ್ತಿಗೆ ಒಂದು ರೀತಿ ಅಡ್ಡಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓದಿ, ಯಾರಾದ್ರೂ ಓದಿ ದಯವಿಟ್ಟು ಫಾಸ್ಟ್. ಪರಮ ಸತ್ಯನು ಶಾಶ್ವತ ವ್ಯಕ್ತಿ ನಿರಾಕಾರನಲ್ಲ. ಕೃಷ್ಣನ ದಿವ್ಯ ಮಾನವ ಸಮಾನ ರೂಪವನ್ನು ಮೂಢರು ಸಾಮಾನ್ಯ ಮಾನವನಂತೆ ಭಾವಿಸುತ್ತಾರೆ. ಮಾಯವಾದ ಸಿದ್ಧಾಂತದಲ್ಲಿ ಪರಮ ಅಂದ್ರೆ ಏನು ಅಂತ ಹೇಳ್ತಾರೆ? ನಿರಾಕಾರ ಬ್ರಹ್ಮ. ಈ ಶ್ರೀಕೃಷ್ಣ, ರಾಮ ಅಥವಾ ಈ ಭಗವಂತನ ಅವತಾರಗಳೆಲ್ಲ ಸಾಮಾನ್ಯ ಅಂತ ಪರಿಗಣಿಸ್ಬಿಡ್ತಾರೆ. ಮುಂದೆ ಓದಿ.
ಹ್ಮ್ ಯೋಗ ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಎಲ್ಲರೂ ಕೃಷ್ಣನನ್ನು ಅರಿಯಲಾರರು. ನಿರಾಕಾರ ಬ್ರಹ್ಮಜ್ಞಾನವು ಪರಮ ಸತ್ಯದ ಭಾಗಶಃ ಅಪೂರ್ಣ ಅರಿವು ಅರಿವು ಮಾತ್ರ. ಭಗವಾನ್ ಅರಿವು ಸಂಪೂರ್ಣ ಜ್ಞಾನ. ಹ್ಮ್. ಭಗವಂತನ ಶಾಶ್ವತ ರೂಪ, ಗುಣ ಮತ್ತು ಲೀಲೆಗಳನ್ನು ಅನುಕರಿಸುವವರು ಶುದ್ಧ ಅನುಕರಿಸೋದಲ್ಲ, ನಿರಾಕರಿಸುವವರು ನಿರಾಕರಿಸುವವರು. ನಿರಾಕರಿಸುವವರು ಶುದ್ಧ ಭಕ್ತಿಯನ್ನು ಪಡೆಯಲಾರರು. ಮಾಯಾವಾದವು ಶರಣಾಗತಿ ಮತ್ತು ಶುದ್ಧ ಭಕ್ತಿಗೆ ಅಡ್ಡಿಯಾಗುತ್ತದೆ. ಇದು ಸೊ ಭಗವಂತನ ರೂಪ ಗುಣ ಲೀಲೆಗಳನ್ನ ಅವರು ಏನ್ ಮಾಡ್ತಾರೆ, ಸುಳ್ಳು ಅಂತ ಹೇಳ್ತಾರೆ, ತಾತ್ಕಾಲಿಕ ಅಥವಾ ಭೌತಿಕ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಭಕ್ತಿಯಲ್ಲಿ ಮುಖ್ಯ ಒಂದು ಸಿದ್ಧಾಂತ ಏನದು, ಭಗವಂತನ ಸ್ವರೂಪ ಅದು ದಿವ್ಯ, ಆತನ ನಾಮರೂಪ ಗುಣ ಲೀಲೆಗಳು ದಿವ್ಯ. ಅವುಗಳ ಮೇಲೆಯೇ ವ್ಯಕ್ತಿಗೆ ಆ, ಆ, ಶ್ರದ್ಧೆಯನ್ನ ಅವರು ಒಂದು ರೀತಿ ಅದನ್ನು ನಾಶ ಮಾಡ್ತಾರೆ. ಸೊ ಹಾಗಾಗಿ ವ್ಯಕ್ತಿ ಭಕ್ತಿಯಲ್ಲಿ ಈ ಒಂದು ಧಾರಣೆ ಇಟ್ಟು, ಈ ಒಂದು ಅರ್ಥ ಕಲ್ಪನೆಯನ್ನಿಟ್ಟು ಮುನ್ನಡೆಯಲಿಕ್ಕೆ ಆಗೋದಿಲ್ಲ. ಅದೊಂದು ದೊಡ್ಡ ಅಡ್ಡಿ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಮಾಯಾವಾದನ್ನ ಖಂಡಿಸ್ತಾನೆ. ಸೊ ಅಫ್ಕೋರ್ಸ್ ಅನೇಕ ಜಾಗಗಳಲ್ಲಿ ಪ್ರಭುಪಾದರು ಕೂಡ ಇದ್ರ ಕುರಿತಾಗಿ ಹೆಚ್ಚು ಡೀಟೇಲ್ಸ್ ಅನ್ನ ಬರೆದಿದ್ದಾರೆ. ಸೊ ಒಟ್ಟಾರೆ ಹೇಳೋದಾದ್ರೆ ನಾವೇನು ಈ 12ನೇ ಶ್ಲೋಕ ನೋಡಿದ್ವಿ, ದೇವತೆಗಳ ಪೂಜೆ ಅದು ನಮ್ಮನ್ನು ಕತ್ತಲಿ ಕರೆದೊಯ್ಯುತ್ತೆ. ಕರೆಕ್ಟಾ? ಹ್ಮ್ ಹ್ಮ್. ಮಾಯಾವಾದ ಅಥವಾ ನಿರ್ವಿಶೇಷವಾದ ಅಥವಾ ಈ ಹುಸಿ ಧಾರ್ಮಿಕವಾದಿಗಳು ಅಂದ್ರೆ ಹೊರರೂಪದಲ್ಲಿ ಅವರು ಭಕ್ತರಂತೆ ಧಾರ್ಮಿಕವಾದಿಗಳಂತೆ ಕಾಣ್ತಾರೆ. ಬಟ್ ಅವರು ಪ್ರಭುಪಾದರು ಹೇಳಿದ್ರಲ್ಲ, ಅನೇಕ ಅನೈತಿಕ ಕಾರ್ಯಗಳಲ್ಲಿ ತೊಡಗಿರ್ತಾರೆ, ಮೋಸ ವಂಚನೆಗಳನ್ನ ಮಾಡ್ತಾರೆ, ಈ ಜಗತ್ನಲ್ಲೇ ಎಲ್ಲ ಭೌತಿಕ ಲಾಭಗಳನ್ನ ಪಡಿಲಿಕ್ಕೆ ಅಂತ ಹೇಳಿ ಅವರು ಪೂರ್ತಿಯಾಗಿ ತೊಡಗಿರ್ತಾರೆ. ಸೊ ಅದು ಕೂಡ ಸುಳ್ಳು ಉಪಾಸನೆಯಲ್ಲಿಯೇ ಎಣಿಸಲಾಗುತ್ತೆ. ಸೊ ದೇವತೆಗಳ ಉಪಾಸನೆ ಕತ್ತಲಿ ಕರೆದೊಯ್ಯುತ್ತೆ, ಮಾಯಾವಾದ ಹುಸಿ ಧಾರ್ಮಿಕವಾದ ಅದು ಇನ್ನೂ ಕಗ್ಗತ್ತಲಿ ಕರೆದೊಯ್ಯುತ್ತೆ. ಸೊ ಒಟ್ಟಾರೆ ಎರಡೂ ಕೂಡ ನಮಗೆ ಕತ್ತಲಲ್ಲಿ ದಬ್ಬುತ್ತಾ ಇದ್ದಾವೆ. ಕದಿಯತ್ತೆ. ಸೊ ಇದು 12ನೇ ಶ್ಲೋಕದ ಅರ್ಥ. ಈ ದಿನ ನಾವು 13ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಈಗ ಸ್ಪಷ್ಟ ಆಯ್ತಲ್ಲ 12ನೇ ಶ್ಲೋಕ ಏನು ಅಂತ, ನೆನ್ನೆ ಚರ್ಚೆ. ಈಗ 13. 12ರ ಕುರಿತಾಗಿ ಏನಾದರೂ ಕ್ವಶನ್ ಇದೆಯಾ? 13 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು. ಓಕೆ. ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ್ ಅಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ ವಿಚಚಕ್ಷಿರೇ. ಇದು ಯಾವ ಮಂತ್ರವನ್ನ ಹೋಲುತ್ತೆ ನೋಡಿ? 10ನೇ ಮಂತ್ರನ. ನೋಡಿ, ಎಕ್ಸಾಕ್ಟ್ ವರ್ಡ್ಸ್ ಕೂಡ ಅದೇ ರೀತಿ ಇದೆ, ಶ್ಲೋಕದ ಪದಗಳು ಕೂಡ ಸೇಮ್ ಇದೆ, ಕೇವಲ 2 ಶಬ್ದಗಳು ಬದಲಾಗಿದ್ದಾವೆ. ಏನವು ಬದಲಾಗಿರುವಂತ ಪದಗಳು ಯಾವುದು ನೋಡಿ ಹೇಳಿ. 10ನೇ ಶ್ಲೋಕವನ್ನ ನೋಡ್ತಾ 13 ಮತ್ತೆ 10 ಇವೆರಡರಲ್ಲಿರೋ ವ್ಯತ್ಯಾಸ ಏನು? ದಾಹುರ ಸಂಭವಾತ್ ಅಂತ ಇದೆ ಆ 12ರಲ್ಲಿ. ಇದರಲ್ಲಿ ದಾಹುರ ವಿದ್ಯಾಯ ಅಂತ ಅವಿದ್ಯೆ ಸೂಚಿಸುತ್ತೆ. ಅದರಲ್ಲಿ 9 ದಾಹುರ ವಿದ್ಯಾ ಅಂತ ಇದೆ 10ರಲ್ಲಿ. ಸಂಭವಾತ್ ಅಂಡ್ ಅಸಂಭವಾತ್ ಸಂಭವ ಅಂತ ಇದೆ ಅಷ್ಟೇ. ಸೇಮ್ 12ರಲ್ಲಿ ಹೇಗೆ ಅವಿದ್ಯೆ ಬದಲು ಅಸಂಭವ ಅಥವಾ ಅಸಂಭೂತಿ ಅಂತ ಬಂದಿತ್ತು, ವಿದ್ಯೆ ಬದಲು ಸಂಭೂತಿ ಅಂತ ಬಂದಿತ್ತು. ಇಲ್ಲಿ ಏನ್ ಬರುತ್ತೆ? ಇಲ್ಲೂ ಅದೇನೆ, ಅವಿದ್ಯೆ ಬದಲು ಅಸಂಭವ ಅಂತ ಇದೆ, ವಿದ್ಯೆ ಬದಲು ಸಂಭವ ಅಂತ ಇದೆ. ಸೊ ಸಂಭವ ಅಂದ್ರೆ ಸಂಭೂತಿ ಅಂತಾನೆ ಅರ್ಥ. ಸಂಭೂತಿ ಸಂಭವ ಇದರ ಅರ್ಥಗಳು ಒಂದೇ. ಏನದು? ಪರಮಪ್ರಭು, ಪುರುಷೋತ್ತಮ. ಅಸಂಭವ ಅಂದ್ರೆ ಬೇರೆದೆಲ್ಲದೂ ಕೂಡ, ಆ ಭಗವಂತನನ್ನ ಬಿಟ್ಟು ಬೇರೆದೇನಿದೆ ಅದೆಲ್ಲವೂ ಕೂಡ ಅಸಂಭವ ಅಂತ ಹೇಳಲಾಗತ್ತೆ. ನೋಡಿ, ನೀವು ಬೇಕಾದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ಮಂತ್ರ 13ರಲ್ಲಿ ಅಸಂಭೂತಿ ಅಥವಾ ಅಸಂಭವ ಅಂದ್ರೆ ಏನರ್ಥ? ಪರಮ ಸತ್ಯನನ್ನು ಬಿಟ್ಟು ಬೇರೆ ಎಲ್ಲದರ ಪೂಜೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರಲ್ವಾ, ಅವೆರಡನ್ನೂ ಕೂಡ ಇದರಲ್ಲೇ ಇಡ್ಲಾಗಿದೆ. ನೆನಪು ಮಾಡ್ಕೊಳ್ಳಿ, ಮಂತ್ರ 9 ಮಂತ್ರ 10 ಅದೇ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿತ್ತು.
ಈಗಲೂ ಕೂಡ ಅಷ್ಟೇ 12 ಮತ್ತು 13 ಅದೇ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸಂಭೂತಿ ಅಂದ್ರೆ ಏನರ್ಥ? ಸಂಭೂತಿ ಅಂದ್ರೆ ಪರಮ ಪ್ರಭು ಎಂದು ಹಾ, ಕರೆಯಲ್ಪಡುವುದು. ಸೊ ಇಲ್ಲಿ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸ್ತಾ ಇದೆ ಪೂರ್ಣ ಪುರುಷೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಭಗವಾನ್. ಭಗವಂತ. ಓಕೆ, ಸೊ ಅಸಂಭೂತಿ ಮತ್ತೆ ಸಂಭೂತಿ ಅಥವಾ ಅಸಂಭವ ಅಥವಾ ಸಂಭವ ಇವುಗಳ ಅರ್ಥ ಬರ್ಕೊಂಡ್ಬಿಡಿ ಅಲ್ಲಿ, ಯಾಕಂದ್ರೆ ಅದನ್ನ ತಿಳಿದು ಬಿಟ್ರೆ ಮುಂದಿಂದೆಲ್ಲ ಸ್ಪಷ್ಟ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಕೆಳಗಡೆ ಇರೋ 1, 2, 3, 4 ಅದು ತಾತ್ಪರ್ಯದಲ್ಲಿರೋ ಅಂಶಗಳು, ಅದನ್ನ ಓದ್ತಾ ನಾವು ನೋಡೋಣವಂತೆ. ಓಕೆ, ಈಗ ಅನುವಾದ ಮಂತ್ರ 13ರ ಅನುವಾದ. ಯಾರು ಓದ್ತೀರಾ? ಓದಿ ಮಂತ್ರ 13ರ ಅನುವಾದ. ನಾವು ಓದ್ಲಾ ಪ್ರಭುಜಿ? ಓದಿ. ಅನುವಾದ. ಸಕಲ ಕಾರಣಗಳಿಗೂ ಪರಮ ಕಾರಣಕರ್ತನಾದವನನ್ನು ಪೂಜಿಸುವುದರಿಂದ ಒಂದು ಪರಿಣಾಮ ಉಂಟಾಗುತ್ತದೆ. ಪರಮನಲ್ಲದವನನ್ನು ಪೂಜಿಸುವುದರಿಂದ ಇನ್ನೊಂದು ಪರಿಣಾಮ ಉಂಟಾಗುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಇದನ್ನೆಲ್ಲ ಪೂರ್ವಾಚಾರ್ಯರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಸೊ ಭಗವಂತ ಶ್ರೀಕೃಷ್ಣ ಪರಮ ಕಾರಣಕರ್ತ, ಆತನನ್ನ ಪೂಜಿಸೋದ್ರಿಂದ ನಿಮಗೆ ಒಂದು ಪರಿಣಾಮ ಸಿಗುತ್ತೆ. ಆತನನ್ನ ಬಿಟ್ಟು ಬೇರೆಲ್ಲ ಏನಿದೆ ಈ ಜಗತ್ತಿನಲ್ಲಿ, ದೇವತೆಗಳಾಗಿರಬಹುದು, ಮನುಷ್ಯ ಜೀವಿಗಳಾಗಿರಬಹುದು, ಅಥವಾ ಯಾವುದೇ ವಿಶೇಷ ಶಕ್ತಿವಂತ ಅಂಶಗಳಾಗಿರಬಹುದು, ಅವುಗಳನ್ನು ಪೂಜಿಸೋದ್ರಿಂದ ನಮ್ಗೇನು ಸಿಗುತ್ತೆ? ಇನ್ನೊಂದು ಫಲ ಸಿಗುತ್ತೆ. ಕೃಷ್ಣನನ್ನ ಪೂಜಿಸೋದ್ರ ಫಲ ಬೇರೆ, ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೆಲ್ಲ ಪೂಜಿಸ್ತಿರು ಕೂಡ ಅದರ ಫಲ ಬೇರೆ. ಮಂತ್ರ 10 ಇದೇ ರೀತಿ ಇತ್ತ ನೋಡಿ ಸ್ವಲ್ಪ. ಹೌದು ಪ್ರಭು. ಹೌದು. ವಿದ್ಯೆಯನ್ನು ಪೂಜಿಸುವುದರಿಂದ ಒಂದು ಫಲ, ಅವಿದ್ಯೆಯನ್ನು ಪೂಜಿಸುವುದರಿಂದ ಇನ್ನೊಂದು ಫಲ ಅಂತಿರ್ತದೆ. ವಿದ್ಯೆ ಪಾಲಿಸೋದ್ರಿಂದ, ವಿದ್ಯೆಯನ್ನು ಗಳಿಸೋದ್ರಿಂದ ಒಂದು ಫಲ, ಏನದು ಫಲ? ಸದ್ಗುಣ. ಅವಿದ್ಯೆಯಿಂದ ದುರ್ಗುಣ. ಅಲ್ಲಿತ್ತು, ನಿಮ್ಗೆ ನೆನ್ಪು ಮಾಡ್ಕೊಳ್ಳಿ ಬೇಕಿದ್ರೆ. ಅಲ್ಲಿ ಸುಮಾರು 18 ಸದ್ಗುಣಗಳನ್ನ ಕೃಷ್ಣ 18 ಪ್ರಭುಪಾದರು ಸದ್ಗುಣ ವರ್ಣಿಸಿದ್ರಲ್ವಾ? ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೇಗೆ ಅಲ್ಲಿ ವಿದ್ಯೆ ಅಂತ ಇತ್ತು, ಜ್ಞಾನ ಅಂತ ಇತ್ತು, ಇಲ್ಲಿ ಪೂಜೆ ಅಥವಾ ಉಪಾಸನೆ ಅಂತ ಇದೆ. ಅದೇ ಡಿಫರೆನ್ಸು. ಅದಕ್ಕೆ ಹೇಳಿದ್ದು ಆ 3 ಶ್ಲೋಕಗಳ ಫ್ರೇಮ್ವರ್ಕ್ ಅನ್ನ ತಿಳ್ಕೊಂಡ್ಬಿಟ್ರೆ ಇನ್ನು 3ಅನ್ನ ನೀವು ಎಕ್ಸಾಕ್ಟ್ ಆಗಿ ಫಾಲೋ ಮಾಡ್ಬೋದು. ಎನಿವೆ, ನಾನು ತುಂಬಾ ಸಲ ಹೇಳಿ ಬೋರ್ ಮಾಡ್ತಾ ಇದ್ದೀನಿ. ಎನಿವೆ, ಇದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಭಾವಾರ್ಥ ನೋಡಿ. ಕೆಲವೊಂದು ಅಂಶಗಳನ್ನ ನಾನು ಸಂಕ್ಷೇಪವಾಗಿ ಹೇಳ್ತೀನಿ, ಯಾಕಂದ್ರೆ ತುಂಬಾ ಡೀಟೇಲ್ ಆಗಿದೆ ಭಾವಾರ್ಥ. ನೀವು ನಿಮ್ಮ ಸಮಯದಲ್ಲಿ ಓದ್ತಾ ಹೋಗಿ. ಸೊ ಪ್ರಭುಪಾದರು ಶ್ಲೋಕದಲ್ಲಿ ಒಂದು ಕೊನೆ ಸಾಲು ಏನ್ ಹೇಳುತ್ತೆ? ಏನಸ್ತದ್ ವಿಚಚಕ್ಷಿರೇ. ನೋಡಿ, ಶ್ಲೋಕದಲ್ಲಿ ಆ ಶಬ್ದ ಇದೆ. ಇತಿ ಶುಶ್ರುಮ ಧೀರಾಣಾಂ ಏನಸ್ತದ್ ವಿಚಚಕ್ಷಿರೇ. ಇದನ್ನ ಧೀರ ವ್ಯಕ್ತಿಗಳಿಂದ ಕೇಳಿ ತಿಳಿಬೇಕು. ಅವರು ಇದನ್ನ ಚೆನ್ನಾಗಿ ವರ್ಣಿಸಿದ್ದಾರೆ. ಸೊ ಅಲ್ಲೂ ಕೂಡ ಇದೇ ಮಾತು ಬಂದಿತ್ತು, ಧೀರ ಅಂದರೆ ಯಾರು ಅಂತೆಲ್ಲ ನಾವು ನೋಡಿದ್ವಲ್ವ. ಹೌದು. ಸೊ ಅದೇ ರೀತಿ ಗುರುಗಳು. ಎಸ್. ಸೊ ಧೀರ, ಸೊ ಆಧ್ಯಾತ್ಮಿಕ ಜ್ಞಾನವನ್ನ ಒಬ್ಬ ಧೀರ ವ್ಯಕ್ತಿಯಿಂದ ನಾವು ಕೇಳಿ ತಿಳಿಬೇಕು. ಧೀರ, ಧೃತಿ, ಧೀರ ಪ್ರಮಾಣ ಪುರುಷರಿಂದ ತಿಳಿದುಕೊಳ್ಳಬೇಕೆಂದು ಈ ಮಂತ್ರದಲ್ಲಿ ಹೇಳಿ ಪ್ರಭುಪಾದರು ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ಸೊ ಅಲ್ಲಿ ನಾವು ಕೆಲ ಅಂಶಗಳನ್ನ ನೋಡಿದ್ವಿ, ಧೀರ ಅಂದ್ರೆ ಯಾರು ಅಂತ. ಪ್ರಭುಪಾದರು ಅದನ್ನ ಸ್ವಲ್ಪ ಇಲ್ಲಿ ಇನ್ನಷ್ಟು ವರ್ಣನೆ ಮಾಡ್ತಾರೆ. ಐಹಿಕ ಜಗತ್ತಿನ ಬದಲಾವಣೆಗಳಿಂದ ವಿಚಲಿತನಾಗದವನು, ಅಲ್ಲೂ ಅದೇ ಇತ್ತು, ನೆನಪು ಮಾಡ್ಕೊಳ್ಳಿ. ಗುರುವಿನ ಆಚಾರ್ಯನ ಬಳಿ ಒಬ್ಬನು ಕೇಳಿ ತಿಳಿದುಕೊಳ್ಳದಿದ್ದರೆ ದಿವ್ಯ ಜ್ಞಾನದ ನಿಜವಾದ ಅರಿವು ಆಗುವುದಿಲ್ಲ. ಸೊ ಒಬ್ಬ ಆಚಾರ್ಯ, ಒಬ್ಬ ಗುರುವನ್ನ ಸ್ವೀಕರಿಸದೆ ನಾವು ಜ್ಞಾನ ಅಥವಾ ಪೂಜೆ ಮಾಡ್ಲಿಕ್ಕೆ ಹೊರಟ್ರೆ ಅದು ನಿಷ್ಫಲವಾಗ್ತದೆ. ಆಚಾರ್ಯವಾನ್ ಪುರುಷೋ ವೇದ. ಯಾರು ಆಚಾರ್ಯರನ್ನ ಪಡೆದು ವೇದಶಾಸ್ತ್ರಗಳನ್ನ ತಿಳಿತಾರೋ ಅಥವಾ ಪೂಜೆ ಉಪಾಸನೆಗಳನ್ನ ಮಾಡ್ತಾರೋ ಅವರು ನಿಜವಾಗಿಯೂ ತಿಳಿದವರು. ಬೇರೆಯವರೆಲ್ಲ ಸರಿಯಾಗಿ ತಿಳಿದಿಲ್ಲ ಅಂತ ವೇದದಲ್ಲೇ ಹೇಳಿದ್ದಾರೆ. ಸೊ ಆಚಾರ್ಯನು ವೈದಿಕ ಸಾಹಿತ್ಯದಲ್ಲಿ ಉಕ್ತವಾಗಿರುವ ಯಾವುದನ್ನೂ ಸೃಷ್ಟಿಸುವುದಿಲ್ಲ, ಹೇಳುವುದಿಲ್ಲ. ಅಂದ್ರೇನು? ತಾನೇ ಯಾವುದೇ ಮಾತುಗಳನ್ನ ಅವನು ಹೇಳೋದಿಲ್ಲ. ಅವನು ವೇದಗಳಲ್ಲಿ ಹೇಳಿರೋದನ್ನೇ ಹೇಳ್ತಾರೆ, ಉಕ್ತವಾಗಿರದ ಯಾವುದನ್ನು ಸೃಷ್ಟಿಸೋದಿಲ್ಲ. ಸೊ ಅಂಥವರನ್ನ ನಾವು ಪಾಲಿಸ್ಬೇಕು. ಪ್ರಭುಪಾದರು ಆ ಭಗವದ್ಗೀತೆ ಶ್ಲೋಕ ಪಿತೃನ್ ಯಾಂತಿ ಪಿತೃವ್ರತ ಯಾಂತಿ ದೇವವ್ರತ ದೇವಾನ್
ಸೊ ವ್ಯಕ್ತಿಗಳು ಯಾರನ್ನ ಪೂಜಿಸ್ತಾರೋ ಆ ಗತಿಯನ್ನ ಪಡೀತಾರೆ, ಅವರ ಲೋಕವನ್ನ ಪಡೀತಾರೆ. ಸೊ ಇಲ್ಲಿ ಬಹಳ ಮುಖ್ಯವಾದಂತ ಒಂದು ಅಂಶ ಬರುತ್ತೆ. ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಜನ ಎಲ್ಲರೂ ಕೂಡ ದೊಡ್ಡ ಗುರುಗಳಂತೆ ವರ್ತಿಸ್ತಾರೆ. ಅದ್ರ ಬಗ್ಗೆ ಟೀಕೆ ಅನಿಸಿಕೆ ಹೇಳೋದು. ಒಂದ್ಸಲ ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ. ಆತ ನೋಡ್ದ, ನಾನು ಧೋತಿ ಕುರ್ತದಲ್ಲಿ ತಿಲಕ್ಕು ಜಪಮಾಲೆ ಎಲ್ಲ ಹಿಡಿದು ಹೋಗ್ತಾ ಇರೋದು ನೋಡ್ದ. ಆತ ಏನು, ಎಲ್ಲರೂ ಈ ರೀತಿಯಾದವ್ರು ಸಿಗೋದಿಲ್ಲಲ್ಲ ಗಿರಾಕಿಗಳು ಅವನಿಗೆ. ಸೊ ನಮ್ಮ ಹತ್ರ ಮಾತಾಡೋದಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಅದು ಇದು ಕೇಳ್ತಾ ಇದ್ದ. ಸ್ವಾಮೀಜಿ, ದೇವರು ಎಲ್ಲರೂ ಒಬ್ಬರೇ ಅಲ್ವಾ? ಯಾರನ್ನ ಪೂಜೆ ಮಾಡಿದ್ರು ಒಂದೇ ಅಲ್ವಾ? ಇದನ್ನ ನಾನು ಈ ರೀತಿ ಸ್ವೀಕರಿಸ್ತೀನಿ. मैं ये मानता हूँ कि सबको पूजा करने से वही फल मिलता है, अंत में सभी एक ही है ना. ಹಿಂದಿಲಿ ಹೇಳ್ತಾ ಇದ್ದ ಆತ. ಕೊನೆಗೆ ಎಲ್ಲರೂ ಒಬ್ಬನೇ ತಾನೇ. ನೀವು ಆ ದೇವ್ರನ್ನ ಪೂಜೆ ಮಾಡಿದ್ರೆ ಆಯ್ತು, ಈ ದೇವ್ರನ್ನ ಪೂಜೆ ಮಾಡಿದ್ರೆ ಆಯ್ತು, ಎಲ್ಲ ಕೊನೆಗೆ ಅಲ್ಲಿಗೆ ಹೋಗ್ತಾ ಇರ್ತಾನೆ. ನಾನು ಇದನ್ನ ಸ್ವೀಕರಿಸ್ತೀನಿ. ಏನು ಈತ ಸ್ವೀಕರಿಸ್ಬಿಟ್ರೆ ಅದು ಸತ್ಯ ಆಗ್ಬಿಡ್ಬೇಕಾ? ನೋಡಿ, ಹೊರಗಡೆ ಭೌತಿಕ ಜ್ಞಾನ ಅಂತ ಬಂದಾಗ ಜನ ಓ ಕಾಲೇಜಿಗೆ ಹೋಗಿ ಡಿಗ್ರಿ ಪಡೆದವನು ಅವನು ಇವನು ಅಂತ ಹೇಳಿ ಗೌರವಿಸಿ ಅವ್ರು ಹೇಳೋ ಮಾತನ್ನ ಪ್ರಮಾಣ ಅಂತ ಸ್ವೀಕರಿಸ್ತಾರೆ ಅಲ್ವಾ? ಈಗ ಇಂಜಿನಿಯರಿಂಗು ಮೆಡಿಕಲ್ಲು, ಇವ್ರು ಅಷ್ಟೆಲ್ಲ ಓದಿದಾರಪ್ಪ, ಅಷ್ಟೆಲ್ಲ ತಿಳಿದಿದ್ದಾರೆ, ಅವ್ರ ಮಾತು ಸರಿ ಇರುತ್ತೆ ಅಂತ. ಬಟ್ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದಾಗ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಗುರುಗಳ ಥರ ಮಾತಾಡ್ತಾರೆ. ತಿಳಿದಿದಾರೋ ತಿಳಿದಿಲ್ವೋ, ಬಟ್ ಎಲ್ಲರೂ ಕೂಡ ತಮ್ಮ ತಮ್ಮ ಒಪಿನಿಯನ್ ಹೇಳಲಿಕ್ಕೆ ಮುಂದೆ ಬರ್ತಾರೆ. ಹೊರಗಡೆ ನೀವೆಲ್ಲ ಕಾಣ್ತೀರ ಅಂಥದ್ದೇ ಅಲ್ವೇ? ಸೊ ಜನ ಆಧ್ಯಾತ್ಮಿಕ ಜೀವನ ಏನಿದೆ ಅದು ಒಂದು ವಿಜ್ಞಾನ. ಆ ಜ್ಞಾನವನ್ನು ನಾವು ಒಬ್ಬ ಸರಿಯಾದಂತಹ ಅಧಿಕೃತ ವ್ಯಕ್ತಿಯಿಂದ ಕೇಳಿ ತಿಳ್ಕೊಳ್ಬೇಕು ಅನ್ನೋದನ್ನ ಪರಿಗಣಿಸೋದೇ ಇಲ್ಲ. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ನಡಿ, ನಿನಗೆ ಯಾರು ಸರಿ ಅಂತಾರೋ ಅವ್ರನ್ನ ಪೂಜೆ ಮಾಡು, ಕೊನೆಗೆ ಎಲ್ಲದೂ ಅಲ್ಲಿಗೆ ಹೋಗುತ್ತಲ್ವಾ? ಎಲ್ಲ ನದಿಗಳು ಸಮುದ್ರಕ್ಕೆ ಹೋಗ್ತವೆ. ನೀನು ಯಾರನ್ನಾದ್ರೂ ಪೂಜೆ ಮಾಡ, ಮುಖ್ಯ ಏನಪ್ಪಾ? ಭಕ್ತಿ. ಯಾರನ್ನ ಪೂಜೆ ಮಾಡ್ತೇವೆ ಇಂಪಾರ್ಟೆಂಟ್ ಅಲ್ಲ. ಕೇಳಿದ್ದೀರಾ ಈ ಮಾತುಗಳನ್ನೆಲ್ಲ? ಹರೇ ಕೃಷ್ಣ. ಜನ ಹಿಂಗೆ ಹೇಳ್ತಾರೆ, ಯಾರನ್ನಾದ್ರೂ ಪೂಜೆ ಮಾಡು, ಮನ್ಸಲ್ಲಿ ಶ್ರದ್ಧೆ ಇಂಪಾರ್ಟೆಂಟ್. ಸೊ ಇದು ಆಕ್ಚುಲಿ ನಮ್ಮ ಪೂಜೆ ಅಥವಾ ಉಪಾಸನೆ ಅಥವಾ ಜ್ಞಾನ ಅಂದಾಗ ಮೊದಲು ನಾವು ಒಬ್ಬ ಗುರು ಆಚಾರ್ಯರನ್ನ ಸ್ವೀಕರಿಸ್ಬೇಕು. ಆ ನಂತರ ಅವ್ರು ಹೇಳುವಂತಹ ಜ್ಞಾನವನ್ನ ನಾವು ಸರಿಯಾಗಿ ಕಲಿಬೇಕು. ಆ ಆಚಾರ್ಯನ ಯಾವ ಗುಣಗಳಿಂದ ನಾವು ಹುಡುಕಿ ಪಡಿಬೇಕು ಅನ್ನೋದನ್ನ ಆಗ್ಲೇ ಹೇಳಿದ್ದಾರೆ, ಧೀರ ವ್ಯಕ್ತಿಯ ಲಕ್ಷಣಗಳೆಲ್ಲ ಹೇಳಿದ್ದಾರೆ ಅಲ್ವಾ? ಸೊ ಆದ ನಂತರ ಅವ್ರೇನು ವರ್ಣಿಸ್ತಾರೋ ಆ ಜ್ಞಾನವನ್ನು ನಾವು ಸ್ವೀಕರಿಸಿ ಮುನ್ನಡಿಬೇಕು. ನಮ್ಮ ಮನಸ್ಸಿನಂತೆ ಆತ ಹೇಳ್ದ, ಈತ ಹೇಳ್ದ, ನಮ್ಮ ಪಕ್ಕದ ಮನೆಯವರು ಹೇಳಿದ್ರು, ಆ ಸ್ವಾಮೀಜಿ ಹೇಳ್ದ, ಆ ದೇವಸ್ಥಾನದಲ್ಲಿ ಒಬ್ರು ಅವ್ರು ಹೇಳಿದ್ರು, ಫೋನಲ್ಲಿ ನಾನು ಈ ಚಾನಲಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಅವರು ಭಾಳ ಚೆನ್ನಾಗಿ ಸಂಸ್ಕೃತ ಬರುತ್ತೆ, ಅವ್ರು ಅದನ್ನ ಹೇಳ್ತಾರೆ, ಅಲ್ಲಿ ಜ್ಯೋತಿಷಿಗಳು ಅದು ಹೇಳಿದ್ರು, ಇದು ಹೇಳಿದ್ರು. ಇದೆಲ್ಲ ಸರಿ ಅಂತ ಅಲ್ಲ. ಒಬ್ಬ ಆಚಾರ್ಯ ಅಥವಾ ಗುರು, ಶ್ರೀಲ ಪ್ರಭುಪಾದರು, ಈ ರೀತಿಯಾದಂಥ ಆಚಾರ್ಯರು ಏನು ಹೇಳ್ತಾರಲ್ಲ ಅದನ್ನು ಮುಖ್ಯವಾಗಿ ಪರಿಗಣಿಸ್ಬೇಕು. ಸೊ ಎಲ್ಲರೂ ಹೇಳೋ ರೀತಿ ಜೀವನ ಮಾಡ್ತಾ ಇದ್ರೆ ಎಲ್ಲಿಗೂ ಹೋಗಲ್ಲ. ಪ್ರಭುಪಾದರು ಬಹಳ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ, ಇಲ್ಲಿ ಮುಂದೆ ಬರುತ್ತೆ. ಆ ಉದಾಹರಣೆನ ಮುಂದೆ ನೋಡೋಣಂತೆ. ಬಟ್ ಈ ಒಂದು ಪ್ಯಾರಾಗ್ರಾಫ್ ಏನಿದೆ, ನಾನಾ ಬಗೆಯ ಅರ್ಚನೆಯಿಂದ, ಇದನ್ನು ಓದಿ. ಎರಡನೇ ಪ್ಯಾರಾಗ್ರಾಫ್ ಓದಿ ಡೈರೆಕ್ಟ್ ಫಾಸ್ಟ್. ನಾನಾ ಬಗೆಯ ಅರ್ಚನೆಯಿಂದ ನಾನಾ ಬಗೆಯ ಫಲಗಳು ದೊರಕುತ್ತವೆ ಎಂದು ಈಶೋಪನಿಷತ್ತಿನಲ್ಲಿ ಹೇಳಿದೆ. ನಾವು ಪರಮಪ್ರಭುವನ್ನು ಭಜಿಸಿದರೆ ಖಂಡಿತವಾಗಿ ಅವನ ಶಾಶ್ವತ ಧಾಮದಲ್ಲಿ ಅವನನ್ನು ಸೇರುತ್ತೇವೆ. ಸೂರ್ಯದೇವನನ್ನು ಚಂದ್ರದೇವನನ್ನು ಭಜಿಸಿದರೆ ನಾವು ಸೂರ್ಯಲೋಕವನ್ನು ಚಂದ್ರಲೋಕವನ್ನು ಸೇರುತ್ತೇವೆ ಎನ್ನುವುದರಲ್ಲಿ ಕಿಂಚಿತ್ತೂ ಸಂಶಯವಿಲ್ಲ. ಯೋಜನಾ ಆಯೋಗಗಳನ್ನು ಇರಿಸಿಕೊಂಡು ರಾಜಕೀಯ ಡೊಂಬರಾಟವಾಡುತ್ತಾ ಈ ಹಾಳು ಲೋಕದಲ್ಲಿಯೇ ಇರಬಯಸಿದರೆ ನಾವು ಖಂಡಿತವಾಗಿಯೂ ಹಾಗೆ ಮಾಡಬಹುದು. ಕೊನೆ ಮಾತಾದ ವ್ಯಂಗ್ಯ. ಆಕ್ಚುಲಿ ನೀವು ದೊಡ್ಡದಾಗಿ ಎಜುಕೇಷನ್ನು, ಡೆವಲಪ್ಮೆಂಟು, ಅಡ್ವಾನ್ಸ್ಮೆಂಟು, ಪೊಲಿಟಿಕಲ್ ಚೇಂಜು ಆ ರೀತಿ ಅಂತೆಲ್ಲ ನೀವು ಮಾತಾಡಿದ್ರೆ ಇಲ್ಲೇ ಇರಿ, ಖುಷಿಯಾಗಿರಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ ನೀವು ಹಾಗೆ ಮಾಡ್ಬೋದು.
ಯೋಜನಾ ಆಯೋಗಗಳು ಅದು ಮಾಡ್ತಾ ಇದ್ವಿ ಇದು ಮಾಡ್ತಾ ಇದ್ವಿ ಇದೆಲ್ಲ ಏನು ಪೂಜೆ ಗೀಜೆ ಏನು ಬೇಡ, ಆಯಿತು ಆಗಿರಿ. ಭೌತಿಕ ಜಗತ್ತಿನಲ್ಲಿ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇರಿ. ಸೊ ಪ್ರಭುಪಾದರು ಏನು ಹೇಳ್ತಾರೆ ನೋಡಿ, ಈಶೋಪನಿಷತ್ತಿನ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಬೇರೆ ಬೇರೆಯವರ ಪೂಜೆಯಿಂದ ಬೇರೆ ಬೇರೆ ಫಲ ಸಿಗುತ್ತೆ. ಈ ಶ್ಲೋಕದಲ್ಲಿ ಅದೇ ಹೇಳ್ತಾ ಇರೋದು. ಯಾರನ್ನ ಪೂಜೆ ಮಾಡಿದ್ರು ಒಂದೇ ಫಲ ಸಿಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ಶಾಸ್ತ್ರದಲ್ಲಿ. ಜನ ಏನು ಮಾತಾಡ್ತಾರಲ್ಲ, ಯಾರನ್ನ ಪೂಜೆ ಮಾಡ್ತೀರಾ ಅದೇನು ಇಂಪಾರ್ಟೆಂಟ್ ಅಲ್ಲ ಕಣ್ರಿ, ನೀವು ಶ್ರದ್ಧೆ ಇಟ್ಟಿರಿ, ನೀವು ಪೂಜೆ ಮಾಡಿದ್ರೆ ಎಲ್ಲದೂ ಕೂಡ ಅಲ್ಲಿಗೆ ಹೋಗುತ್ತೆ, ಎಲ್ಲದೂ ಒಂದೇ ಅಲ್ವಾ. ಏನದು ಒಂದೇ? ಅದು ನಿರಾಕಾರ. ಅದೇ ಆ್ಯಕ್ಚುಲಿ ಅವ್ರು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಎಲ್ಲವೂ ಕೂಡ ಒಂದೇ ಅಲ್ವಾ. ಕೃಷ್ಣನ್ ಪೂಜೆ ಮಾಡು, ಇಂದ್ರನ್ ಪೂಜೆ ಮಾಡು, ಆ ಷಣ್ಮುಖನ್ ಪೂಜೆ ಮಾಡು, ಗಣೇಶನ್ ಪೂಜೆ ಮಾಡು, ದೇವಿನ ಪೂಜೆ ಮಾಡು, ಶಿವನ್ ಪೂಜೆ ಮಾಡು, ಆ ಅಲ್ಲಾಹನ್ ಇಟ್ಕೋ ಅಥವಾ ಕ್ರೈಸ್ಟ್ ಇಟ್ಕೋ ಅಥವಾ ಇನ್ಯಾರ್ಯಾರು ಇದ್ದಾರೋ ಹೆಸರೆಲ್ಲ ಬರ್ಕೊಳ್ಳಿ, ಎಲ್ಲರೂ ಒಂದೇ ಅಲ್ವಾ, ನೀವು ಯಾಕೆಲ್ಲ ಇದು ಮಾಡ್ತೀರಾ ಅಂತ ಹೇಳ್ತಾರಲ್ಲ. ಈಗ ಪ್ರಭುಪಾದರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆ ನೀವು ಓದಿದಾಗ ಸ್ಪಷ್ಟ ಆಗುತ್ತೆ. ಸೊ ಈ ಶ್ಲೋಕದಲ್ಲಿ ಅದನ್ನು ಎಂದೂ ಕೂಡ ಸಮರ್ಥನೆ ಮಾಡಿಲ್ಲ. ಆ ಸಿದ್ಧಾಂತ ಏನಿದೆಯಲ್ಲ, ನೀವು ಯಾರನ್ನು ಪೂಜೆ ಮಾಡಿದ್ರು ಕೊನೆಗೆ ಅಲ್ಲಿಗೆ ಹೋಗ್ತೀರಾ. ಎಲ್ಲಿಗೆ ಹೋಗ್ತೀರಾ? ಅವರ ಅರ್ಥ ಏನು ಅಂದರೆ, ಅದು ಬೇಸಿಕಲಿ ನಿರಾಕಾರ ಬ್ರಹ್ಮ ಏನಿದೆಯಲ್ಲ ಅದೇ ಪರಮ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ, ಗುಣ ಇಲ್ಲ. ನೀವು ಕೃಷ್ಣ ಅಂತ ಅನ್ನೋ ರೂಪ ಮಾಡ್ಕೊಂಡಿದ್ದೀರಾ, ಬೇರೆಯವರು ಇನ್ನೊಂದು ರೂಪ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಏನು ಅರ್ಥ ಇದೆ? ಯಾರನ್ನಾದರೂ ಪೂಜೆ ಮಾಡಿ ಕೊನೆಗೆ ಹೆಂಗಿದ್ರು ನಿರಾಕಾರವಾಗ್ತೀವಿ ತಾನೇ. ಇದು ಜನ ಮಾತಾಡ್ತಾ ಇರೋದು. ಇದು ಸರಿನಾ? ಈಶೋಪನಿಷತ್ನಲ್ಲಿ ಎಲ್ಲಾದ್ರೂ ಈ ರೀತಿ ಬಂದಿದೆಯಾ? ಇಲ್ಲಿವರೆಗೂ ನಾವೇನು ಓದಿದ್ದೇವೆ ಅದರಲ್ಲಿ ಬಂದಿದೆಯಾ? ಭಗವದ್ಗೀತೆಯಲ್ಲಿ ಎಲ್ಲಾದ್ರೂ ಇದೆಯಾ ಆ ರೀತಿ? ಇಲ್ಲ. ಸೊ ಜನ ಏನು ಹೇಳ್ತಾರೆ, ಇದು ಸುಮ್ಮನೆ ಹಾಗೇ ನಡೀತಾ ಇದೆ, ಸಿದ್ಧಾಂತದ ಪ್ರಮಾಣ ಇಲ್ಲ, ಒಬ್ಬ ಗುರುವಿನ ವಾಕ್ಯದಲ್ಲಿ ಇದೆಲ್ಲೂ ಕಂಡಿಲ್ಲ. ಸದ್ಗುರುವಿನ ವಾಕ್ಯದಲ್ಲಿ, ಪ್ರಭುಪಾದರ ಮಾತಿನಲ್ಲಿ ಅಥವಾ ಯಾವುದೇ ಒಬ್ಬ ಪ್ರಾಮಾಣಿಕ ಆಚಾರ್ಯರು ಅವರ ಮಾತಿನಲ್ಲಿ ಇದೆಲ್ಲೂ ಇಲ್ಲ. ಸೊ ಪ್ರಭುಪಾದರು ಈಗ ಮುಂದೆ ಒಂದು ಒಳ್ಳೆ ಚೆನ್ನಾಗಿರೋ ಇದು ಹೇಳ್ತಾರೆ. ಬೇರೆಯವರು ಓದ್ತೀರಾ ಯಾರಾದ್ರು? ಈ ಪೂರ ಪ್ಯಾರಾಗ್ರಾಫ್ ಅನ್ನ ಓದ್ಬೇಕು. ಈ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಒಳ್ಳೆ ಉದಾಹರಣೆ ಬರುತ್ತೆ, ಸೊ ಗಮನಿಸಬೇಕು. ಓದಿ. ಏನನ್ನಾದರೂ ಮಾಡುವುದರಿಂದ ಇಲ್ಲವೇ ಯಾರನ್ನಾದರೂ ಪೂಜಿಸುವುದರಿಂದ ಎಲ್ಲರೂ ಅದನ್ನೇ ಪಡೆಯುತ್ತಾರೆ ಎಂದು ಧರ್ಮ ಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ. ಪರಂಪರೆಯ ಸಂಪರ್ಕವೇ ಇಲ್ಲದ ತಮಗೆ ತಾವೇ ಗುರುಗಳೆಂದು ಕರೆದುಕೊಳ್ಳುವವರಿಂದ ಅಂತಹ ಮೂರ್ಖ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಎಲ್ಲ ಮಾರ್ಗಗಳು ಒಂದೇ ಗಮ್ಯ ಸ್ಥಾನಕ್ಕೆ ಒಯ್ಯುತ್ತವೆ. ಮಾನವನು ದೇವತೆಗಳನ್ನು, ಪರಮ ಪ್ರಭುವನ್ನು ಅಥವಾ ಬೇರೆ ಇನ್ಯಾವುದನ್ನು ತನ್ನದೇ ಆದ ಉಪಾಸನಾ ಮಾರ್ಗದಿಂದ ಈ ಗುರಿ ಸಾಧನೆ ಮಾಡಬಹುದೆಂದು ಸದ್ಗುರುವು ಹೇಳುವುದಿಲ್ಲ. ಒಬ್ಬನು ತಾನು ಒಂದು ಇಲ್ಲೊಂದು ಉದಾಹರಣೆ ಬರ್ತಾ ಇದೆ. ಈಗ ಮುಂದೆ ಏನು ಓದ್ತಾ ಇದ್ದಾರೆ ಮಾತಾಜಿಯವರು, ಇಲ್ಲೊಂದು ಉದಾಹರಣೆ ಬರುತ್ತೆ, ಇದನ್ನು ಗಮನಿಸಬೇಕು. ಕೊನೆಗೆ ನಾನು ಕೇಳ್ತೀನಿ, ಯಾರಾದರೂ ತಮ್ಮ ಶಬ್ದಗಳಲ್ಲಿ ಇದನ್ನ ಸಿದ್ಧಾಂತವನ್ನು ಸ್ಪಷ್ಟಪಡಿಸ್ತಾ ಈ ಉದಾಹರಣೆನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದು ನಿಮ್ಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ, ಅದಕ್ಕೆ ನಾನು ಅದನ್ನ ಕೇಳ್ತೀನಿ. ಓದಿ. ಒಬ್ಬನು ತಾನು ಒಂದು ಸ್ಥಳಕ್ಕೆ ಹೋಗಬೇಕಾದರೆ ಅಲ್ಲಿಗೆ ಒಂದು ಟಿಕೆಟ್ ತೆಗೆದುಕೊಳ್ಳಬೇಕು ಎಂದು ಜನಸಾಮಾನ್ಯನಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ಕಲ್ಕತ್ತೆಗೆ ಟಿಕೆಟ್ ತೆಗೆದುಕೊಂಡವನು ಕಲ್ಕತ್ತೆಗೆ ಹೋಗಬಹುದೇ ಹೊರತು ಬೊಂಬಾಯಿಗಲ್ಲ. ಆದರೆ ಗುರುಗಳು ಎಂದು ಕರೆದೊಯ್ಯುವವರು ಯಾವುದೇ ಅಥವಾ ಎಲ್ಲಾ ಟಿಕೆಟುಗಳಿಂದ ತಾವು ಒಬ್ಬರನ್ನು ಪರಮಪುರುಷನ ಬಳಿಗೆ ಕರೆದೊಯ್ಯಬಲ್ಲೆವೆಂದು ಹೇಳುತ್ತಾರೆ. ಅಂತಹ ಲೌಕಿಕವಾದ ಮತ್ತು ಹೊಂದಾಣಿಕೆಯ ಕೊಡುಗೆಗಳು ಅನೇಕ ಮೂರ್ಖರನ್ನು ಆಕರ್ಷಿಸುತ್ತವೆ. ಅವರು ಹೀಗೆ ಸೃಷ್ಟಿಸಿದ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ವಿಧಾನಗಳಿಂದ ಹೋಗುತ್ತಾರೆ. ಆದರೆ ವೈದಿಕ ಉಪದೇಶಗಳು ಅವನ್ನು ಸಮರ್ಥಿಸುವುದಿಲ್ಲ. ಪರಂಪರಾಗತವಾದ ಸದ್ಗುರುವಿನಿಂದ ಜ್ಞಾನ ಪಡೆಯದೆ ಒಬ್ಬನು ನೈಜ ವಸ್ತುಗಳನ್ನು ಯಥಾವತ್ತಾಗಿ ಪಡೆಯಲು ಸಾಧ್ಯವಿಲ್ಲ. ಓಕೆ, ಒಂದ್ ಸ್ವಲ್ಪ. ಸೊ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆ 2 ಸಾಲಲ್ಲಿದೆ. ಆ ಉದಾಹರಣೆ ನಿಮ್ ಶಬ್ದದಲ್ಲಿ ಹೇಳಿ, ಅಲ್ಲಿರೋದನ್ನ ಓದಬೇಡಿ. ಆ ನಂತರ ಅದರಿಂದ ಏನ್ ತತ್ವ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅದನ್ನ ಹೇಳಿ. ಯಾರಾದ್ರೂ ಹೇಳಿ. ಹರೇ ಕೃಷ್ಣ ಪ್ರಭು, ನಾನು ಹೇಳ್ತೇನೆ. ಹೇಳಿ. ಹರೇ ಕೃಷ್ಣ ಪ್ರಭು, ಅದು ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಾವು ಒಂದು ಊರಿಗೆ ಹೋಗ್ಲಿಕ್ಕೆ ಟಿಕೆಟ್ ಅನ್ನ ತಗೊಳ್ತೀವಿ, ಅದನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತೀವಿ ಅಂತ ಹೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಪ್ರಭು ಏನ್ ಹೇಳ್ತಾ ಇದ್ದಾರೆ, ನಾವು ಒಂದನ್ನೇ ಇದನ್ನ ಮಾಡ್ಬೇಕು. ಪರಂಪರೆನ ಯಾವುದೇ ಆಗ್ಲಿ ಭಕ್ತಿ ಮಾಡೋದನ್ನ ಗುರುಗಳ ಅಂದ್ರೆ
ಯಥಾವತ್ತಾಗಿ ಗುರು ಪರಂಪರೆಯಿಂದ ಬಂದಿರೋ ಗುರುಗಳಿಂದನೇ ನಾವು ಕಲಿಬೇಕು. ಅವರು ಗುರುಗಳು ಏನು ಹೇಳ್ತಾರೆ ವೇದಶಾಸ್ತ್ರಗಳಲ್ಲಿ, ಭಗವಂತ ಏನು ಹೇಳಿದಾನೆ ಅದನ್ನೇ ಅವರು ದೃಢವಾಗಿ ನಮಗೆ ತಿಳಿಸಿಪಡಿಸ್ತಾರೆ. ಅಂದರೆ ಹೇಳ್ಕೊಡ್ತಾರೆ ನಮಗೆಲ್ಲ, ಪ್ರತಿಯೊಂದನ್ನು ಅವರು ವಿವರವಾಗಿ ಹೇಳ್ಕೊಡ್ತಾರೆ. ಅದನ್ನು ನಾವು ಪಾಲನೆ ಮಾಡ್ತಾ ಹೋದರೆ ಇಂಥ ಲೌಕಿಕವಾದಂಥ ಗುರುಗಳನ್ನು ನಾವು ನಂಬಬಾರದು ಮತ್ತು ಕೇಳಲೂಬಾರದು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? ಇನ್ನಷ್ಟು ತಮ್ಮ ಮತ್ತೆ ಮಾತಿನಲ್ಲಿ. ಪರಂಪರೆಯಿಂದ ಬಂದ ಗುರುಗಳ ಹತ್ರ ನಾವು ಕೇಳಿ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ಬೇಕು ಅನ್ನೋದು ಪರಂಪರೆಯಿಂದ ಬಂದಿದ್ದು. ಓಕೆ ಓಕೆ ಓಕೆ, ಅದು ಇನ್ಯಾರಾದ್ರೂ correct ಹೇಳ್ತೀರಾ? ಆಗಿರುತ್ತೆ. ಎಸ್ ಕರೆಕ್ಟ್. ಇನ್ಯಾರಾದ್ರೂ ಹೇಳ್ತೀರಾ? ದೇವತೆಗಳನ್ನ ಪೂಜೆ ಮಾಡಿದ್ರೆ ಹ್ಮ್. ದೇವತೆಗಳ ಎದುರಿಗೆ ಹೋಗ್ತಾರೆ, ಹಾ ಪರಮಪುರುಷನ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಅದು ಎಕ್ಸಾಕ್ಟ್, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ನೋಡಿ, ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ ಆ ತತ್ವನ ನೀವು ಸ್ಪಷ್ಟವಾಗಿ ಆ ಒಂದು ಅಥವಾ ಎರಡು ಲೈನೇ ಇರುತ್ತೆ ಆನ್ಸರ್, ಅದನ್ನ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿ. ಸೊ ಪ್ರಭುಪಾದ್ರ ಮಾತಲ್ಲಿ ಏನು ಹೇಳ್ತಾ ಇದ್ದಾರೆ, ಕಲ್ಕತ್ತಾಗೆ ಟಿಕೆಟ್ ತಗೊಂಡ್ರೆ ಕಲ್ಕತ್ತಾಗ ಹೋಗ್ಬೋದೇ ಹೊರತು ಮುಂಬೈಗೆ ಹೋಗಕ್ ಆಗೋದಿಲ್ಲ. ಬೊಂಬೈ ಅಂದ್ರೆ ಮುಂಚೆ ಮುಂಬೈಗೆ ಬೊಂಬೈ ಅಂತಿದ್ರು. ಹಾಗೆ ನೀವು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರೆ ನೀವು ಗೋಲೋಕಕ್ಕೆ ಹೋಗಕ್ ಆಗೋದಿಲ್ಲ. ಸರಳವಾಗಿದೆ. ಆ ಶ್ಲೋಕ ಏನಿತ್ತು ಭಗವದ್ಗೀತೆ, ಯಾಂತಿ ದೇವ ವ್ರತ ದೇವನ್, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಸಿದ್ಧಾಂತ. ಏನದು ಉದಾಹರಣೆ ಇರೋದೇನು, ಎಲ್ಲಿಗೆ ಟಿಕೆಟ್ ತಗೊಳ್ತೀರೋ ಅಲ್ಲಿಗೆ ಹೋಗ್ತೀರಾ, ಬೇರೆ ಕಡೆ ಹೋಗಲ್ಲ. ತತ್ವ ಏನು, ಯಾರನ್ನ ಪೂಜೆ ಮಾಡ್ತೀರೋ ನೀವು ಅವ್ರ ಬಳಿ ಹೋಗ್ತೀರಾ, ಬೇರೆ ಕಡೆ ಹೋಗೋದಿಲ್ಲ. ಕೃಷ್ಣನ್ ಪೂಜೆ ಮಾಡಿದ್ರೆ ಕೃಷ್ಣನ್ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀರಾ, ಅದು ಹೇಳ್ತಾ ಇದ್ದಾರೆ. ಓಕೆ, ಸ್ಪಷ್ಟವಾಯ್ತಾ? ನಿಮಗೆ ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ನೀವು ಇಷ್ಟು ಬರೆದ್ರು ಸಾಕು, ಬಟ್ ತತ್ವ ಸ್ಪಷ್ಟವಾಗಿರಬೇಕು. ಸೊ ಅಫ್ಕೋರ್ಸ್ ನೀವು ಹೇಳ್ದ ಹಾಗೆ ಗುರುಗಳನ್ನ ಪರಂಪರೆಯಲ್ಲಿ ಬರೋರು ಅವರು ಅದೆಲ್ಲ ಸರಿ, ಬಟ್ ತತ್ವ ಬಂತ ಅಲ್ಲಿ ತತ್ವ ಬರಬೇಕು, ಅದು ಇಂಪಾರ್ಟೆಂಟು. ನೀವು ತತ್ವ ಹೇಳ್ದೇನೆ ಬರೀ ಗುರುಗಳನ್ನ ಸ್ವೀಕರಿಸ್ಬೇಕು, ಅದು ಕರೆಕ್ಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸಾಕ್ಟ್ ತತ್ವ ಬರಬೇಕು. ನೀವು ಉತ್ತರಗಳನ್ನು ಹೇಳುವಾಗ ನೀವು ಎಷ್ಟು ಸ್ಪಷ್ಟವಾಗಿ ಆನ್ಸರ್ಸ್ ಬರೀತೀರೋ ಅದರಿಂದ ನಿಮ್ಮ ತಿಳುವಳಿಕೆ ಕೂಡ ಬೆಳೆಯುತ್ತೆ. ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಮಾರ್ಕ್ಸ್ ಏನೋ ಬಿಡಿ, ಮಾರ್ಕ್ಸ್ ಪರೀಕ್ಷೆದಿರಬಹುದು, ಬಟ್ ನಾನು ಅದನ್ನ ಪರಿಗಣಿಸ್ತಾನೆ ಇಲ್ಲ ಆಕ್ಚುಲಿ. ಓಕೆ ಓಕೆ, ತಿಳುವಳಿಕೆ ಬರುತ್ತೆ. ನಿಮಗೆ ಪರೀಕ್ಷೆಗೆ ತಿಳಿಸೋದಾಗಿದ್ರೆ ನಾನು ಮೊದಲನೇ ದಿನನೇ ಕಂಪ್ಲೀಟ್ ಮಾಡಿ ಹೋಗ್ಬಿಡ್ತಾ ಇದ್ದೆ. ಸೊ ಪಾಯಿಂಟ್ ಏನು, ಆ ತಿಳುವಳಿಕೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಯಾರನ್ನ ನಾವು ಪೂಜಿಸ್ತೀವೋ ಆ ಲೋಕವನ್ನ ಪಡಿತೀವಿ. ಏನ್ ಜನ ಮಾತನಾಡ್ತಾ ಇದಾರಲ್ಲ, ಯಾರನ್ನ ಪೂಜೆ ಮಾಡಿದ್ರು ಅಲ್ಲಿಗೆ ಹೋಗ್ತೀವಿ ತಾನೆ, ಇದು ಎಷ್ಟು ಸುಳ್ಳು ಅನ್ನೋದು ನಮ್ಗೆ ಇಲ್ಲಿ ತಿಳಿತದೆ ಅಲ್ವಾ? ಸೊ ಹಾಗಾಗಿ ಆ ಮೊದಲನೇ ಅಂಶ ನಿಮಗೆ ಶ್ಲೋಕದಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಏನದು, ಎಲ್ಲಾ ಮಾರ್ಗಗಳು ಒಂದೇ ಗುರಿಯತ್ತ ಒಯ್ಯುತ್ತವೆ. ಇದು ತಪ್ಪು ಸಿದ್ಧಾಂತ. ಆಲ್ ಪಾತ್ಸ್ ಲೀಡ್ ಟು ಸೇಮ್ ಗೋಲ್ ಅಂತ ಇಂಗ್ಲಿಷ್ ಅಲ್ಲಿ ದೊಡ್ಡದಾಗಿ ಹೇಳ್ತಾರೆ. ಅದೆಂಗಪ್ಪ ಸಾಧ್ಯ? ಈ ಜಗತ್ನಲ್ಲಿ ಆ ರೀತಿ ಎಂದು ಕಾಣೋದಿಲ್ಲ ನಾವು. ಬೇರೆ ಬೇರೆ ರೋಡ್ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಇದು ತಪ್ಪು ಸಿದ್ಧಾಂತ. ಇದನ್ನ ಧೀರ ವ್ಯಕ್ತಿ ಗುರುಗಳಿಂದ ಕೇಳಿ ತಿಳಿಯಿರಿ. ಓಕೆ, ಸೊ ಈಗ ಪ್ರಭುಪಾದರು ಮುಂದೆ ಆ ಪರಂಪರೆಯಿಂದ ಜ್ಞಾನ ಪಡೆಯೋದಂದ್ರೆ ಅರ್ಥ ಏನು, ಆ ಪರಂಪರೆ ಅಂದ್ರೆ ಏನು, ಅದನ್ನ ಭಗವದ್ಗೀತೆ ಶ್ಲೋಕದಿಂದಾನೇ ಹೇಳ್ತಾರೆ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ದಿವ್ಯ ಜ್ಞಾನವನ್ನ ನಾನು ಪರಂಪರೆಯಲ್ಲಿಯೇ ಪ್ರವಹಿಸ್ತಾ ಇದ್ದೀನಿ. ಪರಂಪರೆ ಜೊತೆ ಯಾರು ಸೇರಿದಾರೋ ಅವರು ನನ್ನ ಈ ದಿವ್ಯ ಜ್ಞಾನವನ್ನ ಸರಿಯಾಗಿ ಪಡೀತಾರೆ. ಯಾವಾಗ ಆ ಪರಂಪರೆಯಲ್ಲಿ ಒಂದು ರೀತಿ ಭಗ್ನ ಆಯ್ತು, ಮುರಿದು ಹೋಯ್ತು ಆ ಪರಂಪರೆ, ಆಗ ನಾನೇ ಬಂದು ಮತ್ತೆ ಈ ಪರಂಪರೆಯನ್ನ ಸ್ಥಾಪಿಸಿದೆ. ಅದಕ್ಕೆ ನಾನು ಈಗ ಬಂದು ನಿನಗೆ ಹೇಳ್ತಾ ಇದ್ದೀನಿ, ಹೇ ಅರ್ಜುನ. 4ನೇ ಅಧ್ಯಾಯದಲ್ಲಿ ಆ ಶ್ಲೋಕ ಇದೆ, ನೀವು ಬೇಕಾದ್ರೆ ನೋಡಿ. ಸೊ ಶ್ರೀಕೃಷ್ಣ ಎಷ್ಟು ಈ ಪರಂಪರೆಗೆ ಮಹತ್ವ ಕೊಡ್ತಾನೆ ಅಂದ್ರೆ, ಯಾವ್ಯಾವಾಗ ಈ ಪರಂಪರೆ ಖಂಡನೆ ಆಗ್ತದೋ ಅಂದ್ರೆ ಏನು, ಭಗ್ನವಾಗ್ತದೋ, ಆಗ ಆತನೇ ಬಂದು ಮತ್ತೆ ಜ್ಞಾನವನ್ನ ನೀಡ್ಲಿಕ್ಕೆ ಅವನು ಪ್ರಕಟವಾಗ್ತಾನೆ. ಸೊ ಆ ಅರ್ಜುನನನ್ನ ನಾವು ಒಬ್ಬ ಪರಂಪರೆಯ ಆದಿ ಪ್ರವರ್ತಕ ಅಂತ ಸ್ವೀಕರಿಸ್ಬೇಕು. ಅರ್ಜುನನಿಂದ ಒಂದು ಪರಂಪರೆ ಬಂತು. ಶ್ರೀಕೃಷ್ಣ ಅದೇ ಮಾತು ಹೇಳಿರೋದು, ಏವಂ ಪರಂಪರಾ ಪ್ರಾಪ್ತಂ. ಈ ದಿವ್ಯ ಜ್ಞಾನವನ್ನ ಪರಂಪರೆಯಿಂದ ಸ್ವೀಕರಿಸಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, ಅರ್ಜುನನಿಗೆ ವಿಶೇಷ ಯಾವ ಗುಣಗಳಿದ್ದು, ಅರ್ಹತೆ ಇತ್ತು? ಶ್ರೀಕೃಷ್ಣ ಆತನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ? ಅರ್ಜುನ ಶ್ರೀಕೃಷ್ಣನ ಭಕ್ತನಾಗಿದ್ದ, ಆತನ ಮಿತ್ರನಾಗಿದ್ದ. ಸೊ ಒಂದು ಪರಂಪರೆಯಲ್ಲಿ ಬರುವಂಥವರು ಅವರು ಭಕ್ತರಾಗಿರ್ತಾರೆ, ಭಕ್ತಿ ಪಾಲನೆ ಮಾಡ್ತಾ ಇರ್ತಾರೆ.
ಸೊ ಅಂಥವರಿಂದ ನಾವು ಜ್ಞಾನವನ್ನು ಪಡಿಬೇಕೇ ಹೊರತು ಎಂಥ ದೊಡ್ಡ ವಿದ್ವಾನ್ ಅಥವಾ ಸಂಸ್ಕೃತ ಭಾಷಾ ಜ್ಞಾನ ಪರಿಣತರಾಗಿರಬಹುದು, ಅಥವಾ ದೊಡ್ಡ ದೊಡ್ಡದಾಗಿ ಭಾಷಣ ಕೊಡೋರಾಗಿರಬಹುದು, ಪ್ರಸಿದ್ಧಿ ಶ್ರೀಮಂತಿಕೆ ಇವೆಲ್ಲ ಇರೋರಾಗಿರ್ಬೋದು, ಇವರು ಯಾರೂ ಕೂಡ ಗುರುಗಳಾಗಲಿಕ್ಕೆ ಅರ್ಹರಲ್ಲ. ಗುರುವಿನ ಅರ್ಹತೆ ಅಥವಾ ಯಾರಿಂದ ಜ್ಞಾನ ಪಡಿಬೇಕು ಅವರ ಅರ್ಹತೆ ಏನಾಗಿರ್ಬೇಕು? ಏನಾಗಿರ್ಬೇಕು? ಭಗವಂತನ ಮಾತಿನ ಪರಂಪರೆಯಿಂದ ಬಂದಿರ್ಬೇಕು. ಪರಂಪರೆಯಲ್ಲಿ ಇರಬೇಕು. ಅವರು ಭಕ್ತರಾಗಿರ್ತಾರೆ, ಪರಂಪರೆಯಲ್ಲಿ ಇರ್ತಾರೆ. ಗುರುವಿನ ಲಕ್ಷಣಗಳು ಅಂತ ನಿಮ್ಗೊಂದು ಪ್ರಶ್ನೆ ಮುಂಚೆನೆ ಬಂದಿತ್ತು, ನೆನಪು ಮಾಡ್ಕೊಳ್ಳಿ. ನಿಮ್ ಕ್ವಶನ್ ಬ್ಯಾಂಕಲ್ಲಿ ಇದೆ ಅದು. ಗುರು ಯಾರು? ಗುರು ಆಕ್ಚುಲಿ ಮೊದಲನೇದಾಗಿ ಆತ ಪರಂಪರೆಯಲ್ಲಿ ಬರ್ತಾ ಇರಬೇಕು. ಆತ ತನ್ನ ಗುರುವಿನಿಂದ ಜ್ಞಾನವನ್ನು ಪಡೆದಿರಬೇಕು. ಬರೀ ಕೇಳಿ ತಿಳಿದಿರೋದಿಲ್ಲ. ಎರಡನೇ ಲಕ್ಷಣ, ಆತ ಅದನ್ನು ಪಾಲಿಸ್ತಾ ಇರಬೇಕು. ಸೊ ಆ ಎರಡು ಅಂಶಗಳನ್ನ ಮುಂಚೆ ಒಂದು ಮಂತ್ರದಲ್ಲಿ ಬಂದಿತ್ತು, ನೆನಪಿದೆಯಾ? ಒಬ್ಬ ಗುರುವಿನ ಅರ್ಹತೆ ಅಥವಾ ಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನ ಅಲ್ಲಿ ಹೇಳಿದರು. ಸೊ ಆ ಗುರು ನೋಡಿ, ಪ್ರಭುಪಾದರು ಈ ಒಂದು ಪ್ಯಾರಾಗ್ರಾಫ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಓದ್ತೀರಾ? ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳ, ಚೆನ್ನಾಗಿದೆ, ಓದಿ. ಶ್ರೀ ಕೃಷ್ಣನು ಈ ಭೂಮಿಯ ಮೇಲೆ ಅವತರಿಸಿದಾಗ ಭಗವದ್ಗೀತೆಯಲ್ಲಿ ಹೇಳಿದ ಕೆಳಗಿನ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳ ಗಂಧಗಾಳಿ ಗೊತ್ತಿಲ್ಲದ ಈ ಲೋಕೋತ್ತರ ಸಂವಾದಕ್ಕೆ ವ್ಯಾಖ್ಯಾನ ಹೇಳುವವರು ಅನುವಾದಕರು ಈಗ ಅನೇಕರಿದ್ದಾರೆ. ಅಂತಹ ವ್ಯಾಖ್ಯಾನಕಾರರು ಭಗವದ್ಗೀತೆಯ ಶ್ಲೋಕಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ನೀಡಿ ಧರ್ಮಶಾಸ್ತ್ರದಲ್ಲಿ ಎಲ್ಲಾ ಬಗೆಯ ಕಗ್ಗವನ್ನು ಹೇಳುತ್ತಾರೆ. ಅಂತಹ ವ್ಯಾಖ್ಯಾನಕಾರರಿಗೆ ಶ್ರೀಕೃಷ್ಣನ ಬಗ್ಗೆಯಾಗಲಿ ಅವನ ನಿತ್ಯಧಾಮದ ಬಗ್ಗೆಯಾಗಲಿ ನಂಬಿಕೆ ಇಲ್ಲ. ಅಂತವರು ಹೇಗೆ ತಾನೇ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸಬಲ್ಲ? ಸೊ ಭಗವದ್ಗೀತೆಯನ್ನ ಯಾರು ವರ್ಣಿಸ್ಲಿಕ್ಕೆ ಸಾಧ್ಯ? ಭಕ್ತರು. ಭಗವದ್ಗೀತೆಯನ್ನ ವರ್ಣಿಸುವಂತಹ ಅಧಿಕಾರ ಅಥವಾ ಅರ್ಹತೆ ಅದು ಭಕ್ತರದ್ದು. ಬೇರೆ ಬೇರೆಯವರು ಭಗವದ್ಗೀತೆಯನ್ನ ಬಳಸ್ಕೊಂಡು ತಮ್ಮ ಸಿದ್ಧಾಂತವನ್ನ, ತಮ್ಮ ಕಥೆಯನ್ನು ಹೇಳ್ತಾರೆ. ಇದು ದೊಡ್ಡ ಅಪಮಾನ. ಇದು ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದು ತಪ್ಪು. ಸೊ ಹಾಗಾಗಿ ಭಗವದ್ಗೀತೆ ಹೇಳ್ತಾ ಇದ್ದಾರೆ ಅಂತ ಎಲ್ಲಿ ಬೇಕೋ ಅಲ್ಲಿ ಕೇಳೋದು, ಯಾರಿಂದನೋ ಕೇಳೋದು, ಎಲ್ಲರಿಂದನೂ ಕೇಳೋದು, ಇದು ಕೂಡ ಸರಿಯಲ್ಲ ಅಲ್ವೇ? ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಮುಂದೆ ಹೇಳ್ತಾರೆ, ಬುದ್ಧಿ ಇಲ್ಲದವರು ಮಾತ್ರ ದೇವತೆಗಳನ್ನು ಪೂಜಿಸ್ತಾರೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಇದು ಹೇಳಿರೋದು. ಅಪಹೃತ ಚೇತಸ, ಅಲ್ಪ ಬುದ್ಧಯ, ಈ ಶಬ್ದಗಳು ಬರ್ತದೆ ಭಗವದ್ಗೀತೆಯಲ್ಲಿ. ಯಾರು ದೇವತೆಗಳನ್ನ ಪೂಜಿಸ್ತಾರೋ ಅವರು ಅಲ್ಪ ಬುದ್ಧಿ ಉಳ್ಳವರು ಅಂತ ಕೃಷ್ಣನೇ ಹೇಳ್ತಾನೆ. ಅಂದ್ರೆ ಏನು? ಆ ದೇವತೆಗಳನ್ನ ಪೂಜಿಸಿ ಪಡೆಯುವಂತ ಫಲ ಏನಿದೆ ಅದು ತಾತ್ಕಾಲಿಕ ಅಲ್ವಾ? ಆ ತಾತ್ಕಾಲಿಕ ಫಲಕ್ಕೋಸ್ಕರ ಅವ್ರನ್ನ ಪೂಜೆ ಮಾಡೋದು ಅದು ಎಂತ ಸರಿ ಬುದ್ಧಿ? ಶಾಶ್ವತವಾದ ಫಲಕ್ಕೆ ಕಷ್ಟಪಡೋದು ಅದು ಸರಿ ಬುದ್ಧಿ ಅಲ್ವಾ? ಸೊ ಪ್ರಭುಪಾದರು ಹೇಳ್ತಾರೆ, ಇತರ ಎಲ್ಲ ಬಗೆಯ ಪೂಜಾ ವಿಧಾನಗಳನ್ನು ತೊರೆದು ತನಗೆ ಮಾತ್ರ ಪೂರ್ಣವಾಗಿ ಶರಣಾಗಬೇಕೆಂದು ಕೃಷ್ಣ ಆ ಕೊನೆ ಶ್ಲೋಕದಲ್ಲಿ ಹೇಳಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ಲವೇ? ಸೊ ಪಾಪ ಬುದ್ಧಿ ಇಲ್ಲದವರಿಗೆ ಮಾತ್ರ ಪರಮ ಪ್ರಭುವಿನ ಬಗ್ಗೆ ಅನನ್ಯ ಭಕ್ತಿ ಇರಲು ಸಾಧ್ಯ. ಇತರರು ತಮ್ಮ ಕೀಳು ಪೂಜಾ ವಿಧಾನಗಳನ್ನು ಅನುಸರಿಸುತ್ತಾ ಐಹಿಕ ನೆಲೆಯಲ್ಲಿಯೇ ತೂರಾಡುತ್ತಾರೆ. ಎಲ್ಲ ಮಾರ್ಗಗಳು ಒಂದೇ ಗುರಿಯತ್ತ ಒಯ್ಯುತ್ತವೆ ಎಂಬುದು ತಪ್ಪು ಕಲ್ಪನೆಯಿಂದ ನಿಜವಾದ ಮಾರ್ಗದಿಂದ ವಂಚಿತರಾಗ್ತಾರೆ. ಸೊ ಏನ್ ಮಾತು ಹೇಳ್ತಾರಲ್ಲ ಜನ, ಎಲ್ಲ ಮಾರ್ಗ, ಎಲ್ಲ ಪೂಜೆ, ಯಾರನ್ನ ಪೂಜೆ ಮಾಡಿದ್ರೂ ತಪ್ಪಿಲ್ಲ, ಏನ್ ಬರೀ ಶ್ರದ್ಧೆ ಭಕ್ತಿ ಮಾತ್ರ ಇಂಪಾರ್ಟೆಂಟು, ಇದೆಲ್ಲ ಸುಳ್ಳಿದು. ಇದೆಲ್ಲ ಸುಳ್ಳಿದು. ನೋಡ್ಲಿಕ್ಕೆ ಕೇಳಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಏನು ಸತ್ಯ ಇಲ್ಲ. ಪಾಲನೆ ಮಾಡಿದವ್ರಿಗೆ ಗುಡ್ ಲಕ್. ಸೊ ಪ್ರಭುಪಾದರ ಕೆಳಗಡೆ ಬರೀತಾರೆ, ಅಂತಹ ಒಬ್ಬ ಗುರು ಅಥವಾ ಆಚಾರ್ಯ ಏನನ್ನು ವರ್ಣಿಸ್ತಾನೆ? ಆತ ಶ್ರೀಕೃಷ್ಣನೇ ಪರಮ ಅಂತ ಭಗವದ್ಗೀತೆಯ ಶ್ಲೋಕಗಳು, ವೇದ ಪುರಾಣಗಳ ಆಧಾರದ ಮೇಲೆ ಹೇಳ್ತಾನೆ. ಈಗ ಇಲ್ಲಿ ಮುಂದೆ ಬರುವಂತಹ ಪ್ಯಾರಾಗ್ರಾಫ್ ಏನಿದೆ ಇದರಲ್ಲಿ ಆ ಸಂಭವಾತ್, ಆ ಸರ್ವ ಸ್ವತಂತ್ರ ಯಾರು? ಶ್ರೀಕೃಷ್ಣ. ಆತನೇ ಮೂಲ ದೇವೋತ್ತಮ ಪರಮ ಪುರುಷ. ಈ ಒಂದು ಅಂಶವನ್ನ ಅನೇಕ ಶಾಸ್ತ್ರಗಳಿಂದ ಸಾಬೀತು ಮಾಡಲಾಗುತ್ತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಚತುಶ್ಲೋಕಿ ಗೀತೆ ಅಂತ 4 ಬಹಳ ಮುಖ್ಯವಾದಂತಹ ಶ್ಲೋಕಗಳಿವೆ. 10ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಆ ಅಧ್ಯಾಯದಲ್ಲಿ 8ನೇ ಶ್ಲೋಕ,
ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಆ ಮೊದಲನೇ ಶ್ಲೋಕ ಇದು ಆಕ್ಚುಲಿ 4 ಮುಖ್ಯ ಶ್ಲೋಕಗಳಲ್ಲಿ ಮೊದಲನೇ ಶ್ಲೋಕ. ಈ ಮೊದಲನೇ ಶ್ಲೋಕದ ತಾತ್ಪರ್ಯದಲ್ಲಿ ಪ್ರಭುಪಾದರು ಬಹಳ ವಿಸ್ತಾರವಾಗಿ ಶ್ರೀಕೃಷ್ಣನೇ ಹೇಗೆ ಪರಮಪುರುಷ ಅನ್ನೋದಕ್ಕೆ ಬಹಳ ಶಾಸ್ತ್ರ ಪುರಾಣಗಳಿಂದ, ಉಪನಿಷತ್ತುಗಳಿಂದ, ಪುರಾಣಗಳಿಂದ ಆ, ಆ, ಅನೇಕ ಪ್ರಮಾಣಗಳನ್ನು ಕೊಡ್ತಾ ಅವರು ಅದನ್ನು ಸಾಬೀತುಪಡಿಸ್ತಾರೆ. ಸೊ ಅದನ್ನು ಇಲ್ಲೂ ಕೂಡ ಹೇಳಿದ್ದಾರೆ ನೋಡಿ. ಇಲ್ಲಿ ಆ, ಆ, ಅಥರ್ವ ವೇದದಲ್ಲಿ ಹೇಳಿದೆ ಏನಂತ, ಪರಮಪುರುಷನು ಜೀವಿಗಳನ್ನು ಸೃಷ್ಟಿಸ ಬಯಸಿದನು, ನಾರಾಯಣನು ಸಕಲ ಜೀವಿಗಳನ್ನು ಸೃಷ್ಟಿಸಿದನು, ನಾರಾಯಣನಿಂದ ಬ್ರಹ್ಮ ಹುಟ್ಟಿದ, ನಾರಾಯಣನಿಂದ ಪ್ರಜಾಪತಿಗಳು ಹುಟ್ಟಿದರು, ನಾರಾಯಣ ಇಂದ್ರನನ್ನು ಸೃಷ್ಟಿ ಮಾಡಿದ, ಅಷ್ಟವಸುಗಳನ್ನು ಸೃಷ್ಟಿ ಮಾಡಿದ, ಏಕಾದಶ ರುದ್ರರನ್ನು ಸೃಷ್ಟಿ ಮಾಡಿದ, ದ್ವಾದಶ ಆದಿತ್ಯರನ್ನು ಸೃಷ್ಟಿ ಮಾಡಿದ. ಇದೆಲ್ಲ ಎಲ್ಲಿದೆ? ಅಥರ್ವ ವೇದದಲ್ಲಿದೆ. ನಾರಾಯಣನು ಶ್ರೀಕೃಷ್ಣನ ಪೂರ್ಣ ಅವತಾರನಾದ್ದರಿಂದ ನಾರಾಯಣ ಮತ್ತು ಕೃಷ್ಣ ಇಬ್ಬರೂ ಒಂದೇ. ಅಷ್ಟೇ ಅಲ್ಲದೆ ವೇದಗಳಲ್ಲಿ ಅನೇಕ ಜಾಗದಲ್ಲಿ ದೇವಕಿ ಪುತ್ರ ಆತನೇ ಪರಮಪ್ರಭು ಅಂತಲೂ ಹೇಳಿದ್ದಾರೆ. ದೇವಕಿ ಮತ್ತು ವಸುದೇವರ ಮಗನೇ ಶ್ರೀಕೃಷ್ಣನ, ಅವನೂ ನಾರಾಯಣನೇ ಒಂದೇ ಎಂಬುದನ್ನು ವೈಷ್ಣವ ಪಂಥಕ್ಕೆ ಅಥವಾ ಸಾಕಾರ ಪಂಥಕ್ಕೆ ಸೇರದ ಶ್ರೀಪಾದ ಶಂಕರಾಚಾರ್ಯರೂ ಒಪ್ಪಿದ್ದಾರೆ. ನೋಡಿ, ಶಂಕರಾಚಾರ್ಯರು ಹೊರರೂಪದಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರೂ ಕೂಡ ಅವರು ಮೂಲತಃ ಶಿವನ ಅವತಾರ. ಸೊ ಶಿವ ಶ್ರೀಕೃಷ್ಣನ ಪರಮ ಭಕ್ತ, ಮೊದಲ ವೈಷ್ಣವ. ಸೊ ಒಂದು ವಿಶೇಷವಾದಂತಹ ಕಾರಣದಿಂದಾಗಿ ಆ ತಪ್ಪು ಸಿದ್ಧಾಂತವನ್ನ ಜಗತ್ತಿನಲ್ಲಿ ಹರಡಬೇಕಾಯಿತು. ಯಾರಿಗೆ ಭಗವಂತನ ಮೇಲೆ ಶ್ರದ್ಧೆ, ಭಕ್ತಿ ಮೇಲೆ ಶ್ರದ್ಧೆ ಇಲ್ಲವೋ ಅವರನ್ನ ಭಕ್ತ ಸಮಾಜದಿಂದ ಅಥವಾ ಈ ಭಕ್ತಿ ಮಾರ್ಗದಿಂದ ಬೇರ್ಪಡಿಸಲಿಕ್ಕೆ ಅಂತ ಅವರಿಗೊಂದು ವಿಶೇಷವಾದ ಸಿದ್ಧಾಂತವನ್ನು ಶಂಕರಾಚಾರ್ಯರು ರಚಿಸಿ ಅವರನ್ನು ಬೇರೆಡೆ ಆಕರ್ಷಿಸಿ ಅಲ್ಲಿ ಒಂದು ಬೇರೆ ವರ್ಗವನ್ನು ಮಾಡ್ತಾರೆ. ಅವರಿಗೆ ಅದ್ವೈತವಾದಿಗಳು ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಇವರು ಕೂಡ ವೇದ ಪಾರಂಗತರು, ವೇದ ಮಂತ್ರಗಳು, ಪೂಜೆ ಉಪಾಸನೆಗಳು, ವ್ರತ ಧರ್ಮ ಆಚರಣೆಗಳನ್ನೆಲ್ಲವನ್ನು ಮಾಡ್ತಾರೆ. ಬಟ್ ಅವರ ಮೂಲ ಸಿದ್ಧಾಂತ ಅಥವಾ ತಿಳುವಳಿಕೆ ಹೇಗಿರುತ್ತೆ? ಆಗ್ಲೇ ಓದಿದ್ವಲ್ಲ ನಾವು ಮಾಯಾವಾದ ಸಿದ್ಧಾಂತ. ಯಾರಾದರೂ 2-3 ಅಂಶ ಹೇಳ್ತೀರಾ ಮಾಯಾವಾದ ಸಿದ್ಧಾಂತದ್ದು? ಆಗ್ಲೇ ಓದಿದ್ವಿ ನಾವು. ಯಾರಾದರೂ ಹೇಳ್ತೀರಾ? ಅದೇ ನಿರಾಕಾರವಾಗಿರತ್ತೆ ಅವ್ರದ್ದು. ಓಕೆ, ದೇವರೇ ಇಲ್ಲ, ನಿರಾಕಾರ ಅಂತ ಅವರು ಅದನ್ನ ಪ್ರತಿಪಾದಿಸ್ತಾರೆ. ಅಷ್ಟೇನಾ? ಎಲ್ಲರೂ ಮಾಯೆಯಲ್ಲಿರೋದ್ರಿಂದ ಭಗವಂತನ ಅರಿಯಕ್ಕಾಗೋದಿಲ್ಲ ಅಂತ ಒಂದಿತ್ತು ಪ್ರಭು. ಓಕೆ, ಅವೃತ್ತರ ಆದ್ರಿಂದ ಎಲ್ಲರೂ ಕೃಷ್ಣನ ಅರಿಯಲಾರರು. ಇನ್ನೊಮ್ಮೆ ಹೇಳಿ. ಯೋಗ ಮಾಯಿಂದ ಆವೃತನಾಗಿರೋದ್ರಿಂದ ಎಲ್ಲರೂ ಕೃಷ್ಣನನ್ನು ಅರಿಯಲಾರರು ಪ್ರಭು. ಓಕೆ, ಅದು ಸಿದ್ಧಾಂತ ಆಯ್ತು. ನಾನೀಗ ಅದು ಸರಿ ಸಿದ್ಧಾಂತ. ನಾನು ಕೇಳ್ತಾ ಇರೋದು ಮಾಯವಾದ ಅನ್ನೋ ತಪ್ಪು ಸಿದ್ಧಾಂತದ ವರ್ಣನೆ ಕೇಳ್ತಾ ಇದ್ದೀನಿ. ಏನ್ ಹೇಳುತ್ತೆ ಮಾಯವಾದ ಸಿದ್ಧಾಂತ ಅಂತ ಕೇಳ್ತಾ. ಎಲ್ಲಾ ನದಿನೂ ಹರಿದು ಸಮುದ್ರಕ್ಕೆ ಸೇರಿದ ಹಾಗೆ, ಆದ್ರೆ ಅದೇ ರೀತಿ ಎಲ್ಲಾ ದೇವತೆಗಳಿಗೆ ಪೂಜೆ ಮಾಡಿದ್ರೆ ಬ್ರಹ್ಮ ಜ್ಯೋತಿಗೆ ಹೋಗಿ ಅಲ್ಟಿಮೇಟ್ ಆಗ್ತಾರೆ ಅನ್ನೋದು ಪ್ರಭು. ಓಕೆ, ಮತ್ತಿನ್ನೇನಾದ್ರು? ಪ್ರಭುಜಿ ನಾನೇ ದೇವ್ರು ಅಂತ ಹೇಳ್ಕೋದ ಪ್ರಭುಜಿ. ಓಕೆ, ನಾವು ಜೀವಿಗಳು ಕೂಡ ದೇವರಾಗಬಹುದು, ಬ್ರಹ್ಮನಲ್ಲಿ ಲೀನನಾಗಬಹುದು ಅಂತ ಹೇಳ್ತಾರೆ. ಆ ಶಬ್ದ ಅವರಿಗೆ ಬಹಳ ಇಷ್ಟ. ಲೀನ, ಪ್ರವೇಶ, ಮೋಕ್ಷ, ಮುಕ್ತಿ, ಆ ಶಬ್ದಗಳನ್ನ ಉಪಯೋಗಿಸ್ತಾರೆ. ಚೆನ್ನಾಗಿರುತ್ತೆ ಕೇಳಕ್ಕೆ, ನಿರ್ವಾಣ. ಬಟ್ ಅವುಗಳ ಸರಿ ಅರ್ಥ ಅದಲ್ಲ. ಮತ್ತಿನ್ನೇನು ಹೇಳ್ತಾರೆ? ಶ್ರೀಕೃಷ್ಣನ್ ಕುರಿತಾಗಿ ಏನ್ ಹೇಳ್ತಾರೆ ಅವರು? ನಿರಾಕಾರ ಅಂತ ಹೇಳ್ತಾರೆ. ಕಣ್ಮುಂದೆ ಆಕಾರದಲ್ಲಿ ಕಾಣ್ತಾ ಇದ್ದಾನೆ ಆ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತಾರೆ? ಆ ವ್ಯಕ್ತಿ ಬಗ್ಗೆ ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ ರೂಪ ಅಂತ ಹೇಳ್ತಾರೆ ಅವರು. ಮತ್ತು ಭಗವಂತನಿಗೆ ಕೃಷ್ಣನ್ ಬಗ್ಗೆ ಕೇಳ್ತಾ ಇರೋದು. ಹೇಳಿ ಯಾರೋ ಹೇಳಿದ್ರಲ್ಲ, ಈಗ ಯಾರೋ ಹೇಳಿದ್ರೆ ನೋಡ್ತಾರೆ ಪ್ರಭು. ಮಾನವನಂತೆ ನೋಡ್ತಾರೆ. ಸಾಮಾನ್ಯ ವ್ಯಕ್ತಿಯಂತೆ, ಭೌತ ಜಗತ್ತಿನ ವ್ಯಕ್ತಿಯಂತೆ ನೋಡ್ತಾರೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತ. ಇದು ಬಹಳ ದೊಡ್ಡ ತಪ್ಪು ಅವ್ರು ಮಾಡೋದು.
ಭಗವಂತನನ್ನ ಸಾಮಾನ್ಯ ಅಂತ ಕರೆದ್ಬಿಟ್ಟು ಭಗವಂತನ ಕುರಿತಾಗಿ ಸಾಮಾನ್ಯ ದೊಡ್ಡ ಅಪರಾಧವನ್ನ ಮಾಡ್ತಾರೆ. ನಿರಾಕಾರದಲ್ಲಿ ಆಸಕ್ತಿ ಇರೋದು ಪೂರ್ತಿಯಾಗಿ ತಪ್ಪಲ್ಲ, ಅದು ಮುಂದೆ ಬರುತ್ತೆ. ಯಾಕಂದ್ರೆ ನಿರಾಕಾರ ಬ್ರಹ್ಮ ಅನ್ನೋದು ಆ ಭಗವಂತನ ಕಾಂತಿ ಅಲ್ವಾ, ಅದು ಮುಂದೆ ಬರುತ್ತೆ ಇನ್ನು. ಸೊ ನಿರಾಕಾರ ಬ್ರಹ್ಮ ಅದು ಕೂಡ ತುಂಬ ಶಕ್ತಿಶಾಲಿ, ಎಲ್ಲೆಡೆ ಕೂಡ ವ್ಯಾಪಕವಾಗಿರುವಂಥದ್ದು. ಬಟ್ ಅದಕ್ಕೂ ಮಿಗಿಲಾಗಿ ಪರಮಾತ್ಮ, ಅದಕ್ಕೂ ಮಿಗಿಲಾಗಿ ಭಗವಂತ ಇದ್ದಾನೆ. ಇದು ನಾವು ಓದಿದ್ದೀವಿ. ಸೊ ನಿರಾಕಾರದ ಬಗ್ಗೆ ಹೇಳೋದು ಅದು ಇನ್ನೂ ಅವ್ರು ಪೂರ್ತಿಯಾಗಿ ಕಲಿತಿಲ್ಲ. ಅಪೂರ್ಣ ಅನ್ನೋ ಶಬ್ದ ಉಪಯೋಗಿಸಿದ್ರು, ನೋಡಿದ್ರ ನೀವಲ್ಲಿ? ಸುಳ್ಳು ಅಂತ ಹೇಳಿರ್ಲಿಲ್ಲ, ಅಲ್ಲಿ ಏನು ಹೇಳಿದ್ರು? ಅಪೂರ್ಣ ಅಂದಿದ್ರು. ಅಪೂರ್ಣ ಅಂದ್ರೆ ಇನ್ನು ಮುಂದೆ ಕಲಿಯೋದಿದೆ, ಅದೇ ಪರ್ಫೆಕ್ಟ್ ಅಲ್ಲ ಅಂತ ಅರ್ಥ ಅಲ್ವಾ? ಬಟ್ ಅವ್ರು ಮಾಡುವಂಥ ದೊಡ್ಡ ತಪ್ಪು ಅಥವಾ ಅವರ ಸಿದ್ಧಾಂತದಲ್ಲಿ ದೊಡ್ಡ ದೋಷ ಅಂದ್ರೆ ಏನದು? ಆ ಶ್ರೀಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಭೌತಿಕ ಜನರ ವ್ಯಕ್ತಿ ಅಂತ ಹೇಳ್ಬಿಡೋದು. ಅದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಆ ಶ್ಲೋಕದಲ್ಲಿ ಹೇಳಿದ್ದಾನೆ, 9.11 ಅನ್ಸುತ್ತೆ ನನ್ನ ಪ್ರಕಾರ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಅವ್ಯಯಂ. ಎನಿವೆ, ಸೊ ಅವರಿಗೆ ಭಗವಂತನ ನಿಜ ಭಾವ ಅಥವಾ ಪರಮ ಭಾವ ಅಥವಾ ಆ ಆಧ್ಯಾತ್ಮಿಕ ಸ್ಥಾನ ಅವರಿಗೆ ಗೊತ್ತಿಲ್ಲ. ಸೊ ಅದು ದೊಡ್ಡ ತಪ್ಪು. ಸೊ ನಿಮಗೆ ಯಾವಾಗಲೇ ಆಗಲಿ ಮಾಯಾವಾದವನ್ನು ವರ್ಣಿಸಿ ಅಂತ ಹೇಳಿದಾಗ ಈ ಎರಡು ಅಂಶಗಳನ್ನು ಹೇಳಬೇಕು. ಏನದು? ನಿರಾಕಾರ ಬ್ರಹ್ಮನನ್ನೇ ಪರಮ ಅಂತ ಹೇಳೋದು. ಎರಡನೇದು, ಭಗವಂತ ಈ ಜಗತ್ತಿನಲ್ಲಿ ಅವತರಿಸಿದಾಗ ಆತನನ್ನು ಸಾಮಾನ್ಯ ಜೀವಿ ಅಂತ ಹೇಳಿ ಪರಿಗಣಿಸೋದು. ಅಷ್ಟೇ ಅಲ್ಲದೆ ಇನ್ನೊಂದು ಅಂಶ ನೀವು ಹೇಳಿದ್ರಲ್ಲ, ಜೀವಿಯು ಕೂಡ ಭಗವಂತನಲ್ಲಿ, ಆ ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗಿ ಆತನು ದೇವರಾಗಬಹುದು ಅಂತ ಹೇಳೋದು. ಇವೆಲ್ಲ ಮಾಯವಾದ ಸಿದ್ಧಾಂತದ ಕೆಲ ಅಂಶಗಳು. ಸಾಕಷ್ಟಿದೆ ಅದರಲ್ಲಿ, ನನಗೂ ಅಷ್ಟೇನು ಪೂರ್ತಿಯಾಗಿ ತಿಳಿದಿಲ್ಲ. ಬಟ್ ವಾಟ್ ಎವರ್ ಪ್ರಭುಪಾದರ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಈ 3 ಅಂಶಗಳೇನಿವೆ ಇವುಗಳು ಆ್ಯಕ್ಚುಲಿ ವೇದದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಇದನ್ನು ಎಲ್ಲೂ ಕೂಡ ಪುಷ್ಟಿ ಕೊಟ್ಟಿಲ್ಲ ಇದಕ್ಕೆ. ಸೊ ಪ್ರಭುಪಾದರು ಹೇಳ್ತಾರೆ, ಅಂತಹ ಶಂಕರಾಚಾರ್ಯರು ಅದ್ವೈತವಾದಿಗಳು, ಅದ್ವೈತ ಸಿದ್ಧಾಂತದ ಏನು ಹೇಳ್ತಾರೆ ಪ್ರತಿಪಾದಕರವರು, ಅವರೇ ಮೂಲ ಆಚಾರ್ಯರಲ್ವಾ ಅದ್ವೈತವಾದದಲ್ಲಿ. ಅವರು ಕೂಡ ಹೇಳ್ತಾರೆ ಏನಂತ? ಶ್ರೀಕೃಷ್ಣ ಅಥವಾ ನಾರಾಯಣ ಈತನೇ ಪರಮ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ನೋಡಿ, ಅವರು ಒಪ್ಪಿದ್ದಾರೆ ಅನ್ನೋ ಮಾತಿಲ್ಲಿ ಬಂದಿದೆ. ಸೊ ಅಥರ್ವ ವೇದದಲ್ಲಿದೆ, ಬ್ರಹ್ಮ, ಶಿವ, ಬೆಂಕಿ, ನೀರು, ನಕ್ಷತ್ರ ಇವೆಲ್ಲವೂ ಕೂಡ ಇಲ್ಲದೆ ಇರುವಾಗಲೂ ಕೂಡ ನಾರಾಯಣ ಇದ್ದ. ಅಂದ್ರೆ ನಾರಾಯಣ ಶ್ರೀಕೃಷ್ಣ ಆತ ಸೃಷ್ಟಿಗಿಂತ ಮುಂಚೆ ಇದ್ದ. ಸೃಷ್ಟಿ ಎಲ್ಲವೂ ನಾಶವಾದ ಮೇಲೂ ಇರುತ್ತಾನೆ. ನಂತರ ಮಹಾಭಾರತದ ಮೋಕ್ಷ ಧರ್ಮದಲ್ಲಿ ಹೇಳಿದ್ದಾರೆ, ನಾನು ಪ್ರಜಾಪತಿ, ರುದ್ರ ಎಲ್ಲರನ್ನೂ ಸೃಷ್ಟಿಸಿದೆ, ಅವರಿಗೆ ನಾನೇ ಜ್ಞಾನ ನೀಡಿದೆ, ಅನಂತರ ಈ ಮಾಯಾಶಕ್ತಿಯ ಕಾರಣವೂ ನಾನೇ ಅಂತ ವರಾಹ ಪುರಾಣದಲ್ಲೂ ಇದೆ. ಹೀಗೆ ಅನೇಕ ಪ್ರಮಾಣಗಳನ್ನು ಪ್ರಭುಪಾದರು ನೀಡ್ತಾ ಹೋಗ್ತಾರೆ. ಸೊ ಹೀಗೆ ವೇದ ಸಾಹಿತ್ಯವೆಲ್ಲ ನಾರಾಯಣ ಅಥವಾ ಕೃಷ್ಣನೇ ಸಕಲ ಕಾರಣಗಳಿಗೂ ಕಾರಣ ಎಂದು ಸ್ಥಿರೀಕರಿಸುತ್ತದೆ. ಶ್ರೀಕೃಷ್ಣ ಅಥವಾ ಗೋವಿಂದನೇ ಪರಮ ಪ್ರಭು, ಅವನು ಪ್ರತಿಯೊಂದು ಜೀವಿಗೆ ಸಂತೋಷವನ್ನು ಪ್ರದಾನ ಮಾಡ್ತಾನೆ, ಸಕಲ ಕಾರಣಗಳಿಗೂ ಕಾರಣ ಅಂತ ಬ್ರಹ್ಮ ಸಂಹಿತೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಬಹಳ ಪ್ರಸಿದ್ಧವಾದಂಥ ಶ್ಲೋಕ ಅದು, ಗೊತ್ತಾ? ಈಶ್ವರಂ ಪರಂ ಕೃಷ್ಣಂ ಸಚ್ಚಿದಾನಂದ ವಿಗ್ರಹಂ ಅನಾದಿರಾದಿರ್ ಗೋವಿಂದಂ ಸರ್ವ ಕಾರಣ ಕಾರಣಂ. ಅದನ್ನೇ ಅಲ್ಲಿ ಹೇಳಿರೋದು. ಕರೆಕ್ಟ್. ಮಹರ್ಷಿಗಳು, ವೇದಗಳು ಕೊಟ್ಟ ಸಾಕ್ಷ್ಯಾಧಾರಗಳಿಂದ ಇದನ್ನು ನಿಜವಾದ ವಿದ್ವಾಂಸನು ಬಲ್ಲನು. ನಿಜವಾಗಿಯೂ ವೇದ ಪಂಡಿತ ಅಂದ್ರೆ ಏನು? ಈ ಒಂದು ಅಂಶವನ್ನು ಸ್ವೀಕರಿಸಿರೋನು. ವಿದ್ವಾಂಸನು ಶ್ರೀಕೃಷ್ಣನೇ ಸರ್ವಸ್ವ ಎಂದು ಅವನನ್ನು ಪೂಜಿಸಲು ತೀರ್ಮಾನಿಸುತ್ತಾನೆ. ಸೊ ನಿಜವಾಗಿಯೂ ಬುದ್ಧಿವಂತ ವ್ಯಕ್ತಿ, ವಿದ್ವಾಂಸ, ಆತ ಶ್ರೀಕೃಷ್ಣನೇ ಪರಮ ಸರ್ವೋಚ್ಚ ಸರ್ವಸ್ವ ಅಂತ ಹೇಳಿ ಸ್ವೀಕರಿಸಿ ನಡೀತಾನೆ. ಸೊ ಇದನ್ನ ಅಲ್ಲದೆ ಬೇರೆ ಏನನ್ನೇ ಮಾತಾಡಿದ್ರು ಕೂಡ ಅವರು ನಿಜವಾಗಿಯೂ ಬುದ್ಧಿವಂತರು, ಬುಧ ಅಥವಾ ವಿದ್ವಾಂಸರಲ್ಲ. ಸೊ ಇದನ್ನ ಧೀರ ವ್ಯಕ್ತಿ ನಮಗೆ ಕಲಿಸ್ತಾನೆ. ಧೀರರಾದಂಥ ಆಚಾರ್ಯರು ಈ ಸಂದೇಶವನ್ನು ನೀಡ್ತಾರೆ. ಏನು ಸಂದೇಶ ನೀಡ್ತಾರೆ ಹೇಳಿ? ಯಾವುದಾವುದು ಅವರ ಮುಖ್ಯ ಸಂದೇಶ ಏನು? ಅವ್ರು ಏನನ್ನು ಕಲಿಸ್ತಾರೆ ಜೀವಿಗಳಿಗೆ? ಧೀರ ವ್ಯಕ್ತಿಗಳು ಏನು ಕಲಿಸ್ತಾರೆ ಮುಖ್ಯವಾಗಿ? ಶ್ರೀಕೃಷ್ಣನೇ ಸರ್ವೋನ್ನತ, ಸರ್ವೋಚ್ಚ, ಸರ್ವಸ್ವ ಅಂತ, ಆತನೇ ಪರಮ. ಇದನ್ನ ತಿಳಿಸೋರು ಆಚಾರ್ಯರು.
ಓಕೆ. ಸೊ ಆತನ ಸರಿಯಾದ ವಾಸ್ತವ ಸತ್ಯ, ಆತನ ಸ್ಥಾನವನ್ನು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಅವರಿಂದ ನಾವು ಕೇಳಿ ತಿಳ್ಕೊಳ್ಬೇಕು. ಈಚೆ ಕಡೆ ಆಚೆ ಕಡೆ ಯಾರು ಏನೇನು ಹೇಳ್ತಾರೋ ಎಲ್ಲರಿಗೂ ಕೂಡ ಕಿವಿ ಕೊಡ್ತಾ ಕಲಿತಾ ಪಾಲಿಸ್ತಾ ಹೋದ್ರೆ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಭ್ರಮೆಯಲ್ಲಿ ಕಲ್ಕತ್ತೆಯಲ್ಲಿ ಕುತ್ಕೊಂಡಿರ್ತೀವಿ ನಾವು. ಸೊ ಅದು ಒಂದು ರೀತಿ ತಪ್ಪಾಗತ್ತೆ. ಸೊ ಪ್ರಭುಪಾದರು ಇದನ್ನ ಬಹಳ ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ಕೆಳಗಡೆ ಇಲ್ಲೂ ಹೇಳ್ತಾರೆ, ಕೆಲವೊಮ್ಮೆ ಜನ ಇಲ್ಲಿ ಇನ್ನೊಂದು ಬರ್ತದೆ, ಬಹಳ ಇಂಟ್ರೆಸ್ಟಿಂಗ್ ಇದು. ಇಲ್ಲಿಂದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ. ಈಗ ಇನ್ನೊಂದು ರೀತಿ ತಪ್ಪು ಕಲ್ಪನೆ ಅಥವಾ ತಪ್ಪು ಸಿದ್ಧಾಂತ ಏನದು? ನೀನ್ ದೇವ್ರನ್ನೆಲ್ಲ ಯಾಕಪ್ಪ ಪೂಜೆ ಮಾಡ್ತೀಯಾ? ಈ ಜಗತ್ನಲ್ಲಿ ಎಷ್ಟೊಂದು ಜನ ಕಷ್ಟ ನೋವುಗಳನ್ನ ಅನುಭವಿಸ್ತಾ ಇಲ್ವಾ? ಅವ್ರ ಸೇವೆ ಮಾಡು. ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವ ಸೇವೆ. ಅದು ಬಹಳ ಇಂಪಾರ್ಟೆಂಟ್. ಈ ದೇವ್ರ ಸೇವೆ ನೀನೇನು ಆ ವಿಗ್ರಹಗಳಿಗೆ ಪೂಜೆ ಮಾಡೋದ್ರಿಂದ, ಕಿರೀಟ ತೊಡಿಸೋದ್ರಿಂದ, ಅಭಿಷೇಕ ಮಾಡೋದ್ರಿಂದ ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ನೀನು? ಅದ್ರ ಬದಲು ಹೋಗಿ ಬಡವರಿಗೆ, ಅವ್ರಿಗೆ ಇವ್ರಿಗೆ ಎಲ್ಲ ನೀನು ಉಪಕಾರ ಮಾಡೋದಲ್ವಾ? ಬಹಳ ಚೆನ್ನಾಗಿದೆ ಕೇಳಕ್ಕೆ. ಬಟ್ ಈ ರೀತಿ ಹೇಳೋರು ಎಷ್ಟು ಉಪಕಾರ ಮಾಡ್ತಾರೆ ಅಂತ ಸ್ವಲ್ಪ ಗಮನಿಸ್ಬೇಕು. ಅವ್ರೆಂತ ದೊಡ್ಡ ಪರೋಪಕಾರದಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಗಮನಿಸ್ಬೇಕು. ಒಂದ್ಸಲ ನಾನು ಬಹಳ ಕೇಳಿದ್ದೆ ಮುಂಚೆ, ಒಬ್ಬ ವ್ಯಕ್ತಿ ಸರಿಸುಮಾರು ಸಾಕಷ್ಟು ವರ್ಷಗಳ ಹಿಂದೆ ಉಡುಪಿ ಮಠದ ಸ್ವಾಮೀಜಿಗಳು ಶ್ರೀ ಕೃಷ್ಣನಿಗೆ ವಜ್ರದ ಕಿರೀಟವನ್ನು ತೊಡಿಸಿದ್ರು. ಸಾಕಷ್ಟು ಜನ ಅದನ್ನು ಕಂಡುಬಿಟ್ಟು ಬಹಳ ದೊಡ್ಡದಾಗಿ ವಿರೋಧಿಸ್ತಾ ಇದ್ರು. ಆ ಒಂದು ಕಲ್ಲಿಗೆ ಅಷ್ಟೊಂದು ಪೂಜೆ, ಅಷ್ಟೊಂದು ಆಚರಣೆ ಎಲ್ಲ ಮಾಡಿ ದುಡ್ಡು ವೆಚ್ಚ ಮಾಡೋ ಬದಲು ನೀವು ಜನರಿಗೆ, ಸಮಾಜಕ್ಕೆ ಸಹಾಯ ಮಾಡಿ ಅಂತ. ಈ ಪ್ರಶ್ನೆನ ಸ್ವಾಮಿ ಕೇಳಿದಾಗ ಸ್ವಾಮಿ ಹೇಳಿದ್ರು, ನೋಡಿ, ದೇವಸ್ಥಾನಗಳಲ್ಲಿ ಸದಾ ಪ್ರಸಾದದ ವಿತರಣೆ ಆಗ್ತಾ ಇರ್ತದೆ. ದೇವಸ್ಥಾನ ಅನೇಕ ರೀತಿಯಲ್ಲಿ ಜನಸೇವೆಯನ್ನ ಮಾಡ್ತಾನೆ ಇದೆ. ಅದನ್ನೇನು ಹೊರಗಡೆ ಹೋಗಿ ಹೇಳ್ಕೊಳ್ತಾ ಇಲ್ಲ ಅದು. ಬಟ್ ದೇವಸ್ಥಾನ ಇರೋದು ಯಾರ ಸೇವೆಗೋಸ್ಕರ? ಭಗವಂತನ ಸೇವೆಗೋಸ್ಕರ. ಭಗವಂತ ಆತ ಎಷ್ಟು ದೊಡ್ಡ ವ್ಯಕ್ತಿ. ಆ ಸಮಯದಲ್ಲಿ ಅವರೊಂದು ಒಳ್ಳೆ ಉದಾಹರಣೆ ಕೊಟ್ಟರು ಆ ಸ್ವಾಮಿಗಳು. ಆ ಸಮಯದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಕ್ಲಿಂಟನ್ ಅಂತ ಒಬ್ಬ ಇದ್ದ, ಕೇಳಿರ್ಬೋದು ನೀವು. ಅಫ್ಕೋರ್ಸ್ ದೊಡ್ಡ ತಪ್ಪು ಮಾಡಿ ಆತನೇ ಹೊರ ಹಾಕಿದ್ರು ಬಿಡಿ, ಅದೊಂದು ಬೇರೆ ಮಾತು. ಬಟ್ ಪಾಯಿಂಟ್ ಏನಂದ್ರೆ, ಆತ ಇಂಡಿಯಾಕ್ಕೆ ಬಂದಿದ್ದ, ಆಗ ಭಾರತಕ್ಕೆ ಬಂದಿದ್ದ. ಮುಂಬೈಯಲ್ಲಿ ಆತನನ್ನ ಸ್ವಾಗತಿಸ್ಲಿಕ್ಕೆ ಅಂತ ಹೇಳಿ ಪೂರ್ತಿ ರೋಡನ್ನೇ ಹೊಸದಾಗಿ ಮಾಡಿ, ಪೇಂಟ್ ಎಲ್ಲ ಹೊಡಿಸಿ, ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಒಂದು ದೊಡ್ಡ ಸ್ಟೇಡಿಯಂ ಅಲ್ಲಿ ಆತನಿಗೆ ಎಲ್ಲ ಇದು ಮಾಡಿ, ಅಮೆರಿಕಾದ ಪ್ರೆಸಿಡೆಂಟು, ಪೂರ್ತಿ ವಿಶ್ವದಲ್ಲೇ ಅತಿ ಶಕ್ತಿಶಾಲಿ ದೇಶ ಅಮೆರಿಕ, ಅದರ ಪ್ರೆಸಿಡೆಂಟ್ ಬರ್ತಾ ಇದ್ದಾನೆ ಅಂತ ಹೇಳಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು. ಗೌರ್ಮೆಂಟ್ನವರು, ಅವರು ಇವರು ಎಲ್ಲರೂ ಕೂಡ ಅಲ್ಲಿ ನಿಂತಿದ್ದು ಎಲ್ಲ ಮಾಡಿದ್ರು. ಸೊ ಆ ಸ್ವಾಮಿಗಳು ಹೇಳಿದ್ರು, ಈ ಜಗತ್ತು ಇದು ಏನಿದು ಆಕ್ಚುಲಿ? ಈ ಪೂರ್ತಿ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಒಂದು ಸಣ್ಣ ಧೂಳಿನ ಕಣ. ಅದರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಆತನು ಕೂಡ ಭ್ರಷ್ಟ ಅಫ್ಕೋರ್ಸ್, ಆತ ಬರ್ತಾನೆ ಅಂತೇಳಿ ನೀವು ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಾ. ನಾನು ಪೂಜಿಸ್ತಾ ಇರೋನು ಆತ ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ. ಭೌತಿಕ ಜಗತ್ತಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನ ಆಧಾರ ಆತ. ನಾನು ಆತನ್ನ ಪೂಜಿಸಿದರೆ ನಿಮಗೆ ಯಾಕೆ ದ್ವೇಷ, ನಿಮಗೆ ಯಾಕೆ ಹೊಟ್ಟೆ ಉರಿ? ಆಕ್ಚುಲಿ ಜನ ಈ ರೀತಿ ಏನ್ ಮಾತಾಡ್ತಾರೆ, ಇವರೆಲ್ಲ ಭಗವದ್ವೇಷಿಗಳು. ಅವರ ಜೀವನವನ್ನು ಹೋಗಿ ನೋಡಿ, ಎಷ್ಟು ಸ್ವಾರ್ಥ, ಎಷ್ಟು ಮೋಸ, ವಂಚನೆ, ಧಗೆಯಿಂದ ತುಂಬಿರುತ್ತೆ ಅಂತ. ನಿಜವಾಗಿಯೂ ಯಾರು ಭಗವಂತರ ಪೂಜೆ ಉಪಾಸನೆ ಮಾಡ್ತಾರೆ, ಅವರು ಸಹಜವಾಗಿ ಪ್ರತಿಯೊಂದು ಜೀವಿಯ ಕುರಿತಾಗಿ ಕರುಣೆ ಇರುತ್ತೆ. ಹಾಗಾಗಿ ಎಲ್ಲ ಮುಂಚಿನ ದೇವಸ್ಥಾನಗಳಲ್ಲಿ ಆಹಾರ ಅಥವಾ ಪ್ರಸಾದ ವಿತರಣೆ ಎಷ್ಟು ಮಟ್ಟದಲ್ಲಿ ಆಗ್ತಾ ಇತ್ತು. ಈಗಲೂ ಕೂಡ ಆ ರೀತಿ ಪರಂಪರಾಗತವಾದಂಥ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೇನು ಶುಲ್ಕ ಕೇಳೋದಿಲ್ಲ. ಹೇಳ್ತಾರ? ಪ್ರಭುಪಾದರು ಕೂಡ ಇದೇ ಇಚ್ಛೆಯಿಂದ ಪ್ರಸಾದ ವಿತರಣೆ ಎಷ್ಟು ಅವರು ಎನ್ಫೋರ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ದೇವಸ್ಥಾನಗಳು ಏನಿದ್ವು ಅವು ವಿದ್ಯೆಯ ಕೇಂದ್ರವಾಗಿದ್ವು. ಜನರೆಲ್ಲ ಬಂದು ಅಲ್ಲಿ ಭೌತಿಕವಾಗಿಯೂ ಕೂಡ ಎಷ್ಟು ಬೆಳೀತಾ ಇದ್ರು. ಬಟ್ ಮುಖ್ಯವಾಗಿ ಅವರ ಜೀವನ ಆಧ್ಯಾತ್ಮಿಕವಾಗಿತ್ತು, ಭಗವಂತನ ಕೇಂದ್ರವಾಗಿತ್ತು.
ನೀವೇನು ಭಗವಂತನ ಬಿಟ್ಟು ಪರೋಪಕಾರ ಮಾಡಕ್ಕೆ ಹೋಗ್ತೀರಾ, ಹೊರರೂಪದಲ್ಲಿ ದೊಡ್ಡ ಪರೋಪಕಾರ ಅಂತ ತೋರಿಸ್ತೀರಾ, ನೀವು ಮಾಡೋ ಪರೋಪಕಾರದಿಂದ ಆ ವ್ಯಕ್ತಿ ಎಷ್ಟು ಉದ್ಧಾರ ಆಗ್ತಾನೆ. ಇವತ್ತು ನೀವು ಆತನಿಗೆ ಊಟ ಕೊಡ್ತೀರಾ, ನಾಳೆ ಮತ್ತೆ ಆತನಿಗೆ ಹಸುವಾಗುತ್ತೆ. ಇವತ್ತು ನೀವು ಅವನಿಗೆ ಬಟ್ಟೆ ಕೊಡ್ತೀರಾ, 10 ದಿನ ಆದ್ಮೇಲೆ ಮತ್ತೆ ಬಟ್ಟೆ ಹರಿದೋಗುತ್ತೆ, ಮತ್ತೆ ಆತ ಬಟ್ಟೆ ಇಲ್ದವನಾಗ್ತಾನೆ. ಇವತ್ತು ನೀವು ಆತನಿಗೆ ವಿದ್ಯೆ ಕೊಡ್ತೀರಾ, ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಮತ್ತೆ ಅವಿದ್ಯಾವಂತನಾಗ್ತಾನೆ. ABCD ಇಂದ ಕಲಿಬೇಕಾತ. ನೀವು ಕೊಡುವಂತ ಪರೋಪಕಾರ ಅದು ತಾತ್ಕಾಲಿಕ. ಶಾಶ್ವತ ಅಲ್ಲ. ಬಟ್ ಯಾರೊಬ್ಬರು ಭಗವಂತನ ಕುರಿತಾದಂತಹ ವಸ್ತುಗಳನ್ನ, ಭಗವಂತನ ಪವಿತ್ರ ನಾಮ, ಭಗವಂತನ ಜ್ಞಾನ, ಭಗವಂತನ ವಿಗ್ರಹದ ದರ್ಶನ, ಭಗವಂತನಿಗೆ ಸಂಬಂಧಪಟ್ಟಂತ ಯಾವುದೇ ವಸ್ತು ಆಗಿರ್ಬೋದು, ಈ ಗ್ರಂಥಗಳು, ಇವುಗಳ ಜ್ಞಾನವನ್ನು ಯಾರು ನೀಡ್ತಾರೆ ಅವರು ನಿಜವಾಗಿಯೂ ಮಹಾನ್ ಪರೋಪಕಾರಿಗಳು. ಇದು ಭಾಗವತದಲ್ಲಿ ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಆ ಬೇರೆ ಪರೋಪಕಾರಗಳು ತಪ್ಪು ಅಂತ ಎಲ್ಲೂ ಹೇಳಿಲ್ಲ, ಬಟ್ ಅವುಗಳು ತಾತ್ಕಾಲಿಕ. ಸೊ ಹಾಗಾಗಿ ನಾವು ಎಂದೂ ಕೂಡ ಭಗವಂತನ ಸೇವೆಯನ್ನ ಈ ಸಾಮಾನ್ಯ ಪರೋಪಕಾರಕ್ಕೆ ಎಂದು ನಾವು ಹೋಲಿಸಬಾರದು. ಭಗವಂತನ ಸೇವೆ ಅಥವಾ ಭಗವಂತನ ಜೊತೆ ಪ್ರತಿಯೊಂದು ಜೀವಿಯನ್ನ ಜೋಡಿಸೋದು ಅದು ಅತಿ ಉನ್ನತವಾದಂತಹ ಪರೋಪಕಾರ. ಆ ಪರೋಪಕಾರದಲ್ಲಿ, ಆ ಒಂದು ಕಾರ್ಯದಲ್ಲಿ ಪ್ರತಿ ಜೀವಿ ಆತ ಆಹಾರವನ್ನು ಪಡಿತಾನೆ, ಆತ ತನ್ನ ಎಲ್ಲ ಭೌತಿಕ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾನೆ, ಆತನಿಗೆ ವಿದ್ಯೆಯೂ ಸಿಗುತ್ತೆ, ಮುಖ್ಯವಾಗಿ ಆತನ ಚರಿತ್ರೆ ಒಳ್ಳೆಯದಾಗುತ್ತೆ. ಹೌದಲ್ವಾ? ಜಗತ್ತಿನಲ್ಲಿ ನಾವು ಪರೋಪಕಾರ ಮಾಡ್ತೀವಿ ಅಂತೇಳಿ ದುಡ್ಡು, ಆಹಾರ ಎಲ್ಲ ಕೊಡ್ತೀವಿ, ಆ ವ್ಯಕ್ತಿ ಅದನ್ನೆಲ್ಲ ತಿಂದು ಹೋಗಿ ದರೋಡೆ ಮಾಡಿದ್ರೆ ಏನ್ ಮಾಡ್ತೀರ? ಅಂಥದ್ದೇ ಮಾಡ್ತಿರೋದು ಜನ. ಜನಕ್ಕೆ ಒಳ್ಳೆ ಚರಿತ್ರೆ, ಒಳ್ಳೆ ಗುಣಗಳನ್ನ ತಿಳಿಸ್ದೆ ನಾವೆಲ್ಲವನ್ನು ಕೊಟ್ಟರು ಆತ ಏನ್ ಮಾಡ್ತಾನೆ? ಆತ ಮಾಡೋ ಕೆಟ್ಟ ಕೆಲ್ಸಕ್ಕೆ ನೀವು ಹೊಣೆ ಆಗ್ತೀರಾ. ಯಾಕಂದ್ರೆ ನೀವು ಪರೋಪಕಾರ ಮಾಡಿದ್ರಲ್ಲ, ಆತನಿಗೆ ಹೆಲ್ಪ್ ಮಾಡಿದ್ರಲ್ಲ, ಉಪಕಾರ ಮಾಡಿದ್ರಲ್ಲ ಆತ ಕೆಟ್ಟ ಕೆಲಸ ಮಾಡೋದಕ್ಕೆ. ಸೊ ನಿಜವಾಗಿ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು. ಸುಮ್ಮನೆ ಜನ ಹೇಳೋ ರೀತಿ ನಡೆಯೋದಲ್ಲ. ಸೊ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾರೆ ನೋಡಿ, ಭಗವದ್ಗೀತೆಯನ್ನು ಕೇಳುವುದಕ್ಕೆ ಮುಂಚೆ ಅರ್ಜುನ ಐಹಿಕ ಜಗತ್ತಿನ ಸುಳಿಗೆ ಸಿಲುಕಿ ತನ್ನ ಸಂಸಾರ ಸಮಾಜಗಳ ಮೇಲೆ ಪ್ರೀತಿಗೆ ಸಿಲುಕಿ ವಿಚಲಿತನಾಗಿದ್ದನು. ಅರ್ಜುನನು ಪರೋಪಕಾರಿಯೂ ಅಹಿಂಸಾವಾದಿಯೂ ಆಗ ಬಯಸಿದನು. ಪರಮಪುರುಷ ಭಗವದ್ಗೀತೆಯ ವೈದಿಕ ಜ್ಞಾನವನ್ನು ಕೇಳಿದ ಮೇಲೆ ಅವನು ತನ್ನ ಮನಸ್ಸನ್ನು ಬದಲಿಸಿ ಕುರುಕ್ಷೇತ್ರ ಯುದ್ಧವನ್ನು ಯೋಜಿಸಿದ ಶ್ರೀಕೃಷ್ಣನ ಉಪಾಸಕನಾದನು. ಸೊ ಅರ್ಜುನ ಹೇಗೆ ಹೊರರೂಪದಲ್ಲಿ ದೊಡ್ಡ ಪರೋಪಕಾರಿ ಆಗ್ತೀನಿ ಅಂತ ಹೋದ, ಬಟ್ ಭಗವಂತ ಹೇಳಿದಂತಹ ಕಾರ್ಯ ಏನಿತ್ತು ಅದು ದೊಡ್ಡ ಯೋಜನೆ ಇತ್ತು. ಅದರಿಂದ ಪೂರ್ತಿ ಜಗತ್ತಿಗೆ ಕಲ್ಯಾಣ ಆಗೋದಿತ್ತು. ನಾವು ಕೆಲವೊಮ್ಮೆ ನಮ್ಮ ಸೀಮಿತ ದೃಷ್ಟಿಯಿಂದ ನೋಡ್ತಾ ಆ ಭಗವಂತನ ಯೋಜನೆಯನ್ನು ನಾವು ಅಲ್ಲಗಳಿತೀವಿ. ಅದು ತಪ್ಪು, ಅದು ತಪ್ಪು. ಸೊ ಈ ರೀತಿ ಪ್ರಭುಪಾದರು ಎಲ್ಲಿದೆ ಅದು ಅಂಶ? ಇಲ್ಲಿ ಬರ್ತಾ ಇದೆ ಕೆಳಗಡೆ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ. ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್ ಅಲ್ಲಿ ನಾನು ಸ್ವಲ್ಪ ಕೆಳಗಡೆ ಇರುವಂತ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿದೆ, ಅರೆ ವಿದ್ಯಾವಂತ ಗುರುಗಳು ಜನತೆಯನ್ನೇ ಪೂಜಾ ವಸ್ತುವಾಗಿ ಮಾಡಿಕೊಂಡು ಏನೋ ಒಂದು ರಾಜಿ ಮಾಡಲು ಪ್ರಯತ್ನಿಸುತ್ತಾರೆ. ಕಾಣಿಸ್ತಾ ಇದೆ? ಇಲ್ಲಿ ಒಂದು ಲೈನ್ ಇದೆ ನೋಡಿ. ಅಲ್ಲಿ ಅದೇನದು ಜನತೆಯನ್ನು ಪೂಜಾ ವಸ್ತು ಮಾಡೋದಂದ್ರೆ ಜನತೆಯೇ ಜನಸೇವೆಯೇ ಜನಾರ್ದನ ಸೇವೆ. ಆ ರೀತಿ ತಪ್ಪಾಗಿ ಹೇಳ್ತಾರಲ್ಲ, ಪರೋಪಕಾರ ಅದು ಇಂಪಾರ್ಟೆಂಟ್ ಅಪ್ಪ, ಇದೇನು ಕಲ್ಲು ವಿಗ್ರಹಗಳನ್ನ ಪೂಜಿಸ್ತೀಯಾ ಅಂತ ಏನ್ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಅಂಥ ಪೂಜೆ ಮಾಡೋದು ಸಾಧ್ಯವಿಲ್ಲವೆಂದಾಗಲಿ, ಜನತೆಯು ಪರಿಪೂರ್ಣರಲ್ಲ ಎಂದಾಗಲಿ ಅವ್ರಿಗೆ ಗೊತ್ತಿಲ್ಲ. ನಾವು ಯಾರನ್ನು ಪೂಜಿಸ್ಬೇಕು? ಪರಿಪೂರ್ಣ ವ್ಯಕ್ತಿ, ಸಂಭೂತಿ, ಸ್ವತಂತ್ರ ವ್ಯಕ್ತಿಯನ್ನ ಪೂಜಿಸ್ಬೇಕು. ಆತ ನಮ್ಮ ಪೂಜೆಗೆ ಅರ್ಹನಾಗಿರಬೇಕು. ಪ್ರಭುಪಾದರು ಹೇಳ್ತಾರೆ, ಅವರ ಪ್ರಯತ್ನವು ಮರದ ಬೇರಿಗೆ ನೀರು ಹಾಕುವ ಬದಲು ಎಲೆಗಳಿಗೆ ನೀರೆರೆದಂತೆ. ಸಹಜವಾದ ವಿಧಾನವೆಂದರೆ ಬೇರಿಗೆ ನೀರು ಹಾಕುವುದು. ಆದರೆ ಇಂದಿನ ತಲೆಕೆಟ್ಟ ನಾಯಕರು ಎಲೆಗೆ ಹೆಚ್ಚು ಅಂಟಿಕೊಂಡವರು. ಅವರು ಒಂದೇ ಸಮನಾಗಿ ಎಲೆಗೆ ನೀರು ಹಾಕುತ್ತಾ ಇದ್ದರೂ ಎಲ್ಲವೂ ಪೋಷಣೆ ಇಲ್ಲದೆ ಒಣಗುತ್ತದೆ. ಬೇರಿಗೆ ನೀರು ಹಾಕಬೇಕು. ಬೇರನ್ನ ಮರೆತು ಬಿಟ್ಟು ನೀವು ಬೇರೆ ಎಲ್ಲ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅದು ನಿಜವಾಗಿ ಸಂತುಷ್ಟಿಯನ್ನ ನೀಡೋದಿಲ್ಲ. ಅದು ನಿಜವಾದ ಪರೋಪಕಾರ ಕಲ್ಯಾಣ ಆಗಿರೋದಿಲ್ಲ. ಪ್ರಭುಪಾದರು ಹೇಳ್ತಾರೆ, ನಾವು ಬೇರಿಗೆ ಮೊಳಕೆ ಬರಲು ಮೂಲವಾದ ಬೇರಿಗೆ ನೀರು ಹಾಕಬೇಕೆಂದು ಈಶೋಪನಿಷತ್ತು ಉಪನಿಸುತ್ತದೆ. ಅದು ನಮ್ಮ ಕರ್ನಾಟಕದಲ್ಲೂ ಅದೇ ಇದೆ, ಕಾಯಕವೇ
ಕೈಲಾಸ. ಕೈಲಾಸ. ಕಾರ್ಯ ಮಾಡಿ ನೀನು, ಅದೇ ಸಾಕು. ಯಾರನ್ನು ಪೂಜಿಸ್ತಿ ಬೇಕಿಲ್ಲ ನಿನಗೆ. ಭಗವದ್ಗೀತೆಯಲ್ಲಿ ಹೌದು ನಮ್ಮ ಕರ್ಮವೇ ಉಪಾಸನೆ ಅಂತ ಹೇಳಿದೆ, ಬಟ್ ಕರ್ಮವನ್ನ ಪೂಜೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದೆ. ಪೂಜೆ ಅಂದ ತಕ್ಷಣ ಯಾರಿಗೆ ಪೂಜೆ ಮಾಡ್ತೀರಾ ನೀವು? ಕರ್ಮ ನಮ್ಮ ಪೂಜೆಯಾದರೆ ಪೂಜ್ಯ ಯಾರು? ಅದೇ ಆ ದೇವತ್ವ ಪರಮಪುರುಷ ದೇವರು. ಸೊ ಕೃಷ್ಣ. ನಮ್ಮ ಕರ್ಮದಿಂದ ಭಗವಂತನನ್ನ ಪೂಜಿಸಬೇಕು, ಅದು ಕರ್ಮಯೋಗ. ಅದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಬಟ್ ಜನ ಏನ್ ಮಾಡ್ಬಿಡ್ತಾರೆ, ಭಗವಂತನನ್ನ ಬಿಟ್ಬಿಟ್ಟು ಆ ಕರ್ಮನೇ ಪೂಜಿಸ್ಲಿಕ್ಕೆ ಸ್ಟಾರ್ಟ್. ಕರ್ಮನೇ ಪೂಜೆ. ಕರ್ಮನೇ ಪ್ರಭು ಪೂಜೆ ಮಾಡೋದಲ್ಲ, ಕರ್ಮವನ್ನ ಪೂಜಾ ವಿಧಾನದಂತೆ ಮಾಡೋದು. ಬಟ್ ಪೂಜಾ ವಿಧಾನದಿಂದ ನಾವು ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನ ಪೂಜಿಸ್ತೀವಲ್ವಾ, ಆ ವ್ಯಕ್ತಿ ಯಾರು? ಭಗವಂತ. ಭಗವಂತ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸ್ವಕರ್ಮಣ ತಮ್ ಅಭ್ಯರ್ಚ್ಯ ಮುಕ್ತಿಂ ವಿಂದತಿ ಮಾನವ. ನಿನ್ನ ಕರ್ಮವನ್ನ ನೀನು ನನಗೆ ಅರ್ಚನೆಯಂತೆ ಮಾಡು, ಅದರಿಂದ ವ್ಯಕ್ತಿ ಮುಕ್ತಿಯನ್ನ ಪಡಿತಾನೆ. ಸೊ ಕಾಯಕವೇ ಕೈಲಾಸ ಅನ್ನೋದು ಅದರ ಅರ್ಥ ಜನ ತಿಳ್ಕೊಳ್ಳೋದಿಲ್ಲ. ಅಫ್ಕೋರ್ಸ್ ಶಿವನ ಆರಾಧನೆ ಆಗಿರ್ಬೋದು, ವಿಷ್ಣು ಆರಾಧನೆ ಆಗಿರಬಹುದು, ಬಟ್ ಪಾಯಿಂಟ್ ಏನು? ಕರ್ಮ ಅಥವಾ ಕಾಯಕ ಅದು ಪೂಜಾ ವಿಧಾನ. ಅದನ್ನ ನಾವು ಅಂದ್ರೆ ಪ್ರಭು ಏನ್ ಮಾಡಿದ್ರನು ಭಗವಂತ ನೆನ್ಸ್ ಮಾಡ್ಬೇಕು ಅಂತ ನಮ್ಮ ಅಲ್ವಾ ಪ್ರಭು? ಕಾರ್ಯಗಳ ಫಲವನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು. ನಾವ್ ಏನ್ ಕೆಲಸ ಮಾಡಿದ್ರನು ಭಗವಂತ ನೆನ್ಸ್ಕೊಂಡೇ ಮಾಡ್ಬೇಕು. ಈಗ ಪೂಜೆ ಈಗ ಅಥವಾ ಅರ್ಚನೆ ಏನಿದೆ ಅದನ್ನ ನಾವು ಯಾರಿಗ್ ಮಾಡ್ತೀವಿ? ಒಬ್ಬ ವ್ಯಕ್ತಿಗೆ ಮಾಡ್ತೀವಿ, ಅಂದ್ರೆ ಭಗವಂತನಿಗೆ ಮಾಡ್ತೀವಲ್ವಾ. ಸೊ ನಮ್ಮ ಕರ್ಮ ಅದು ಪೂಜೆ ಅಥವಾ ಅರ್ಚನೆ. ಅದನ್ನ ಯಾರಿಗೋಸ್ಕರ ಮಾಡಬೇಕು? ಭಗವಂತನಿಗೋಸ್ಕರ ಮಾಡಬೇಕು. ಹಾಗೆ. ಓಕೆ. ಸೊ ಪ್ರಭುಪಾದರು ಆ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಂತ್ರದಲ್ಲಿ 2-3 ತಪ್ಪು ಕಲ್ಪನೆಗಳನ್ನ ಪ್ರಭುಪಾದರು ಸ್ಪಷ್ಟ ಮಾಡ್ತಾ ಇದ್ದಾರೆ. ಏನದು? ಯಾವ ರೋಡಲ್ಲಿ ನೀನು ಹೋದ್ರೂ ಕೂಡ ಒಂದೇ ಕಡೆ ಹೋಗ್ತೀಯ ಅಂತ ಏನು ಹೇಳ್ತಾರಲ್ಲ, ಎಲ್ಲಾ ಮಾರ್ಗಗಳು ಒಂದೇ ಕಡೆ ಕರ್ಕೊಂಡು ಹೋಗ್ತವೆ ಅಂತ ಈ ಜಗತ್ನಲ್ಲಿ ಎಂದೂ ಕಾಣೋದಿಲ್ಲ ನಾವು. ಅದಕ್ಕೆ ಬೋರ್ಡ್ ಹಾಕಿರ್ತಾರಲ್ವಾ, ಈ ಕಡೆ ಹೋಗ್ಬೇಕಂದ್ರೆ ಈ ರೋಡ್ಗೆ ಹೋಗಿ, ಆ ಕಡೆ ಹೋಗ್ಬೇಕಂದ್ರೆ ಆ ರೋಡಿಗೆ ಹೋಗಿ ಅಂತಾರೆ. ಅಥವಾ ನೀವು ಟಿಕೆಟ್ ತಗೋಬೇಕಂದ್ರೂ ಕೂಡ ಅಲ್ಲಿ ಕೇಳ್ತಾರೆ ಎಲ್ಲಿಗೆ ಹೋಗ್ಬೇಕಪ್ಪ ಅಂತ, ಸುಮ್ಮನೆ ಟಿಕೆಟ್ ಹಂಚೋದಿಲ್ಲ. ಸೊ ಹಾಗೆ ಯಾರನ್ನ ಪೂಜೆ ಮಾಡ್ತೀವೋ ಆ ಲೋಕಕ್ಕೆ ಹೋಗ್ತೀವಿ. ಅದು ಮೊದಲನೇ ತಪ್ಪು ಸಿದ್ಧಾಂತ. ಏನದು? ಎಲ್ಲ ಪೂಜೆ ಒಂದೇ ಕಡೆ ಕರ್ಕೊಂಡು ಹೋಗುತ್ತೆ, ಯಾರನ್ನ ಪೂಜೆ ಮಾಡಿದ್ರು ಎಲ್ಲೋ ಒಂದೇ ಕಡೆ ಹೋಗ್ತೀವಿ, ಅದು ತಪ್ಪು ಸಿದ್ಧಾಂತ. ಅದನ್ನು ಖಂಡಿಸಿದ್ರು ಪ್ರಭುಪಾದರು. ಎರಡನೇದೇನು? ಮಾನವ ಸೇವೆ ಮಾಧವ ಸೇವೆ ಅಂತ ಹೇಳೋದು, ಇದು ತಪ್ಪು ಸಿದ್ಧಾಂತ. ಸೊ ಬೇರಿಗೆ ನಾವು ನೀರು ಹಾಕಬೇಕೇ ಹೊರತು ಎಲೆ ಕೊಂಬೆಗಳಿಗೆ ನೀರು ಹಾಕಿದ್ರೆ, ಬೇರನ್ನ ಮರೆತು ಎಲೆ ಕೊಂಬೆಗಳಿಗೆ ನೀರು ಹಾಕ್ತಾ ಇದ್ರೆ ಮರ ಒಣಗೋಗ್ಬಿಡುತ್ತೆ. ಆ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸ್ಪಷ್ಟ ಆಯ್ತಾ? ಹರೇ ಕೃಷ್ಣ. ಸೊ ಹಾಗೆ ನಾವು ಭಗವಂತನನ್ನ ಪೂಜೆ ಮಾಡಬೇಕು. ಸೊ ಭಗವಂತನ ಪೂಜೆ ಅಥವಾ ಉಪಾಸನೆ ಅಂದ್ರೆ ಹೇಗಿರುತ್ತೆ, ಆ ಅಂಶವನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ವರ್ಣನೆ ಮಾಡ್ತಾರೆ. ಸೊ ಈ ಒಂದು ಶ್ಲೋಕದಲ್ಲಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಮೊದಲನೇ ಅಂಶವಾಗಿ ನಾವು ಹೇಗೆ ಎಲ್ಲ ಮಾರ್ಗಗಳು ಒಂದೇ ಗುರಿಯತ್ತ ಒಯ್ಯುತ್ತವೆ ಅನ್ನೋದು ತಪ್ಪು ಸಿದ್ಧಾಂತ ಅಂತ ತಿಳ್ಕೊಂಡ್ವಿ ಅಲ್ವಾ. ಆ ಟಿಕೆಟ್ ಎಕ್ಸಾಂಪಲ್ ಕೊಟ್ಟಿದ್ರು, ನಿಮಗೆ ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ ನಾವೇನ್ ನೋಡಿದ್ವಿ? ಕೃಷ್ಣನೇ ಸಂಭವ ಸಂಭೂತಿ, ಆತನೇ ಪರಮ. ಇದು ಧೀರ ವ್ಯಕ್ತಿಗಳು ಹೇಳುವಂತಹ ಮುಖ್ಯವಾದಂತಹ ಮಾತು. ಅದನ್ನ ನಾವು ತಿಳ್ಕೊಂಡ್ವಿ. ಎಷ್ಟೊಂದು ಪ್ರಮಾಣಗಳನ್ನ ಕೊಡ್ತಾ ಪ್ರಭುಪಾದರು ಹೇಳಿದ್ದಾರೆ. ಮೂರನೇ ಅಂಶ ಏನ್ ನೋಡ್ಕೊಂಡ್ವಿ? ಈ ಮಾನವ ಸೇವೆ, ಜನಸೇವೆ, ಇದನ್ನ ನಾವು ದೇವರ ಸೇವೆ ಜೊತೆ ಸರಿ ಅಂತ ಹೇಳೋದು ಇದು ತಪ್ಪು ಸಿದ್ಧಾಂತ. ಅಲ್ಯ ಉದಾಹರಣೆ ಕೊಟ್ರು, ಮರಕ್ಕೆ ನೀರು ಹೊಯ್ಯೋದು. ಈ ಉದಾಹರಣೆನೂ ಇಂಪಾರ್ಟೆಂಟ್, ನಿಮ್ಗೆಲ್ಲ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಮರದ ಬೇರಿಗೆ ನೀರು ಹಾಕಬೇಕೇ ಹೊರತು ಎಲೆಗಳಿಗಲ್ಲ. ಸೊ ಭಗವಂತನನ್ನ ನಾವು ಪೂಜಿಸ್ಬೇಕೇ ಹೊರತು ಜನರನ್ನಲ್ಲ. ಜನರನ್ನ ಸಹಾನುಭೂತಿಯಿಂದ ಕರುಣೆಯಿಂದ ಕಾಣಿ, ಅದನ್ನ ಭಗವಂತನೂ ಮೆಚ್ಚುತ್ತಾನೆ, ಭಗವಂತನೇ ಹೇಳಿದಾನೆ ಕೂಡ ಅಲ್ವಾ. ನೀವು ಎಲ್ಲರನ್ನು ಕೂಡ ಅತ್ಯಂತ ಕರುಣೆ ಭಾವದಿಂದ ಅವರ ಕಷ್ಟ ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆ ಶ್ರಮಿಸಿದ್ರೆ ನಾನು ಅತ್ಯಂತ ಸಂತುಷ್ಟನಾಗ್ತೀನಿ ಅಂತ ಭಗವಂತನೇ ಹೇಳಿದ್ದಾನೆ. ಬಟ್ ನೀವು ದೇವರನ್ನ ಮರೆತು ಬಿಟ್ಟು ಆತನನ್ನ ಅಲ್ಲಗಳೆದು ನಾನು ಜನರನ್ನೇ ಪೂಜಿಸ್ತೀನಿ ಅಂತ ಹೇಳಿ ಹೋಗೋದು ಅದು ಎಷ್ಟು ಮಟ್ಟಿಗೆ ಸರಿ? ಕರೆಕ್ಟ್ ತಾನೆ? ಅದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಕೊನೆ ಅಂಶವಾಗಿ ಪ್ರಭುಪಾದರು ಹೇಳ್ತಾರೆ, ಆ ಭಗವಂತನನ್ನ, ಆ
ಸಂಭವ ಅಥವಾ ಸಂಭೂತಿ ಅಂತ ಏನು ಶ್ಲೋಕದಲ್ಲಿ ಹೇಳಿದ್ದಾರೆ, ಆತನನ್ನು ಹೇಗೆ ಪೂಜಿಸಬೇಕು, ಆ ವಿಧಾನ ಏನು, ಅದನ್ನ ಮುಂದೆ ವರ್ಣಿಸ್ತಾ ಹೋಗ್ತಾರೆ. ಆ ವರ್ಣನೆಯಲ್ಲಿ ಬರ್ತಾ ಇದೆ ನೋಡಿ. ಭಗವಂತನು ಪರಮಪುರುಷನಿಗೆ ಸಂಭೂತನಿಗೆ ಶರಣಾಗತನಾಗುವ ತತ್ವವನ್ನು ಬೋಧಿಸಲು ಸ್ವತಃ ಬರುತ್ತಾನೆ. ಒಬ್ಬನು ಪರಮಪುರುಷನಿಗೆ ಶರಣಾಗತನಾಗಿ ಪೂರ್ಣ ಪ್ರೇಮದಿಂದಲೂ ಶಕ್ತಿಯಿಂದಲೂ ಪೂಜಿಸುವುದನ್ನು ಕಲಿಸಿದಾಗ ಮಾತ್ರ ಮಾನವ ಕುಲಕ್ಕೆ ನಿಜವಾದ ಸೇವೆ ಸಲ್ಲಿಸಿದಂತಾಗುತ್ತದೆ. ಸೊ ನಿಜವಾಗಿಯೂ ಪರೋಪಕಾರ ಅಥವಾ ಜನರ ಸೇವೆ ಮಾಡಬೇಕಂದ್ರೆ ಏನು ಮಾಡಬೇಕು? ಅವರನ್ನು ನಾವು ಭಗವಂತನ ಶರಣಾಗತರನ್ನಾಗಿ ಮಾಡಬೇಕು. ಸೊ ಅದು ನಿಜವಾದಂತಹ ಪರೋಪಕಾರ, ಅತಿ ಉನ್ನತವಾದಂಥ ಪರೋಪಕಾರ. ಓಕೆ, ಈಗ ಆ ಭಗವಂತನನ್ನ ಅರ್ಚಿಸುವ ಅಥವಾ ಪೂಜಿಸುವ ವಿಧಾನ ಏನು ಅದನ್ನ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ನವವಿಧ ಭಕ್ತಿ ಕೇಳಿರ್ತೀರಾ ನೀವು. 9 ಪ್ರಕಾರದ ಭಕ್ತಿ ಕಾರ್ಯಗಳು: ಶ್ರವಣ, ಕೀರ್ತನ, ಸ್ಮರಣ, ವಂದನ, ಮುತ್ತಿನೇನ್ ಬರುತ್ತೆ ಮುಂದೆ ಹೇಳಿ. ಪಾದ ಸೇವನ, ದಾಸ್ಯ, ಆತ್ಮನಿವೇದನ. ಆತ್ಮನಿವೇದನ. ಇವುಗಳಲ್ಲಿ ಬಹಳ ಮುಖ್ಯವಾದಂಥವು ಮೊದಲಿನ 2, ಶ್ರವಣ ಮತ್ತೆ ಕೀರ್ತನ. ಸೊ ಪ್ರಭುಪಾದರು ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಭಗವಂತನ ಕುರಿತಾಗಿ ಶ್ರವಣ ಮಾಡೋದು, ಭಗವಂತನ ಗುಣಗಾನ ನಾಮಕೀರ್ತನೆ ಇದನ್ನ ಮಾಡೋದು, ಇವು ಮುಖ್ಯವಾದಂತಹ ವಿಧಾನ. ಇವನ್ನ ಮಾಡೋದು ನಿಮಗೇನು ಹೆಚ್ಚು ಖರ್ಚಾಗೋದಿಲ್ಲ, ಹೆಚ್ಚು ಸಮಯ ಅಥವಾ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬಹಳ ಸರಳವಾದಂತಹ ವಿಧಾನ. ಇದು ನಮಗೆ ಮನಸ್ಸಿಗೂ ಮುದ ನೀಡುತ್ತೆ. ಸೊ ಇದು ಎಲ್ಲರೂ ಕೂಡ ಪಾಲಿಸಬಹುದು. ಸೊ ನಾವು ಈ ಕಾರ್ಯಗಳಲ್ಲಿ ತೊಡಗಬೇಕು. ಜನ ಹೊರಗಡೆ ಎಷ್ಟೇ ದೊಡ್ಡದಾಗಿ ಡೊಂಬರಾಟ ಅಥವಾ ಹೊರಗಡೆ ಏನೇ ತಮ್ಮ ಕಾರ್ಯಗಳನ್ನು ಪ್ರದರ್ಶಿಸಿದ್ರು ಕೂಡ ಅದಕ್ಕೆ ನಾವು ಬಲಿಯಾಗದೆ, ಅಪಪ್ರಚಾರ ಅಥವಾ ಈ ಸೋಗು ಹಾಕೋರಿಗೆ ಬಲಿಯಾಗದೆ ನಾವು ಭಗವಂತನ ಈ ಭಕ್ತಿ ಕಾರ್ಯಗಳಲ್ಲಿ ತೊಡಗಬೇಕು. ಆ ಭಕ್ತಿ ಕಾರ್ಯಗಳಲ್ಲಿ ತೊಡಗಿದಾಗ ನಮಗೆ ಭಗವಂತ ಆತನೇ ಮುಂದೆ ಹೇಗೆ ಬೆಳಿಬೇಕು ಭಕ್ತಿಯಲ್ಲಿ ಅಂತ ಆತನೇ ನಮಗೆ ಮಾರ್ಗದರ್ಶನ ನೀಡ್ತಾನೆ. ಆ ಶ್ಲೋಕದಲ್ಲಿ 10.10 ಭಗವಂತ ಹೇಳ್ತಾನೆ, ಏನದು ಶ್ಲೋಕ? 10.10 ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಸೊ ನಾನೇ ಆತನಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡ್ತೀನಿ. ಯಾರು ನನ್ನ ಕುರಿತಾಗಿ ಕೇಳ್ತಾರೋ, ನನ್ನ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ನಾನು ವಿಶೇಷವಾಗಿ ಈ ಕರುಣೆಯನ್ನು ತೋರಿಸ್ತೀನಿ. ಏನದು? ನಾನು ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೀನಿ. ಭಗವಂತನೇ ಹೇಳ್ತಾ ಇದ್ದಾನೆ. ಆತನೇ ನಮಗೆ ಸಹಾಯ ಮಾಡ್ತಾನೆ, ಗುರುಗಳ ಮೂಲಕ, ಶಾಸ್ತ್ರಿಗಳ ಮೂಲಕ, ಪರಮಾತ್ಮನಾಗಿ ಕೂಡ ಆತ ನಮಗೆ ಹೃದಯದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾನೆ. ಸೊ ಈ ರೀತಿಯಾದಂತಹ ಭಕ್ತಿ ಕಾರ್ಯಗಳಿಂದ ಅದರ ಫಲಗಳೇನಾಗಿರ್ತದೆ? ಜನರ ರಜೋ ತಮೋ ಗುಣಗಳು, ಅದರ ಪ್ರಭಾವಗಳೇನಿವೆ ಅವೆಲ್ಲವೂ ಕೂಡ ನಾಶವಾಗಿ ತೊಳೆದಂಗಾಗತ್ತೆ. ಸಕಲ ಕಲ್ಮಶಗಳು ತೊಳೆಯುತ್ತವೆ. ಆಸಕ್ತಿ ಅಜ್ಞಾನಗಳು ಅವೆಲ್ಲವೂ ನಾಶವಾಗ್ತವೆ. ಭಗವಂತ ಯಾರು, ನಾನು ಯಾರು ಅನ್ನುವ ಒಂದು ಸ್ಪಷ್ಟ ಜ್ಞಾನ ತಿಳಿಯುತ್ತೆ. ಸೊ ಈ ರೀತಿಯಾಗಿ ನಾವು ನಡ್ಕೊಳ್ಬೇಕು. ವ್ಯಕ್ತಿ ಅಜ್ಞಾನದಲ್ಲಿದ್ದಾಗ ಹೊರರೂಪದಲ್ಲಿ ಆತ ಧಾರ್ಮಿಕ ಅಂತ ಕಾಣ್ಕೊಂಡ್ರೂ ಕೂಡ ಆತ ನಮಗೆ ಈ ಜ್ಞಾನವನ್ನು ನೀಡಲಿಕ್ಕಾಗೋದಿಲ್ಲ. ಬಟ್ ಭಕ್ತರಾದವರು ಈ ರೀತಿಯಾದಂತಹ ಜ್ಞಾನವನ್ನು ನೀಡ್ತಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಸೊ ಇದನ್ನು ಪ್ರಭುಪಾದರಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಓಕೆ, ಸೊ 1-2 ಅಂಶಗಳಿದೆ, ನೋಡ್ಬಿಟ್ಟು ಮುಂದೆ ಹೋಗೋಣ. ಸೊ ಈ ರೀತಿಯಾಗಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ನಮಗೆ ಬೇಕಾಗಿರೋದು ಒಬ್ಬ ಆ ಧೀರ ವ್ಯಕ್ತಿಯ ಆಶ್ರಯ. ಯದ್ ಅಪಾಶ್ರಯಾಶ್ರಯ ಅಂತ ಒಂದು ಶ್ಲೋಕ ಹೇಳ್ತಾರೆ. ವ್ಯಕ್ತಿ ಎಷ್ಟೇ ಆತ ಪತಿತನಾಗಿದ್ದರೂ ಕೂಡ ಅಂತಹ ಒಬ್ಬ ಧೀರ ವ್ಯಕ್ತಿಯ ಆಶ್ರಯದಲ್ಲಿದ್ದರೆ ಆತ ಮೇಲೆದ್ದು ಪರಿಶುದ್ಧನಾಗಿ ಭಗವಂತನ ಕೃಪೆಗೆ ಪಾತ್ರನಾಗಬಹುದು. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಶುಂಭ ಯವನಾಖಸಾದಯ, ಇವರೆಲ್ಲ ಅತಿ ಪತಿತ ಜೀವರ ಏನು ಹೇಳ್ತಾರೆ ಜಾತಿಗಳು. ಕಿರಾತ, ಹೂಣ, ಅಂಧ್ರ, ಪುಲಿಂದ, ಪುಲ್ಕಷ ಇವರೆಲ್ಲ ಆಕ್ಚುಲಿ ಆ ವರ್ಣಾಶ್ರಮ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆ ಶೂದ್ರರಾದ ಮೇಲೆ ಕೆಳಗಿರುವಂಥವ್ರನ್ನ ಅಂತ್ಯಜರು ಅಂತ ಹೇಳ್ತಾರೆ. ಆ 4ನೇ ವರ್ಣ ಯಾವುದು? ಶೂದ್ರ. ಶೂದ್ರರು ಭಕ್ತರು, ಮಹಾನ್ ಭಕ್ತರು ಅವರು ಆಕ್ಚುಲಿ.
ಬಟ್ ಅವರೇನು ಬೇರೆ ವರ್ಣಗಳಿಗೆ ಸಹಾಯ ಮಾಡ್ತಾ ಇರ್ತಾರೆ. ಬಟ್ ಅವರ ಕೆಳಗಿರುವಂಥವ್ರು ಅಂದ್ರೇನು 5, 6, 7 ಕೆಳಗಡೆ ವರ್ಗದವ್ರು ಏನು ಬರ್ತಾರೆ ಅವ್ರನ್ನ ಅಂತ್ಯಜರು ಅಂತ ಹೇಳ್ತಾರೆ. ಅವರು ಭಗವಂತನನ್ನ ಪರಮ ಅಂತ ಸ್ವೀಕರಿಸೋದಿಲ್ಲ ಅಥವಾ ಸೇವೆ ಮಾಡೋದಿಲ್ಲ. ಸೊ ಅವರ ವರ್ಣನೆ ಇದು ಕಿರಾತ, ಹೂಣ, ಅಂಧ್ರ, ಪುಲಿಂದ, ಪುಲ್ಕಶ. ಪ್ರಭುಪಾದರು ಈ ವರ್ಣನೆಯಲ್ಲಿ ದೇಶಗಳನ್ನು ಹೇಳ್ತಾರೆ. ಕಿರಾತ ಅಂದರೆ ಆಫ್ರಿಕಾದವರು, ಹೂಣರು ಅಂದರೆ ಏನೋ ಮಲೇಷ್ಯಾ ಅಥವಾ ಗ್ರೀಸ್ನವರು, ಪುಳಿಂದ, ಪುಲ್ಕಶ, ಆಭೀರ, ಯವನ ಅಂದರೆ ಈ ಯುರೋಪ್, ಖಸ ಅಂದರೆ ಈ ರೀತಿಯಾಗಿ ಸ್ಪೆಸಿಫಿಕ್ ಡೀಟೇಲ್ಸನ್ನು ಕೂಡ ಕೊಡ್ತಾರೆ. ಅಂದ್ರೇನು, ಆ ಹೊರ ದೇಶದಲ್ಲಿ ಇರುವಂಥವರು ಅವರು ಭಗವಂತನ ಕುರಿತಾಗಿ ಶ್ರದ್ಧೆ ಇಲ್ಲ, ಜ್ಞಾನ ಇಲ್ಲ. ಅವರೂ ಕೂಡ ಇಂಥ ಒಬ್ಬ ಧೀರ ವ್ಯಕ್ತಿಯ ಆಶ್ರಯವನ್ನು ಪಡೆದರೆ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಅವರು ಕೂಡ ಪರಿಶುದ್ಧರಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಅಂದರೆ ಭಗವಂತ ಅಷ್ಟು ಶಕ್ತಿಶಾಲಿ. ಆತನ ಶಕ್ತಿ ಆ ಧೀರ ಆತನ ಭಕ್ತನ ಮೂಲಕ ಹರಿಯುತ್ತೆ. ಇದೆಲ್ಲ ಕೇಳ್ತಾ ಇದ್ರೆ ನಿಮಗೆ ಪ್ರಭುಪಾದರ ನೆನಪಾಗ್ಬೋದು, ಹೌದ್ ತಾನೆ? ಹರೇ ಕೃಷ್ಣ. ಯಾಕಂದ್ರೆ ಪ್ರಭುಪಾದರ ಅಂತ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ಕೊನೆ ಲೈನ್, ಇದನ್ನು ಓದ್ಬಿಡಿ. ಕೀಳು ಜಾತಿಯಲ್ಲಿ ಹುಟ್ಟಿದವನು ಕೂಡ, ಓದಿ ಇದನ್ನ, ಓದಿ. ಕೀಳು ಜಾತಿಯಲ್ಲಿ ಹುಟ್ಟಿದವನು ಕೂಡ ಭಗವಂತನ ಶುದ್ಧ ಭಕ್ತನ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಹುದು, ಏಕೆಂದರೆ ಭಗವಂತನು ಅತ್ಯಂತ ಬಲಶಾಲಿ. ಸೊ ಭಗವಂತ ಎಂತಹ ಕೊಳಕೆ ಇರಲಿ ವ್ಯಕ್ತಿಯ ಚಿತ್ತದಲ್ಲಿ ಅದನ್ನು ಶುದ್ಧ ಮಾಡ್ಬೋದು. ಬಟ್ ಅದನ್ನು ಹೇಗೆ ಮಾಡ್ತಾನೆ? ತನ್ನ ಭಕ್ತನ ಮೂಲಕ ಶುದ್ಧ ಭಕ್ತನ ಮೂಲಕ ಮಾಡ್ತಾನೆ. ಸೊ ನಾವು ನಮ್ಮ ನಿಜವಾದಂತಹ ಉದ್ಧಾರ ಯಾವಾಗುತ್ತೆ? ಅಂಥ ಒಬ್ಬ ಶುದ್ಧ ಭಕ್ತರನ್ನ ನಾವು ಗುರುತಿಸಿ ಅವರ ಆಶ್ರಯವನ್ನು ಸ್ವೀಕರಿಸಿ ಅವರು ಹೇಳಿದಂತೆ ನಡೆದಾಗ ಎಷ್ಟೇ ನಾವು ಪತಿತರಾಗಿದ್ರೂ ಕೂಡ ಪರಿಶುದ್ಧರಾಗಬಹುದು. ಕೊನೆ ಒಂದು ಪ್ಯಾರಾಗ್ರಾಫ್ ಅನ್ನ ಓದ್ತೀರಾ? ಬ್ರಾಹ್ಮಣನ ಅರ್ಹತೆ ಪಡೆದವನು, ಓದಿ ಇದನ್ನ, ಕೊನೆ ಪ್ಯಾರಾಗ್ರಾಫ್. ಬ್ರಾಹ್ಮಣನ ಅರ್ಹತೆ ಪಡೆದವನು ಭಗವಂತನಿಗೆ ಸಂತೋಷದಿಂದ ಉತ್ಸಾಹದಿಂದ ಭಕ್ತಿ ಸೇವೆ ಸಲ್ಲಿಸುತ್ತಾನೆ. ಆಗ ಅವನೆದುರು ಭಗವಂತನ ವಿದ್ಯೆ ತಂತಾನೇ ತೆರೆಯುತ್ತದೆ. ಭಗವಂತನ ವಿದ್ಯೆಯನ್ನು ಅರಿತ ಮೇಲೆ ಅವನು ಮೆಲ್ಲನೆ ಐಹಿಕ ವ್ಯಾಮೋಹಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ಅವನ ಸಂಶಯಗ್ರಸ್ತ ಮನಸ್ಸು ಸ್ಫಟಿಕದಂತೆ ಸ್ಪಷ್ಟವಾಗುತ್ತದೆ. ಒಬ್ಬನು ಈ ಹಂತವನ್ನು ತಲುಪಿದಾಗ ಮುಕ್ತಾತ್ಮನಾಗಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಭಗವಂತನನ್ನು ನೋಡಬಹುದು. ಇದು ಈ ಮಂತ್ರದಲ್ಲಿ ಹೇಳಿರುವಂತೆ ಸಂಭವ ಎನ್ನುವುದರ ಪರಿಪೂರ್ಣತೆ. ಆಕ್ಚುಲಿ ಹಿಂದಿನ ಪ್ಯಾರಾಗ್ರಾಫ್ ಮತ್ತೆ ಈ ಪ್ಯಾರಾಗ್ರಾಫ್ ನೀವು ಒಟ್ಟಾಗಿ ಪರಿಶೀಲಿಸಿದ್ರೆ ಪ್ರಭುಪಾದರು ಒಂದು ಕ್ರಮವನ್ನ, ಒಂದು ಹಂತವಾದಂತಹ ಅಭಿವೃದ್ಧಿಯನ್ನ ಹೇಳ್ತಾ ಇದ್ದಾರೆ. ಶ್ರವಣ ಕೀರ್ತನದಿಂದ ಪ್ರಾರಂಭವಾದ ಭಕ್ತಿ ವ್ಯಕ್ತಿಯ ಚಿತ್ತವನ್ನು ಶುದ್ಧ ಮಾಡ್ತಾ ವ್ಯಕ್ತಿ ಪರಿಶುದ್ಧನಾಗಿ ಒಂದು ಸಮಯದಲ್ಲಿ ಅಂತಹ ಒಬ್ಬ ಧೀರ ಆಚಾರ್ಯರಿಂದ ದೀಕ್ಷೆಯನ್ನ ಆಶ್ರಯ ಪಡಿತಾನೆ. ಆನಂತರ ಅವನು ಭಕ್ತಿಯಲ್ಲಿ ನಿಷ್ಠನಾಗ್ತಾನೆ. ಶ್ರದ್ಧಾ, ಸಾಧು ಸಂಗ, ಅದಾದ್ಮೇಲೆ ಭಜನ ಕ್ರಿಯೆ, ನಿಷ್ಠನಾಗ್ತಾನೆ. ಆಗ ಆತ ಭಜನೆ ಮಾಡುವ ಆ ಭಕ್ತಿ ಕಾರ್ಯಗಳು ಆತನ ಅನರ್ಥಗಳನ್ನ ನಿವೃತ್ತಿ ಮಾಡ್ತಾ ಹೋಗ್ತವೆ. ಅದಾದ ಮೇಲೆ ಆತ ಭಗವಂತನ ಕುರಿತಾಗಿ ವಿಶೇಷವಾಗಿ ನಿಷ್ಠನಾಗ್ತಾನೆ. ನಿಷ್ಠಾ ಅಂತ ಏನು ಹೇಳ್ತಾರೆ, ಭಕ್ತಿಯಲ್ಲಿ ನಿಷ್ಠನಾಗ್ತಾನೆ. ಆನಂತರ ಭಗವಂತನ ಭಕ್ತಿ ಮಾರ್ಗದಲ್ಲಿ ರುಚಿ ಆಸಕ್ತಿಗಳು ಬೆಳೀತವೆ. ಹೀಗೆ ಆತ ಭಗವಂತನ ಮೇಲೆ ಕುರಿತಾದಂಗೆ ಪ್ರೇಮವನ್ನ ಬೆಳೆಸ್ಕೊಳ್ತಾನೆ. ಇದು ಆ ಭಕ್ತಿ ಮಾರ್ಗದ ಹಂತವಾದಂತಹ ವರ್ಣನೆ ಅಂತ ಪ್ರಭುಪಾದರು ಹೇಳ್ತಾರೆ. ಇದನ್ನ ನೀವು ಆ ಭಾಗವತದ ಶ್ಲೋಕ ಇದೆ ಕೇಳಿರ್ಬೋದು ನೀವು. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಭಾಗವತದಲ್ಲಿ ಒಂದು 5-6 ಶ್ಲೋಕಗಳು ಬರ್ತದೆ. 2ನೇ ಅಧ್ಯಾಯ, 1ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಿಂದ ಪ್ರಭುಪಾದರು ಬಹಳ ಇಷ್ಟವಾದಂತಹ ಶ್ಲೋಕಗಳಿವೆ. ಆಕ್ಚುಲಿ ಎಲ್ಲ ಕಡೆನೂ ಇದನ್ನ ಕೋಟ್ ಮಾಡ್ತಾರೆ ಅವರು. ಹೇಗೆ ನಷ್ಟಪ್ರಾಯೇಶು ಅಭದ್ರೇಶು ಕೇಳಿರ್ಬೋದು ಈ ಶ್ಲೋಕ ನೀವು. ಇವೆಲ್ಲ ಇದರಲ್ಲೇ ಬರೋದು. ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮ ಶ್ಲೋಕೆ. ಆನಂತರ ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಸೊ ಹೀಗೆ ವ್ಯಕ್ತಿ ಬೆಳೀತಾ ಇದ್ದಾಗ ಆಗ ಆತ ನಿಜವಾಗಿಯೂ ಬ್ರಾಹ್ಮಣನ ಅರ್ಹತೆಯನ್ನು ಪಡಿತಾನೆ. ಸೊ ಬ್ರಾಹ್ಮಣ ಅಂದ್ರೆ ಕೇವಲ ಜನ್ಮ ಅಥವಾ ಜಾತಿ ಅಲ್ಲ, ಅದು ಒಂದು ಸ್ಥಾನ. ಆ ಸ್ಥಾನವನ್ನ ವ್ಯಕ್ತಿ ಪ್ರತಿಯೊಬ್ಬರೂ ಪಡಿಬಹುದು. ಯಾವ ಜೀವ ಜಾತಿಯಿಂದಾಗಿರಬಹುದು ಅಥವಾ ಯಾವುದೇ ಲಿಂಗ, ಜಾತಿ, ದೇಶ ಇವುಗಳ ಭೇದ ಇಲ್ಲ.
ಪ್ರತಿಯೊಬ್ಬರೂ ಆ ಅರ್ಹತೆಯನ್ನು ಪಡಿಬೋದು. ಹೇಗೆ? ಈ ಶ್ರವಣ ಕೀರ್ತನೆಯಿಂದ ಪ್ರಾರಂಭ ಆಗೋ ಈ ಮಾರ್ಗವನ್ನ ಅನುಸರಿಸ್ತಾ ಪಾಲಿಸಿಕೊಂಡು ಹೋಗ್ಬೇಕು. ಬಂದವರು. ಅದು ನಿಜವಾದ ಜ್ಞಾನ. ಅದನ್ನು ಧೀರ ವ್ಯಕ್ತಿಗಳನ್ನು ನೀಡುತ್ತಾರೆ. ಅದನ್ನು ಬಿಟ್ಟು ನಾವೇನೇ ಬೇರೆ ಈ ಅಂಶಗಳನ್ನು ಏನು ಹುಡುಕ್ತೀವಿ, ಪಾಲಿಸ್ತೀವಿ, ಅದೆಲ್ಲವೂ ಕೂಡ ನಮ್ಮನ್ನ ಅಸಂಭೂತಿ, ಅದು ಬೇರೆ ಫಲವನ್ನೇ ನೀಡುತ್ತೆ. ಪರಮ ಸತ್ಯನನ್ನು ಬಿಟ್ಟು ಬೇರೆ ಎಲ್ಲ ಪೂಜೆಯನ್ನು ಏನು ಮಾಡ್ತೀವಿ, ದೇವತೆಗಳಾಗಿರ್ಬೋದು, ನಿರಾಕಾರ ಆಗಿರಬಹುದು, ಅಥವಾ ಈ ಜಗತ್ತಿನಲ್ಲಿರೋ ಬೇರೆ ಯಾವುದೇ ಅಂಶವನ್ನು ಪೂಜೆ ಮಾಡಿದ್ರು ಅದು ನಮಗೆ ಭೌತಿಕ ಫಲವನ್ನೇ ನೀಡುತ್ತೆ. ಬಟ್ ಸಂಭೂತಿ ಅಥವಾ ಶ್ರೀಕೃಷ್ಣನನ್ನು ಪೂಜಿಸಿದರೆ ಅದು ನಮಗೆ ಆಧ್ಯಾತ್ಮಿಕ ಫಲವನ್ನು ನೀಡುತ್ತೆ. ಓಕೆ, ಸೊ ಸಾರಿ 10 ನಿಮಿಷ ಲೇಟ್ ಆಯಿತು. ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಎಕ್ಸ್ಟ್ರಾ ಟೈಮ್ ತಗೊಂಡೆ. ಎನಿವೆ, ಈ ಮಂತ್ರ 13 ಇಲ್ಲಿ ಕಂಪ್ಲೀಟ್ ಆಯಿತು. ಮಂತ್ರ 14 ಈ ಸರಣಿಯಲ್ಲಿ ಇನ್ನೊಂದು, ಅದನ್ನು ನಾಳೆ ಚರ್ಚೆಯಲ್ಲಿ ನೋಡೋಣ. ಓಕೆ, ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ನಾನು ಇರ್ತೀನಿ 2-3 ನಿಮಿಷ ಶ್ಯೂರ್ಲಿ. ಪ್ರಶ್ನೆ ಇದ್ದರೆ ಕೇಳ್ಬೋದು. ಬೇರೆಯವ್ರು ಬೇಕಿದ್ರೆ ಲಾಗ್ ಆಫ್ ಮಾಡಿ, ನಿಮ್ಮದು ಬೇರೆ ಏನಾದರೂ ಕೆಲಸಗಳಿದ್ದರೆ ಹೋಗ್ಬೋದು. ಹರೇ ಕೃಷ್ಣ. ಶ್ರೀ ಈಶೋಪನಿಷತ್ಗೆ ಜೈ, ಶ್ರೀಲ ಪ್ರಭುಪಾದರಿಗೆ ಜೈ. ಏನಾದರೂ ಕ್ವಶನ್ಸ್ ಇದೆಯಾ? ಓಕೆ, ನಿಮ್ಮ ಓಪನ್ ಬುಕ್ ಆನ್ಸರ್ಸ್ ಎಲ್ಲಿಗೆ ಬಂದಿದೆ? ಎಲ್ಲ ಬರೆದು ರೆಡಿ ಇಟ್ಟಿದ್ದೀವಿ ಪ್ರಭುಜಿ. ಎಲ್ಲ ರೆಡಿ ಇಟ್ಟಿದ್ದೀರಾ? ಯಾರ್ಯಾರು ರೆಡಿ ಇಟ್ಟಿದ್ದೀರಾ? ಮೊದಲನೇ ಕ್ವಶನ್ ಆಗಿದೆ. 2ನೇ ಕ್ವಶನ್ ಸ್ಟಾರ್ಟ್ ಮಾಡಿ ಎಲ್ಲ ಬರೀಲಿಕ್ಕೆ. 2ನೇ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ ನಿಮಗೆ? ಮಾಡಿದ್ನಾ? ಇನ್ನೊಂದ್ಸರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ವಶನ್ ಸ್ವಲ್ಪ. ಯಾವ ಕ್ವಶನ್ ಅನ್ನ? 2ನೇ ಕ್ವಶನ್. 2ನೇ ಕ್ವಶನ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನಾನು ಆ್ಯಕ್ಚುಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ನಾನು 4ನೇ ಶ್ಲೋಕದ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೇಕಾದರೆ ರೆಕಾರ್ಡಿಂಗ್ಸನ್ನು ನೀವು ಚೆಕ್ ಮಾಡಿ, ಅಲ್ಲಿ ಡೀಟೇಲ್ಸನ್ನು ಹೇಳಿದ್ದೀನಿ. ಅದಾಗಿಯೂ ಕೂಡ ನಿಮಗೆ ತಿಳಿದಿಲ್ಲ ಅಂದರೆ ನಾನು ಹೇಳ್ತೀನಿ, ಯಾಕಂದರೆ ಅಲ್ಲಿ ನಾನು ಸಾಕಷ್ಟು ಟೈಮ್ ನೀಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಶ್ಲೋಕ ಕ್ವಶನನ್ನು ಕೊಟ್ಟು. ಓಕೆ, ಸಾಕಾರ, ಪರಮ ಸತ್ಯ ಸಾಕಾರ ಅನ್ನೋದನ್ನು ನೀವು ಸಾಬೀತು ಮಾಡಲಿಕ್ಕೆ ಅಂಶಗಳನ್ನು ನೀವು ಎಲ್ಲೆಲ್ಲಿ ಕಾಣ್ತೀರಾ ಈ ಈಶೋಪನಿಷತ್ ಪುಸ್ತಕದಲ್ಲಿ ಅಂತ ನೀವು ಸೂಚಿ ಮಾಡಬೇಕು. ಅವುಗಳನ್ನ ಉಲ್ಲೇಖ ಮಾಡಿ ಅಂತ ಹೇಳಿದ್ರಿ. ಅದನ್ನ ಎಷ್ಟೊಂದು ಕಂಡಿದಾವೆ, ಈಗ ಎಷ್ಟೊಂದು ಕಂಡಿದೀವಿ ನಾವು ಬರುವಾಗ ಮಾಡಿ ಅಂತ ಹೇಳಿದ್ರಿ ಅಲ್ಲ ಪ್ರಭುಜಿ? ಹೌದು, ಬಟ್ ನೀವೀಗ ಹುಡುಕಂತ ಆಗ್ಲೇ ಸಾಕಷ್ಟು ಆಗಿರ್ಬೇಕು ನಿಮಗೆ. ಹೌದು, 14 ಆಯ್ತು. ಬಟ್ ಈಗ ನೋಟ್ ಮಾಡಿದ್ದೀರಾ ಎಲ್ಲವನ್ನ? ಎಲ್ಲೆಲ್ಲಿ? ಒಂದು 2-3 ನೀವು ಹೇಳಿದ್ರಿ, ನೋಟ್ ಮಾಡಿದೀನಿ. ಇದು ಮುಖ್ಯ ಅಂತ ಹೇಳಿದ್ರಿ, ಮತ್ತದನ್ನ ಹೇಳಿಲ್ಲ. ಅದು ಓಕೆ, ನೋಡೋಣ, ಕೇಳ್ತೀನಿ ನೆಕ್ಸ್ಟ್, ಅವಾಗ ಹೇಳುವಂತ್ರಿ. ಸೊ ಈಗೇನ್ ನಿಮ್ಮ ಬರ್ದಿರೋ ಅಂತ ಆನ್ಸರ್ಸ್ ಇದೆ, ಅವನ್ನ ನೀವು ರೆಡಿ ಇಟ್ಕೊಳ್ಳಿ. 2ನೇ ಆನ್ಸರ್ನು ಕೂಡ ಸ್ಟಾರ್ಟ್ ಮಾಡಿ. ಓಕೆ, ಇವೆರಡನ್ನ ನಾವು ಒಟ್ಟಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದಾಗ ತಕ್ಷಣ ನೀವು ಸಬ್ಮಿಟ್ ಮಾಡಿದ್ರೆ ಅವಾಗ ಕಂಪ್ಲೀಷನ್ ಕೂಡ ಮಾಡ್ಬೋದು ನಾವು. ಸೊ ಇನ್ನೇನು ನೆಕ್ಸ್ಟ್ ಒಂದು 3ರಿಂದ 4 ಕ್ಲಾಸ್ ಅಟ್ ಮ್ಯಾಕ್ಸ್. ಆ್ಯಕ್ಚುಲಿ ತಾತ್ಪರ್ಯ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಟೈಮ್ ಹಿಡಿತಾ ಇದೆ ಅಷ್ಟೇ. ಬಟ್ ಈ ಅಂಶಗಳು ಮುಂದೆ ನೀವು ಕಲಿತೀರಾ. ಭಗವದ್ಗೀತೆಯಲ್ಲಿ ಇವೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ಹೇಳಲಾಗ್ತದೆ. ಸೊ ನಾನು ಸಂಕ್ಷೇಪವಾಗಿ ಮುಖ್ಯ ಅಂಶಗಳನ್ನು ಅಷ್ಟೇ ನಿಮಗೆ ತೋರಿಸ್ತಾ ಮುನ್ನಡೀತಾ ಇದ್ದೀನಿ. ದಯವಿಟ್ಟು ನೀವು ಓದಬೇಕು ಇವೆಲ್ಲವನ್ನು. ಬರೀ ನಾನು ಹೇಳೋ ಅಂಶಗಳನ್ನು ಅಷ್ಟೇ ಕೇಳಿಬಿಡೋದಲ್ಲ, ಅದನ್ನು ಓದಬೇಕು. ಆನಂತರ ನಿಮ್ಮ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿಕೊಂಡು ತಯಾರು ಮಾಡಿಟ್ಕೊಳ್ಳಿ, ಎಸ್ಸೇಸನ್ನು ಬರಿತಾ ಇರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ನಾಳೆ 4 ಗಂಟೆ ಕಂಟಿನ್ಯೂ ಮಾಡೋಣ. ಮಂತ್ರ 14. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ.